ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮ ರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಪರಮ ಪೂಜ್ಯ ಸ್ವಾಮೀಜಿಯವರಿಗೆ, ಆಸೀನರಾಗಿರುವ ಆದರಣೀಯ ಹಿರಿಯರಿಗೆ, ನನ್ನ ನೆಚ್ಚಿನ ಬೀದರ್ನ ಸಮಸ್ತ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮಸ್ಕಾರಗಳನ್ನು ಸಮರ್ಪಿಸ್ತೇನೆ. ಈ ಸೌಂಡ್ ಬಿಟ್ಟು ಸೈಡ್ ನಿಂತ್ಕೋಬೇಕೆಲ್ಲರೂ, ನಂಗೆ ಕೇಳೋದಿಲ್ಲ ಇಲ್ಲ ಅಂದರೆ. ಆ ವಾಲ್ಯೂಮ್ ಸ್ವಲ್ಪ ಜಾಸ್ತಿ ಕೊಡಿ, ಅದಕ್ಕೆ ಅದರ ಅಡ್ಡ ನಿಲ್ಲಿಸ್ಬೇಡಪ್ಪ ಯಾರನ್ನು. ಮಿತ್ರರೇ, ಒಂದು ದುಃಖದ ಸಂದರ್ಭದಲ್ಲಿ ನಾವೆಲ್ಲರೂ ಇದ್ದೀವಿ. ಈ ದುಃಖ ಎಂಥದ್ದು ಅಂತಂದರೆ, 2 ದಿನಗಳ ಹಿಂದೆ ಮಧ್ಯಾಹ್ನ 3:15 ಹೊತ್ತಿಗೆ ಈ ದೇಶದ CRPF ಯೋಧರಿಗೆ, ಯಾರನ್ನ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಅಂತ ಕರಿತೀವೋ, ಆ CRPF ಯೋಧರನ್ನು ಕರ್ಕೊಂಡು ಹೋಗ್ತಾ ಇದ್ದ 78 ಕಾನ್ವಾಯ್ ವೆಹಿಕಲ್ಗಳ ಮೇಲೆ ದಾಳಿ ಆಯಿತು. ಅದರಲ್ಲಿ ಒಂದು ವೆಹಿಕಲ್ ಪೂರ್ತಿ ನುಜ್ಜುಗುಜ್ಜಾಗಿ ಬ್ಲಾಸ್ಟ್ ಆಗಿ ಹೋಯಿತು. ಅದರ ಒಳಗಿದ್ದಂಥ 37 ಜನ ಯೋಧರು ಆ ಸ್ಥಳದಲ್ಲೇ ಮೃತಪಟ್ಟರು. ಅನೇಕರನ್ನು ಆನಂತರ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಲಾಯಿತು. ಇನ್ನೂ ಕೆಲವರು ಈಗಲೂ ಕ್ರಿಟಿಕಲ್ ಮೊಮೆಂಟ್ನಲ್ಲಿದ್ದಾರೆ ಅನ್ನುವಂಥ ಸುದ್ದಿ ಬರ್ತಿದೆ. ದಾಳಿ ಎಷ್ಟು ಭೀಕರವಾಗಿತ್ತು ಅಂತಂದರೆ, 350 kg RDX, ಅದಕ್ಕೆ ಬೇಕಾಗಿರುವಂಥ ಡಿಟೋನೇಟರ್ಗಳು, ಅದಕ್ಕೆ ಬೇಕಾಗಿರುವಂಥ ಫ್ಯೂಸು, ಅದಕ್ಕೆ ಬೇಕಾಗಿರುವಂಥ ಟೋಟಲ್ ಟೆಕ್ನಾಲಜಿಯನ್ನು, ಅದನ್ನು ಸ್ಫೋಟಿಸಲಿಕ್ಕೆ ಬೇಕಾಗಿರುವಂಥ ತಂತ್ರಜ್ಞಾನವನ್ನು ತಿಳ್ಕೊಂಡಿದ್ದಂಥ ಒಬ್ಬ ವ್ಯಕ್ತಿ ಆದಿಲ್ ಅಹಮದ್ ದಾರ್, ಆತ ತನ್ನ SUV ವೆಹಿಕಲ್ನ ತೆಗೆದುಕೊಂಡು ಒಂದು ಟ್ರಕ್ಕಿಗೆ ಡಿಕ್ಕಿ ಹೊಡೆದ ತಕ್ಷಣ ಅದು ಭಯಾನಕವಾದ ಸದ್ದನ್ನು ಮಾಡ್ತಾ ಸಿಡಿದು ಹೋಗುತ್ತೆ. ಆ ಇಡೀ ಟ್ರಕ್ಕು ಒಂದು ಲೋಹದ ಗುಡ್ಡೆಯಾಗಿ ಕಾಣಿಸ್ಕೊಳ್ಳುತ್ತೆ. ಅದರ ಒಳಗಿದ್ದಂಥವರ ಒಬ್ಬರ ದೇಹ ಕೂಡ ಪೂರ್ಣ ಪ್ರಮಾಣದಲ್ಲಿ ಸಿಗಲ್ಲ. ಹೇಗೆ ದೇಹಗಳನ್ನು ಐಡೆಂಟಿಫೈ ಮಾಡಿದಿರಿ ಅಂತ ಕೇಳಿದರೆ, ಒಬ್ಬರು ಆಫೀಸರ್ ಹೇಳ್ತಾರೆ, ಶರ್ಟ್ನೊಳಗಿದ್ದ ಜೇಬ್ನಲ್ಲಿ ಆಧಾರ್ ಕಾರ್ಡ್ ಇತ್ತು, ಹೀಗಾಗಿ ಇದು ಇವನ ಶವ ಅಂತ ಡಿಸೈಡ್ ಮಾಡಿದ್ವಿ. ಯಾರೋ ಒಬ್ಬನ ಕೈಯಲ್ಲಿ ಒಂದು ಎಂಗೇಜ್ಮೆಂಟ್ ರಿಂಗ್ ಇತ್ತು, ರೀಸೆಂಟಾಗಿ ಎಂಗೇಜ್ಮೆಂಟ್ ಯಾರಿಗಾಗಿದೆ ಅಂತ ನೋಡಿಕೊಂಡು ಇದು ಇವನ ಶವ ಅಂದರೆ ಪೂರ್ತಿ ಶವ ಅಲ್ಲ, ಒಂದು ಬೆರಳು ಮಾತ್ರ ಕೆಲವರು ಸಿಕ್ಕಿದೆ. ಕೆಲವರದ್ದು ನಾನು ಹೇಳಬಾರ್ದು, ಇದನ್ನು ಬೆಳಗಿಂದ ಇದನ್ನು ತುಂಬ ಯೋಚನೆ ಮಾಡ್ತಿದ್ದೀವಿ, ಇದನ್ನು ಹೇಳ್ಬೋದೋ ಬೇಡವೋ, ಯಾವುದಾದ್ರೂ ಬಾಡಿ ಬಂದರೆ ಈ ಥರದ ಸ್ಥಿತಿಯಲ್ಲಿ ಬರುತ್ತಲ್ಲ ಅನ್ನುವಂಥ ದುಃಖ ಇದೆಯಲ್ಲ, ಇದು ನಿಜಕ್ಕೂ ಮಡುಗಟ್ಟಿರುವಂಥ ದುಃಖವೇ. ಎರಡನೇದು, ಇಲ್ಲಿ ಯಾರಾದರೂ ಯೋಧರಿದ್ದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಯೋಧರ ಪರಿಸ್ಥಿತಿ ಎಂಥದ್ದು ಅಂತಂದರೆ, ಕದನ ಭೂಮಿಯಲ್ಲಿ ಲೈನ್ ಆಫ್ ಕಂಟ್ರೋಲಲ್ಲಿ ಮುಂದೆ ನಿಂತ್ಕೊಂಡು ಕಾದಾಟ ಮಾಡ್ತಾ ಇರುವಾಗ ಅಲ್ಲೇನಾದರೂ ಎದೆಗೆ ಗುಂಡು ತಿಂದು ಪ್ರಾಣ ಬಿಟ್ಟರೆ ಅವನು ಪ್ರಾಣ ಬಿಡುವಾಗಲೂ ಖುಷಿಯಿಂದ ಪ್ರಾಣ ಬಿಡ್ತಾನೆ. ಯಾಕೆ ಅಂತಂದರೆ, ನಾನು ದೇಶಕ್ಕೋಸ್ಕರ ಪ್ರಾಣ ಬಿಟ್ಟೆ ಅಂತ. ಆದರೆ ಇವತ್ತು TV ಇಂಟರ್ವ್ಯೂನಲ್ಲಿ ಮಾತನಾಡ್ತಿರುವಾಗ ಒಬ್ಬ ಯೋಧ ಹೇಳ್ತಿದ್ದ, ಸರ್, ಯುದ್ಧದಲ್ಲಿ ಸಾಯೋದಕ್ಕೆ ನಾವು ಹೆದರಲ್ಲ ಸರ್, ಆದರೆ ಈ ಥರ ಸಾಯುವಂಥ ಪರಿಸ್ಥಿತಿ ಬರುತ್ತಲ್ಲ, ಈ ಥರ ಮೋಸದಿಂದ ನಮ್ಮನ್ನು ಕೊಲ್ತಾರಲ್ಲ, ಆಗ ಭಾಳ ಸಂಕಟ ಅನಿಸ್ಬಿಡುತ್ತೆ ಸರ್, ನಮ್ಮ ಸಾವಿಗೂ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಸರ್. ನಾವು ಸಾಯಬೇಕು ಅಂತ ಇದ್ದೀವಿ ನಿಜ, ದೇಶಕ್ಕೋಸ್ಕರ ಪ್ರಾಣ ಕೊಡಬೇಕು ಅಂತಲೇ ಇಲ್ಲಿ ಬಂದಿರೋದು, ಆದರೆ ಈ ಥರ ಮೋಸದಿಂದ ಸಾಯಬೇಕು ಅಂತ ಅಲ್ಲ ಸರ್. ಎದುರಿಗೆ ಒಂದ್ಸಲ ಬಂದು ನಿಂತ್ಕೊಳ್ಳಿ, ಅವನಿಗೆ ಒಬ್ಬೊಬ್ಬರೇ ತಾಕತ್ತು ತೋರಿಸ್ತಿದ್ವಿ, ಅವನಿಗೆ ಅಯೋಗ್ಯ ಮೋಸದಿಂದ ಕೊಂದಿದ್ದಾನೆ ಅಂತ ಈ ದೇಶದ ಸೈನಿಕ ಗಡಿ ತುದಿಯಿಂದ ಮಾತನಾಡ್ತಾ ಹೇಳಬೇಕಾದಾಗ ನಿಜವಾಗ್ಲೂ ಎದೆ ಝಲ್ ಅನ್ನಿಸುವಂಥ ವಾತಾವರಣ. ಆದರೆ ಒಂದೇ ಒಂದು ನಮ್ಗೆ ಈ ಕ್ಷಣಕ್ಕೆ ಅನಿಸೋದು, ತಕ್ಷಣಕ್ಕೆ ಅನಿಸಿದೆ ಪ್ರತಿಯೊಬ್ಬರಿಗೂ, ನಾವು ರಿಯಾಕ್ಟ್ ಮಾಡಬೇಕು, ಏನಾದರೂ ಮಾಡಿಬಿಡಬೇಕು ಅಂತ. ಆದರೆ ಮಿತ್ರರೇ, ಯಾವುದನ್ನು ನಾವು ಮೊದಲೇ ಹೇಳಿ ರಿಯಾಕ್ಟ್ ಮಾಡ್ತೀವೋ ಅದು ಗೆಲುವಿನ ರಿಯಾಕ್ಷನ್ ಆಗಿರಲ್ಲ, 100% ಸೋಲಿನ ರಿಯಾಕ್ಷನ್. ಉದಾಹರಣೆಗೆ, ಈಗೇನಾದರೂ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದರೆ ನಾವು ಖಂಡಿತವಾಗಿಯೂ ಕಳೆದ ಸರ್ಜಿಕಲ್ ಸ್ಟ್ರೈಕ್ನಂತೆ ಗೆಲ್ಲಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಅರ್ಥ ಏನು ಗೊತ್ತಾ? ಗೊತ್ತಿಲ್ಲದೆ ಮಾಡೋದನ್ನು ಸರ್ಜಿಕಲ್ ಸ್ಟ್ರೈಕ್ ಅಂತೀವಿ ಅಂತ. ನಮ್ಮಲ್ಲಿ ಬಹುತೇಕರು ಹೇಳ್ತಿದ್ದೀವಿ, ಈಗೊಂದು ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಡಿ, ಸರ್ಜಿಕಲ್ ಸ್ಟ್ರೈಕ್ ಮಾಡಿಬಿಡಿ ಅಂತಂದರೆ, ಗಡಿ ತುದಿಯಲ್ಲಿ ಪಾಕಿಸ್ತಾನ ಏನು ಸುಮ್ಮನೆ ಕೂತ್ಕೊಂಡಿರಲ್ಲ, ನಮಗಿಂತ ಹೆಚ್ಚು ಭಯಾನಕವಾದ ಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ. ನಮ್ಮಲ್ಲಿ ಆಕ್ರೋಶ ಇದೆ, ನಮ್ಮಲ್ಲಿ ಕೋಪ ಇದೆ, ನಾವು ಪಾಕಿಸ್ತಾನವನ್ನು ಏರಿ ಹೋಗಬೇಕು, ನಾಶ ಮಾಡಬೇಕು ಅಂತ ಕಾಯ್ತಿದ್ದೀವಿ. ಯಾಕೆ ಅಂದರೆ ನಮ್ಮ ದೇಶದ 128 ಕೋಟಿ ಜನರಿಗೆ ಗೊತ್ತಿದೆ, ಪಾಕಿಸ್ತಾನವನ್ನು ನಾಶ ಮಾಡುವಂಥ ತಾಕತ್ತು ನಮಗಿದೆ ಅಂತ 128 ಕೋಟಿ ಜನಕ್ಕೆ ಗೊತ್ತಿದೆ. ಆದರೆ ಪಾಕಿಸ್ತಾನದ ಸ್ಥಿತಿ ಹೇಗಿದೆ ಗೊತ್ತೇನು?
ಪಾಕಿಸ್ತಾನಕ್ಕೆ ಭಾರತ ಏರಿ ಬಂದರೆ ಅದನ್ನು ತಡೆಯುವಂಥ ತಾಕತ್ತಿಲ್ಲ ಅಂತ ಪಾಕಿಸ್ತಾನದ ಬಚ್ಚಾಗೂ ಗೊತ್ತಿರೋದ್ರಿಂದ ಭಾರತ ಏರಿ ಬಂದ್ಬಿಟ್ರೆ ಏನು ಮಾಡಬೇಕಪ್ಪ ಅಂತ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಒದ್ದಾಡ್ತಿದೆ. ನಂಗೆ ಗೊತ್ತಿಲ್ಲ ಎಷ್ಟು ಜನರಿಗೆ ನಿಮ್ಮ ಪತ್ರಿಕೆಗಳು ಟಿವಿಗಳು ಹೇಳಿವೆಯೋ, ಪಾಕಿಸ್ತಾನ ತನ್ನ ಎಲ್ಲ ಪೋಸ್ಟ್ಗಳನ್ನು ರೆಡ್ ಅಲರ್ಟ್, ಹೈ ಅಲರ್ಟ್ ಅಲ್ಲಿ ನಿಲ್ಲಿಸಿದೆ. ಹೈ ಅಲರ್ಟ್ ಅಲ್ಲಿ ನಿಲ್ಲಿಸೋದು ಅಂದರೆ ಏನು ಗೊತ್ತಾ? ಯುದ್ಧ ಆದಾಗ ಯಾವ ಸಂದರ್ಭದಲ್ಲೂ ಕೂಡ ಬೇಕಾಗಿರುವ ಎಲ್ಲ ವ್ಯವಸ್ಥೆಯನ್ನು ತಯಾರು ಮಾಡಿ ಇಟ್ಕೊಂಡಿರೋದನ್ನ ಹೈ ಅಲರ್ಟ್ ಅಂತ ಕರೆಯುತ್ತೆ. ವಾಸ್ತವವಾಗಿ ಹೈ ಅಲರ್ಟ್ ಅಲ್ಲಿದ್ದು ಅಟ್ಯಾಕ್ ಮಾಡ್ಲಿಕ್ಕೆ ಸಿದ್ಧವಾಗಬೇಕಾಗಿದ್ದು ಭಾರತ. ಆದರೆ ಪಾಕಿಸ್ತಾನ ಎಷ್ಟು ಟೆನ್ಷನ್ಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಹೈ ಅಲರ್ಟ್ ಘೋಷಣೆ ಮಾಡಿ ಪ್ರತಿನಿತ್ಯ ಲಕ್ಷಾಂತರ ಕೋಟ್ಯಂತರ ರೂಪಾಯಿನ ಆ ಸೈನಿಕರನ್ನ ಮೇಂಟೈನ್ ಮಾಡಲಿಕ್ಕೆ ಖರ್ಚು ಮಾಡ್ತಾ ಇದೆ. ಇದು ಭಾರತ ಹುಟ್ಟಿಸಿರುವಂತ ಹೆದರಿಕೆ ಅಂತ. ನಾವು ಯುದ್ಧನೇ ಮಾಡಲಿಲ್ಲ. ನಮ್ಮ ದೇಶದ 128 ಕೋಟಿ ಜನರ ಆಕ್ರೋಶಕ್ಕೆ ಇದುವರೆಗೂ ಈ ದೇಶದ ಪ್ರಧಾನಿ ಯುದ್ಧ ಮಾಡ್ತೀವಿ ಅಂತ ಹೇಳಲಿಲ್ಲ. ಇದುವರೆಗೂ ಈ ದೇಶದ ಪ್ರಧಾನಿ ನಾವು ಸರ್ಜಿಕಲ್ ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳಲಿಲ್ಲ. ಈ ದೇಶದ ಪ್ರಧಾನಿ ಒಂದೇ ಮಾತು ಹೇಳಿರೋದು, ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ದೀರಿ, ಇದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗುತ್ತೆ, ನೋಡ್ತಾ ಇರಿ ಅಂತ ಅಷ್ಟೇ ಹೇಳಿರೋದು. ಬರೀ ಹೇಳಿರುವ ಮಾತಿಗೆ ಪಾಕಿಸ್ತಾನ ಹೈ ಅಲರ್ಟ್ಗೆ, ರೆಡ್ ಅಲರ್ಟ್ಗೆ ಬಂದು ನಿಂತ್ಕೊಂಡಿದೆ ಅಂತಂದ್ರೆ ನನ್ನ ದೇಶದ ತಾಕತ್ತನ್ನು ಊಹಿಸಬೇಕು. ಆದರೆ ಮಿತ್ರರೇ, ಯಾಕೆ ಹಿಂಗಾಗುತ್ತೆ ಪದೇ ಪದೇ? ಈ ದೇಶದ ಸೈನಿಕ ಇವತ್ತು ಬೆಳಗ್ಗೆ ಮಾತನಾಡ್ತಾ ಒಬ್ಬ ಸೈನಿಕನ ಜೊತೆ ನಾನು ಅದನ್ನೇ ಹೇಳ್ತಿದ್ದೆ. ಸೈನಿಕ ಹೇಳ್ತಿದ್ದ, 44 ಜನ ಅಲ್ಲ ಸರ್, 4 ಲಕ್ಷ ಜನ ನಾವಿದ್ದೀವಿ, ನಾವು ಬೇಕಿದ್ರೆ ಫೈಟ್ ಮಾಡಿ ಪ್ರಾಣ ಕೊಡಲಿಕ್ಕೆ ಸಿದ್ಧರಾಗಿದ್ದೀವಿ ಅಂತ. ಎಲ್ಲಿವರೆಗೂ ಸೈನಿಕ ಅಂದರೆ ಪ್ರಾಣ ಕೊಡುವನು ಅಂತ ಹೇಳಬೇಕು? ಸೈನಿಕ ಅಂತಂದ್ರೆ ಪ್ರಾಣ ಕೊಡೋದಕ್ಕೆ ಸೈನಿಕ ಸೇರಿರೋದಲ್ಲ. ಸೈನಿಕ ಅಂದ್ರೆ ಶತ್ರುಗಳ ಪ್ರಾಣ ತೆಗೆಯೋದಕ್ಕೋಸ್ಕರ ಸೈನ್ಯಕ್ಕೆ ಸೇರಿರೋದು. ಈ ದೇಶದ 4 ಲಕ್ಷ ಜನ, ಪಾಕಿಸ್ತಾನದ 14 ಕೋಟಿ ಜನರ ಪ್ರಾಣ ಬೇಕಿದ್ರು ತೆಗೆಯಬಲ್ಲಂತ ಸೈನಿಕರು ಅನ್ನೋದನ್ನ ನಾವು ಜಗತ್ತಿಗೆ ತೋರಿಸಬೇಕಾದಂತ ಸಂದರ್ಭ ಇದೆಯಲ್ಲ, ಇದು ನಮ್ಮ ಪ್ರಾಬ್ಲಮ್ ಅಂತ. ನಾವೆಲ್ಲೋ ಒಂದು ಕಡೆ ಸೋತಿದ್ದೀವಿ. ಯಾವಾಗ ಸೋತಿದ್ದೀವಿ ಅಂತಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಪಡೆದ ಕಾಲದಿಂದಲೂ ಸೋತು ಹೋಗಿದ್ದೀವಿ. ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡ ಮಹಾತ್ಮ ಗಾಂಧೀಜಿ ಹೇಳಿದ್ರು, ನಾವು ಬ್ರಿಟಿಷರ ವಿರುದ್ಧ ಕಾದಾಟ ಮಾಡಬೇಕಾದಾಗ ಕತ್ತಿಯಿಂದಲ್ಲ, ಬಂದೂಕಿನಿಂದಲ್ಲ, ಬಾಂಬಿನಿಂದಲ್ಲ, ಅಹಿಂಸೆಯಿಂದ ಕಾದಾಟ ಮಾಡಬೇಕು ಅಂತ. ಫೈನ್. ಆದರೆ ಬ್ರಿಟಿಷರು ನಮ್ಮ ಕಾದಾಟವನ್ನು ಹೇಗೆ ಸ್ವೀಕಾರ ಮಾಡಿದ್ರು ಅಂತಂದ್ರೆ, ಇದೇ ಬ್ರಿಟಿಷರು ಈ ಕಾದಾಟವನ್ನ ಹಿಂದೂ ಮುಸ್ಲಿಂ ಕದನವಾಗಿ ಮಾರ್ಪಡಿಸಿದ್ರು. ನಮ್ಮನ್ನ ಮತ್ತು ಮುಸಲ್ಮಾನರನ್ನ ಒಬ್ಬರನ್ನೊಬ್ಬರು ಎತ್ತಿ ಕಟ್ಟಿದ್ರು. ಇಲ್ಲಿ ಯಾರಾದರೂ ಮುಸಲ್ಮಾನರಿದ್ರೆ ಖಂಡಿತವಾಗಿ ವಾಪಸ್ ಒಂಥರ ಹಿಸ್ಟ್ರಿನ ಓದಿ ನೋಡಿ. ಈ ದೇಶದ ಮುಸಲ್ಮಾನರು ಯಾರಿದ್ದಾರೋ ಅದರಲ್ಲಿ 99.99% ಯಾರಾದರೂ ಗೊತ್ತಿಲ್ಲದೆ ಹೊರದೇಶದಿಂದ ಬಂದಿರೋರು ಬಿಟ್ಟರೆ ಉಳಿದ 99.99% ಭಾರತದವರೇ ಮತ್ತು ಒಂದು ಕಾಲದಲ್ಲಿ ಹಿಂದೂಗಳೇ ಆಗಿದ್ದವರು. ನೀವು ನಿಮ್ಮ ತಾತ ಯಾರು, ಮುತ್ತಾತ ಯಾರು ಅಂತ ನೋಡಿ. ನಿಮ್ಮ ಮುತ್ತಾತ ಹಿಂದೂ ಅಲ್ಲದೆ ಹೋದರೆ ಅವರ ಅಪ್ಪ ಅಂತೂ 100% ಹಿಂದೂ ಆಗಿರಲೇಬೇಕು. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಇದು ನಾನೇನು ಹೊಸದಾಗಿ ಹೇಳ್ತಿಲ್ಲ, ಈ ದೇಶದ ಹಿಸ್ಟ್ರಿ ಬುಕ್ ಹೇಳುತ್ತೆ. ಇದು ನಾನು ಹೊಸದಾಗಿ ಹೇಳ್ತಿಲ್ಲ. ಪ್ರತಿಯೊಬ್ಬ ಮುಸಲ್ಮಾನನಿಗೂ ಇದು ಚೆನ್ನಾಗಿ ಗೊತ್ತಿದೆ. ಆದರೆ ಇದು ಅರ್ಥ ಆಗಿತ್ತು ಮುಸಲ್ಮಾನರಿಗೆ. ಈ ದೇಶದಲ್ಲಿ 1857ರ ಸಂಗ್ರಾಮ ನಡೆಯುವಾಗ ಹಿಂದೂ ಮುಸಲ್ಮಾನರು ಒಟ್ಟಾಗಿ ಆಗೋಗಿತ್ತು. ಮುಸಲ್ಮಾನರು ಈ ದೇಶದ ಮಹಾಪ್ರವಾಹದೊಂದಿಗೆ ಒಂದಾಗೆ ಬಿಟ್ಟಿದ್ರು. ಆದರೆ ಬ್ರಿಟಿಷರು ಬಂದು ಹೇಳಿದ್ರು, ಈ ದೇಶದಿಂದ ಮುಸಲ್ಮಾನರನ್ನ, ಹಿಂದೂಗಳನ್ನ ಕಾದಾಡುವಂತೆ ಮಾಡದೆ ಹೋದರೆ ನಾವು ಅಧಿಕಾರ ನಡೆಸೋದು ಕಷ್ಟ ಅಂತ ತುಂಬಾ ಸ್ಪಷ್ಟವಾಗಿ ಗೊತ್ತಿದ್ರಿಂದ ಅವರು ಸ್ಪಷ್ಟ ದಿಕ್ಕುಗಳಲ್ಲಿ ಹೇಳಿದ್ರು, ನಾವು ಇವರಿಬ್ಬರನ್ನ ಕದನಕ್ಕೆ ಹಚ್ಚಿಡಬೇಕು ಅಂತ. ಆ ಕದನ ಇವತ್ತಿನವರೆಗೂ ನಿಲ್ಲಿಲ್ಲ. ಎಲ್ಲಿವರೆಗೂ ಈ ದೇಶವನ್ನ ಕದನಕ್ಕೆ ಹಚ್ಚಿದ್ರು ಅಂತಂದ್ರೆ 1947ರಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯ ಕೊಟ್ಟರೆ ಇಂಗ್ಲೆಂಡಿಗೆ ಅವಮಾನ ಆಗುತ್ತೆ ಅಂತ ಸ್ವಾತಂತ್ರ್ಯ ಕೊಡೋಕ್ಕಿಂತ ಮುಂಚೆ ಹಿಂದೂ ಮುಸ್ಲಿಂ ಜಗಳವನ್ನು ತೀವ್ರ ಮಾಡಿ 2 ಡಿವಿಷನ್ ಮಾಡಿದ್ರು, ಹಿಂದೂಸ್ತಾನ ಮತ್ತು ಪಾಕಿಸ್ತಾನ ಅಂತ. ಡಿವಿಷನ್ ಮಾಡುವಾಗ 3 ರಾಜ್ಯಗಳು ಉಳ್ಕೊಂಡಿದ್ದು. ಒಂದು ನಿಮಗೆ ಗೊತ್ತಿರುವಂಥದ್ದು ಹೈದರಾಬಾದು, ಎರಡನೇದು ಜುನಾಗಢ ಗುಜರಾತಿನ ಹತ್ತಿರ ಇರುವಂಥದ್ದು, ಮೂರನೇದು ಕಾಶ್ಮೀರ. ಈ 3 ರಾಜ್ಯಗಳಲ್ಲಿ ಗಲಾಟೆ ನಡೀತಿತ್ತು. ಹೇಗೆ ವಿಚಿತ್ರ ಅಂತಂದ್ರೆ, ಹೈದರಾಬಾದಿನ ಆಳುವವನು ಮುಸ್ಲಿಮ್ಮು, ಅದರಲ್ಲಿರುವಂಥ ಬಹುಸಂಖ್ಯಾತರು ಹಿಂದೂಗಳು. ಬಹುಸಂಖ್ಯಾತರು ಹಿಂದೂಗಳನ್ನ ಆಳುವ ಮುಸ್ಲಿಂ ಏನ್ ಹೇಳ್ತಿದ್ದ ಅಂತಂದ್ರೆ, ನಾನು ನಿಮ್ ಜೊತೆ ಇರಲ್ಲ, ಭಾರತ ಜೊತೆಗಿರಲ್ಲ, ಅಗತ್ಯ ಬಂದ್ರೆ ಪಾಕಿಸ್ತಾನಕ್ಕೆ ಸೇರ್ಕೊಳ್ತೀನಿ ಅಂತ, ಬಾಂಗ್ಲಾದೇಶ ಇವತ್ತೇನಿದೆಯೋ ಅದ್ರ ಜೊತೆಗೆ ಒಟ್ಟಾಗ್ಬಿಡ್ತೀನಿ ಅಂತ ಸಿದ್ಧನಾಗಿದ್ದ ಹಿಂದೂಗಳು ಬಹುಸಂಖ್ಯಾತರಾಗಿದ್ದಾಗಲೂ. ಅತ್ತ ಕಾಶ್ಮೀರದಲ್ಲಿ ಮುಸಲ್ಮಾನರು ಬಹುಸಂಖ್ಯಾತರಿದ್ರು, ಆದರೆ ಆಳುವವನು ಹಿಂದೂ ರಾಜ ಇದ್ದ. ಅಲ್ಲಿರುವಂತ ಬಹುಸಂಖ್ಯಾತ ಮುಸಲ್ಮಾನರು ಹೇಳ್ತಿದ್ರು, ನಾವು ಕಾಶ್ಮೀರಕ್ಕೆ ಹೋಗ್ತೀವಿ ಅಂತ. ಏನ್ ದುರಂತಕಾರಿ ಸಂಗತಿ. ಜುನಾಗಢದಲ್ಲಿ ಇದೇ ಪರಿಸ್ಥಿತಿ ಇದ್ದಾಗ ಮತಗಣನೆ ಮಾಡಿಕೊಂಡು ಜುನಾಗಢವನ್ನು ಭಾರತಕ್ಕೆ ಸೇರಿಸಿಕೊಳ್ಳಾಯಿತು. ಕಾಶ್ಮೀರದಲ್ಲೂ ಮತಗಣನೆ ಮಾಡಬೇಕು ಅಂತ ಆಗಿತ್ತು. ಎಲ್ಲವೂ ಮತಗಣನೆ ಚೆನ್ನಾಗಿ ನಡೀತಿತ್ತು. ಆದರೆ ಮಹಮ್ಮದ್ ಅಲಿ ಜಿನ್ನಾ ಸ್ವಲ್ಪ ಎಡವಟ್ಟು ಮಾಡಿದ. ಅಷ್ಟೊತ್ತಿಗೆ ಕಾಶ್ಮೀರದ ರಾಜ ಭಾರತ ಸರ್ಕಾರಕ್ಕೆ ಪತ್ರ ಬರೆದು ನಾನು ಭಾರತಕ್ಕೆ ಸೇರಿಕೊಳ್ಳಲಿಕ್ಕೆ ಇಚ್ಛಿಸ್ತೀನಿ ಅಂತ ಬಂದ್ಬಿಟ್ಟ.
ಯಾವಾಗ ಕಾಶ್ಮೀರದ ರಾಜ ಹರಿಸಿಂಗ ಬಂದೋ ಅದೇ ಸಂದರ್ಭಕ್ಕೆ ಸರಿಯಾಗಿ ಪಾಕಿಸ್ತಾನದ ಸೇನೆ ಕಾಶ್ಮೀರದ ಮೇಲೆ ಆಕ್ರಮಣ ಮಾಡ್ತು, ಅಂದರೆ ಭಾರತದ ಮೇಲೆ ಆಕ್ರಮಣ ಮಾಡ್ತು. ಆಕ್ರಮಣ ಮಾಡಿದ ತಕ್ಷಣ ಕಾಶ್ಮೀರದ ರಾಜನ ಜೊತೆಯಲ್ಲಿದ್ದ ಬಹುತೇಕ ಮುಸಲ್ಮಾನರು ಅವರು ಆ ಕಡೆ ತಿರ್ಕೊಂಡು ಪಾಕಿಸ್ತಾನ ಜೊತೆ ನಿಂತ್ಕೊಂಡು ಭಾರತದ ವಿರುದ್ಧ ಹೋರಾಟಕ್ಕೆ ನಿಂತುಬಿಟ್ರು. ರಾಜ ಭಾರತ ಸರ್ಕಾರವನ್ನು ಕೇಳ್ಕೊಂಡ, ನನ್ನ ಕಾಶ್ಮೀರವನ್ನು ಉಳಿಸ್ಕೊಡಿ ಪ್ಲೀಸ್ ಅಂತ. ಆಗ ಈ ದೇಶದ ಅತ್ಯಂತ ಸಮರ್ಥ ನಾಯಕರಾಗಿದ್ದ ಸರ್ದಾರ್ ಪಟೇಲ್ರು ಹೇಳಿದರು, ಕಾಶ್ಮೀರ ಉಳಿಸ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ. ಈ ದೇಶದ ಸೈನಿಕರನ್ನ ಕೇಳ್ಕೊಂಡ ತಕ್ಷಣ ಈ ದೇಶದ ಸೈನಿಕರು ಅಲ್ಲಿಗೆ ಹೋದ್ರು, ಪಾಕಿಸ್ತಾನವನ್ನು ಬಡಿದಟ್ಟಿ ಪಾಕಿಸ್ತಾನದ ಸೈನಿಕರಿಗೆ ಸರಿಯಾದ ಪಾಠ ಕಲಿಸಿ ಪಾಕಿಸ್ತಾನದ ಒಳಕ್ಕೂ ನುಗ್ಗಿ ಈ ದೇಶದ ಗಡಿಯನ್ನು ವಿಸ್ತಾರ ಮಾಡಿಕೊಂಡ್ರು. ಪಾಕಿಸ್ತಾನ ಕಾಶ್ಮೀರದ ಒಳಗೆ ಬಂದ್ಬಿಟ್ಟಿತ್ತಲ್ಲ, ಆ ಗಲಾಟೆಯನ್ನು ತಣ್ಣಗೆ ಮಾಡಬೇಕು ಅಂತ ನೆಹರು ಏನು ಮಾಡಿದ್ರು, ಯುನೈಟೆಡ್ ನೇಷನ್ಸ್ ಹತ್ರ ಹೋಗಿ ನಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಂತ ಕೇಳಿದ್ರು. ಯುನೈಟೆಡ್ ನೇಷನ್ಸ್ ಹೇಳ್ತು, ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದು, ಎರಡೂ ಕಡೆಯ ಸೈನ್ಯಗಳು ನಿಮ್ಮ ಭಾಗಕ್ಕೆ ವಾಪಸ್ ಹೋಗಿ ಆನಂತರ ನಾನು ಮಧ್ಯ ಬಂದು ನಿಂತ್ಕೊಳ್ತೀನಿ ಅಂತ ಹೇಳುವ ವೇಳೆಗೆ ಭಾರತ ಸೈನ್ಯ ವಾಪಸ್ ಬಂತು. ಆದರೆ ಕಾಶ್ಮೀರಿ ಸೇನೆ ಕಾಶ್ಮೀರದಿಂದ ವಾಪಸ್ಸೇ ಹೋಗಲಿಲ್ಲ. ಎಲ್ಲಿವರೆಗೂ ನಾನಿದ್ದೀನೋ ಅದು ನನ್ನದ್ದೇ ಜಾಗ ಅಂತ ಈವಾಗಲೂ ಹೇಳ್ಕೊಂಡು ತಿರುಗಾಡುತ್ತೆ. ನಾವು ನಮ್ಮ ಮ್ಯಾಪ್ಗಳಲ್ಲಿ ಆ ಚಿತ್ರವನ್ನು ಬರಿತೀವಿ ಹೊರತು ಆ ಜಾಗ ನಮ್ಮ ಹತ್ರ ಇಲ್ಲ. ಉಲ್ಟಾ ನಾವು ಗೆದ್ದ ಜಾಗವನ್ನು ಪಾಕಿಸ್ತಾನಕ್ಕೆ ಬಿಟ್ಕೊಟ್ಟಾಗೋಯ್ತು. ಹಿಂಗೆ ಈ ದೇಶದ ಸೈನಿಕ ಪ್ರಾಣವನ್ನು ಪಣಕ್ಕಿಟ್ಟು ಯುದ್ಧವನ್ನು ಗೆಲ್ತಾನೆ. ಆದರೆ ಆಳುವ ನಾಯಕ ಆತ ಅವನ ಪ್ರಾಣಕ್ಕೆ ಬೆಲೆಯೇ ಇಲ್ಲದಂತೆ ಮಾಡಿ ಯುದ್ಧವನ್ನು ಮೇಜಿನಲ್ಲಿ ಸೋತು ಬರ್ತಾನೆ. 1948ರಲ್ಲಿ ನಾವು ಮೇಜಿನ ಮೇಲೆ ಸೋತ್ವಿ, ಆದರೆ ಸೈನಿಕರು ಗೆದ್ದಿದ್ರು. 1962ರಲ್ಲಿ ಚೀನಾದ ವಿರುದ್ಧ ನಮ್ಮ ದೇಶದ ನಾಯಕರು ತೆಗೆದುಕೊಂಡ ನಿರ್ಣಯದಿಂದಾಗಿ ಸೋಲಬೇಕಾದ ಪರಿಸ್ಥಿತಿ ಬಂತು. ಆದರೆ ನಾವು ಸೋತಿದ್ದನ್ನು ನೋಡಿದ ಪಾಕಿಸ್ತಾನ ಈಗ ಭಾರತವನ್ನು ಸೋಲಿಸೋದು ಸುಲಭ ಅಂತ ಮತ್ತೊಮ್ಮೆ ಆಕ್ರಮಣ ಮಾಡ್ತು. ಆದರೆ ಪಾಕಿಸ್ತಾನಕ್ಕೆ ಗೊತ್ತಿಲ್ಲದೆ ಇದ್ದ ಒಂದೇ ಸಂಗತಿ ಅಂತಂದರೆ, ಆವತ್ತಿದ್ದ ಪ್ರಧಾನಿ ಜವಾಹರ್ಲಾಲ್ ನೆಹರು ಅಲ್ಲ, ಆವತ್ತಿದ್ದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ. ಮಿತ್ರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ದೇಶದ ಸೈನಿಕರಿಗೆ ಹೇಳಿದ್ರು, ಇಷ್ಟು ದಿನ ನಾವು ಹೇಳಿದ್ದನ್ನ ನೀವು ಕೇಳಿ ಯುದ್ಧ ಮಾಡಬೇಕಿತ್ತು, ಈಗ ಹಂಗಿಲ್ಲ. ಗಡಿ ದಾಟಿ ಒಳಗೆ ಹೋಗಬೇಕು ಅಂತ ನಿಮ್ಗೆ ಅನಿಸಿದ್ರೆ ನೀವು ಒಳಗೆ ನುಗ್ಗಿ ಪಾಕಿಸ್ತಾನಕ್ಕೆ ಸರಿಯಾದ ಪಾಠ ಕಲಿಸಿ ಜಗತ್ತು ಕೇಳುವ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಿ ಅಂತ ಸ್ಪಷ್ಟ ದನಿಯಲ್ಲಿ ಯಾವತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಗಳು ಹೇಳಿದ್ರು, ಆವತ್ತೇ ಈ ದೇಶದ ಸೇನೆ ಪಾಕಿಸ್ತಾನದ ಒಳಗೆ ನುಗ್ಗಿತು. ಪಾಕಿಸ್ತಾನವನ್ನು ಹೇಗೆ ಬಗ್ಗಬಡಿತು ಅಂತಂದ್ರೆ, ನಮಗಿಂತ ಅತ್ಯಾಧುನಿಕ ಶಸ್ತ್ರಗಳು ಅವರ ಹತ್ರ ಇದ್ವು. ಮಿತ್ರರೇ, ಗೊತ್ತಿರಲಿ, ಈ ದೇಶದ ನೆಹರು ಆಳ್ವಿಕೆ ಯಾರಾದರೂ ಇವತ್ತು ಕಾಂಗ್ರೆಸ್ಸಿಗರು ನಾನು ಈ ಟೋಟಲ್ ಇಶ್ಯೂನ ಪೊಲಿಟಿಕಲ್ ಇಶ್ಯೂ ಮಾಡ್ಲಿಕ್ಕೆ ಇಚ್ಛೆ ಪಡಲ್ಲ, ಆದರೆ ಹೇಳಬೇಕು ಅನ್ನೋದು ಸತ್ಯ. ಈ ದೇಶವನ್ನ ಅಲಿಪ್ತ ನೀತಿಗೆ ತಂದು ನಿಲ್ಲಿಸಿ ನಾವು ಯಾವುದೇ ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ ನಂತರ ಈ ದೇಶದ ಪ್ರಧಾನಿ ಜವಾಹರ್ಲಾಲ್ ನೆಹರು ನಮ್ಮ ಆರ್ಡಿನೆನ್ಸ್ ಫ್ಯಾಕ್ಟರಿಗಳಲ್ಲಿ ನಾವು ಇನ್ನು ಮುಂದೆ ಶಸ್ತ್ರಗಳನ್ನು ತಯಾರು ಮಾಡಲ್ಲ ಅಂತ ನಿಶ್ಚಯ ಮಾಡಿದ್ರು. ಅದರ ಪರಿಣಾಮವಾಗಿ ನಮ್ಮ ಹತ್ರ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳೇ ಇರಲಿಲ್ಲ. 1965ನಲ್ಲಿ ಈ ದೇಶ ಪಾಕಿಸ್ತಾನ ಜೊತೆ ಹೋರಾಟ ಮಾಡಬೇಕಾದಾಗ ಅವರ ಹತ್ರ ಅತ್ಯಾಧುನಿಕ ಪೆಟನ್ ಟ್ಯಾಂಕ್ಗಳಿದ್ರೆ ನಮ್ಮ ಹತ್ರ ಏಜ್ ಓಲ್ಡ್ ಸೆಂಚುರಿಯನ್ ಟ್ಯಾಂಕ್ಸ್ ಇತ್ತು. ಈ ದೇಶದ ಸೈನಿಕರು ಹಳೆಯದಾಗೋಗಿರುವಂತ ಈ ಸೆಂಚುರಿಯನ್ ಟ್ಯಾಂಕ್ಗಳನ್ನು ಹಿಡ್ಕೊಂಡು ಪಾಕಿಸ್ತಾನದ ದಾಳಿಯನ್ನು ತಡೆಗಟ್ಟಿದ್ದಲ್ಲದೆ ಪಾಕಿಸ್ತಾನವನ್ನು ಸೋಲಿಸಿ ಅವರ ಅತ್ಯಾಧುನಿಕ ಪೆಟನ್ ಟ್ಯಾಂಕ್ಗಳನ್ನು ನಮ್ಮೂರಿನಲ್ಲಿ ಹಾಳಾಗೋಗಿರುವ ಎತ್ತಿನ ಗಾಡಿಗಳಂತೆ ಅದನ್ನು ಹಾಳು ಮಾಡಿ ಬಿಸಾಕಿದ್ರಲ್ಲ, ಇದು ಭಾರತೀಯ ಸೈನಿಕರ ತಾಕತ್ತು. ಈ ದೇಶದ ಸೈನ್ಯ ಅಷ್ಟು ಬಲಿಷ್ಠವಾಗಿರುವಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು ಬಹಳ ಚೆನ್ನಾಗಿರೋ ಮಾತು. 100 ಪೆಟನ್ ಟ್ಯಾಂಕ್ಗಳು ಅಂಗಾತವಾಗಿ ಬಿದ್ದುಕೊಂಡಿದ್ವು ಪಾಕಿಸ್ತಾನದ ಟ್ಯಾಂಕ್ಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರಂತೆ, ಹಳ್ಳಿಯಿಂದ ಬಂದಿರೋ ನಾನು ಇಷ್ಟು ಹಾಳಾಗಿ ಬಿದ್ದಿರೋ ಎತ್ತಿನ ಗಾಡಿಗಳನ್ನು ನೋಡಲಿಲ್ಲ, ನೀವು ಪೆಟನ್ ಟ್ಯಾಂಕ್ಗಳನ್ನೇ ಹಾಳು ಮಾಡಿ ಬಿಸಾಕಿದ್ದೀರಲ್ಲ, ನಿಮಗೊಂದು ಸೆಲ್ಯೂಟ್ ಕೊಡಬೇಕು ಅಂತ. ಆಗಲೇ ಅವ್ರು ಹೇಳಿದ್ದು, ಜೈ ಕಿಸಾನ್ ಎಷ್ಟು ಮಹತ್ವದ್ದೋ ಜೈ ಜವಾನ್ ಕೂಡ ಅಷ್ಟೇ ಮಹತ್ವದ್ದು ಅಂತ ಈ ದೇಶಕ್ಕೆ ಆ ಘೋಷಣೆ ಕೊಟ್ಟಿದ್ದು ಆಗಲೇ ಅವರು. 1965 ವಾರು ಹಾಗೆ ಆಯಿತು, ಗೆದ್ವಿ ನಾವು. ಆದರೆ ತಾಷ್ಕೆಂಟ್ ಒಪ್ಪಂದಕ್ಕೆ ಅಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೋದರು. ಅವರು ಕೆಲವೊಂದು ಒಪ್ಪಂದಗಳಿಗೆ ಸೈನ್ ಮಾಡಲ್ಲ ಅಂತ ಅಡಮೆಂಟಾಗಿ ಕೂತಿದ್ರು. ಪರಿಣಾಮ ಏನಾಯಿತು ಗೊತ್ತಾ? ಲಾಲ್ ಬಹದ್ದೂರ್ ಶಾಸ್ತ್ರಿ ವಾಪಸ್ ಬರಲೇ ಇಲ್ಲ. ಅವರನ್ನು ಕೊಲ್ಲಲಾಯಿತು, ವಿಷ ಉಣಿಸಿ ಸಾಯಿಸಲಾಯಿತು. ನಾನು ಓಪನ್ ಆಗಿ ಹೇಳ್ತೀನಿ, ಯಾಕೆ ಅಂತಂದರೆ ಇತ್ತೀಚೆಗೆ ಅದರ ಕುರಿತಂಥ ತುಂಬ ದಾಖಲೆಗಳು ಹೊರಗೆ ಬರ್ತಾ ಇವೆ. ಯಾರಿಗಾದರೂ ಎದ್ದು ನಿಂತುಕೊಂಡು ಪ್ರಶ್ನೆ ಕೇಳುವಂಥ ಯೋಗ್ಯತೆ ಇದೆಯಾ ಅಂತ ಒಮ್ಮೆ ಆದರೂ ಕೇಳಿ ನೋಡಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ ಮರ್ಡರ್ ಮಾಡಲಾಯಿತು ಅನ್ನೋದಕ್ಕೆ ಅನೇಕ ಎವಿಡೆನ್ಸಸ್ಗಳು ಇವತ್ತಿಗೂ ಸಿಗ್ತವೆ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ದೇಹ ವಾಪಸ್ ಬಂತು. ಈ ದೇಶ ಎಲ್ಲಿವರೆಗೂ ಪಾಕಿಸ್ತಾನದ ಭೂಭಾಗವನ್ನು ಗೆದ್ದುಕೊಂಡಿತ್ತೋ ಅಲ್ಲಿಂದ ಮತ್ತೆ ವಾಪಸ್ ಈ ದೇಶದ ಸೈನಿಕರು ಬಂದರು.
1971ನಲ್ಲಿ ಪೂರ್ವ ಪಾಕಿಸ್ತಾನವನ್ನು ಪ್ರತ್ಯೇಕಗೊಳಿಸಿ ಬಾಂಗ್ಲಾದೇಶ ತಯಾರು ಮಾಡ್ಕೊಂಡ್ವಿ ನಾವು. ಆ ಬಾಂಗ್ಲಾದೇಶ ತಯಾರು ಮಾಡುವಾಗ ಪಾಕಿಸ್ತಾನದ 90,000 ಸೈನಿಕರನ್ನ ನಾವು ಹಿಡ್ಕೊಂಡು ಬಂದಿದ್ವಿ. ಪ್ರಿಸನರ್ ಆಫ್ ವಾರ್ಸ್ ಅಂತ ಕರೀತಾರೆ. 90,000 ಸೈನಿಕರು. ಜಗತ್ತಿನ ಯಾವುದೇ ಯುದ್ಧದಲ್ಲಿ ಇಷ್ಟು ದೊಡ್ಡ ಸೈನಿಕರನ್ನ ವಶಪಡಿಸಿಕೊಂಡಂತ ಉದಾಹರಣೆ ಇರೋದು ಅನುಮಾನ. ಆದರೆ ನನ್ನ ದೇಶದ ಸೈನಿಕರು 90,000 ಸೈನಿಕರನ್ನ ವಶಪಡಿಸಿಕೊಂಡಿದ್ರು. ಆ ಒಂದೇ ಒಂದು ವಶಪಡಿಸಿಕೊಂಡ 90,000 ಸೈನಿಕರನ್ನ ಮುಂದಿಟ್ಕೊಂಡು ಅರ್ಧ ಪಾಕಿಸ್ತಾನವನ್ನು ವಶಪಡಿಸಿಕೊಳ್ಳಬಹುದಿತ್ತು. ಆದರೆ ಅಲ್ಲೂ ನಾವು ಸೋತ್ವಿ. ಪರಿಣಾಮ 90,000 ಸೈನಿಕರನ್ನ ಬಿಟ್ವಿ. ಕಾಶ್ಮೀರದ ಪ್ರಾಬ್ಲಮ್ ಸಾಲ್ವ್ ಮಾಡಲಿಲ್ಲ. 90ಸ್ನಲ್ಲಿ ಈ ಕಾಶ್ಮೀರದಲ್ಲಿ ಭಾರತದ ಜೊತೆಗೆ ಯುದ್ಧ ಮಾಡಿ 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 ಸೋತು ಹೈರಾಣಾದ ಪಾಕಿಸ್ತಾನಕ್ಕೆ ಅನ್ನಿಸ್ತು, ಇನ್ನು ಯುದ್ಧ ಮಾಡಿದರೆ ಭಾರತ ಜೊತೆ ಗೆಲ್ಲಕ್ಕಾಗಲ್ಲ. ನಾವು ಎಷ್ಟಾದರೂ ಒಂದು ಜುಜುಬಿ ಕಂಟ್ರಿ, ನಮಗಿರೋ ಕೆಪಾಸಿಟಿ ಏನು ಅಂತಂದರೆ ಭಾರತದ ಒಳಕ್ಕೆ ನಮ್ಮವರನ್ನು ನುಗ್ಗಿಸಿ ಸಿಕ್ಕ ಕಡೆ ಬಾಂಬ್ ಬ್ಲಾಸ್ಟ್ ಮಾಡಿಸೋದು ಮಾತ್ರ ಸಾಧ್ಯ ಅಂತ ಪಾಕಿಸ್ತಾನಕ್ಕೆ ಎರಡು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಗೊತ್ತಿರೋದು. ಒಂದು ಭಾರತಕ್ಕೆ ಭಯೋತ್ಪಾದಕರು, ಎರಡನೇದು ಚೀನಾಕ್ಕೆ ಕತ್ತೆಗಳು. ಇದನ್ನು ಬಿಟ್ಟರೆ ಮತ್ತೇನು ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ಸತ್ಯ, ಚೀನಾಕ್ಕೆ ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ. ಅದು ಯಾಕೆ ಕತ್ತೆಗಳನ್ನು ಎಕ್ಸ್ಪೋರ್ಟ್ ಮಾಡುತ್ತೆ ಅಂತಂದ್ರೆ ಈ ಕತ್ತೆಗಳಿಂದ ಒಂದು ಔಷಧಿ ಮಾಡ್ಕೊಳ್ಳುತ್ತೆ ಚೀನಾ, ಅದನ್ನು ಜಗತ್ತಿಗೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ. ಈ ಅಯೋಗ್ಯರು ಅವರಿಗೆ ಕತ್ತೆಗಳನ್ನೇ ಎಕ್ಸ್ಪೋರ್ಟ್ ಮಾಡ್ಕೊಂಡು ಕೂತ್ಕೊಳ್ಳುವಂತ ದೈನೇಸಿ ಸ್ಥಿತಿಗೆ ತಲುಪಿದ್ದಾರೆ. ಇದು ಬಿಟ್ಟರೆ ಮತ್ತೇನು ಮಾಡ್ಲಿಕ್ಕೆ ಬರೋದಿಲ್ಲ ಅವರಿಗೆ. ಇವರು ಭಾರತಕ್ಕೆ ನಿರಂತರವಾಗಿ ನಾವು ಇವರಿಗೆ ಬೇಕಾಗಿರುವಂತ ಭಯೋತ್ಪಾದಕರನ್ನ ಸಪ್ಲೈ ಮಾಡಬೇಕು ಅಂತ ನಿಶ್ಚಯ ಮಾಡಿ ಈ ದೇಶದಲ್ಲಿ ಒಂದು ನೆಟ್ವರ್ಕ್ ಅನ್ನು ಡೆವಲಪ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಗ ಮತ್ತೊಮ್ಮೆ ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ವಿಷಬೀಜ ಬಿತ್ತಲಿಕ್ಕೆ ಶುರುವಾಯಿತು. ಈ ದೇವಬಂದಿ ಫಾಲೋವರ್ಸ್ ಯಾರಿದ್ದಾರೋ, ಸಲಫಿಗಳು ಯಾರಿದ್ದಾರೋ, ನಮಗೊಂದು ಪ್ರಾಬ್ಲಮ್ ಇದೆ. ಈ ಪ್ರಾಬ್ಲಮ್ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ನನಗೆ ಯಾವಾಗಲೂ ಇದ್ರ ಬಗ್ಗೆ ಬಹಳ ಬೇಸರ ಅನ್ಸುತ್ತೆ. ಈ ದೇಶದಲ್ಲಿ ಹಿಂದೂ ಮುಸ್ಲಿಂ ಅಂದ ತಕ್ಷಣ ಹಿಂದೂಗಳಲ್ಲಿ ಯಾರ್ಯಾರಿದ್ದಾರೆ ಅಂತ ನಾವು ನೋಡ್ತೀವಿ. ಎಲೆಕ್ಷನ್ ಬರುವಾಗ ನೀವು ನೋಡ್ತಿರಲ್ಲ, ಬೀದರ್ನಲ್ಲಿ ಯಾರ್ಯಾರು ಎಷ್ಟೆಷ್ಟು ಜನ ಇದ್ದಾರೆ, ವೀರಶೈವರೆಷ್ಟು, ಈಗ ಬಿಟ್ಟರೆ ಲಿಂಗಾಯತರೆಷ್ಟು ಅಂತಲೂ ತೋರಿಸ್ತಾರೆ. ಇದರಲ್ಲಿ ಕುರುಬರೆಷ್ಟು, ಇದರಲ್ಲಿ ದಲಿತರೆಷ್ಟು, ದಲಿತರಲ್ಲಿ ಯಾರ್ಯಾರು ಎಷ್ಟು ಜನ ಇದ್ದಾರೆ, ಇದರಲ್ಲಿ ಗೌಡರು ಎಷ್ಟು ಜನ ಇದ್ದಾರೆ, ಬ್ರಾಹ್ಮಣರು ಎಷ್ಟು ಜನ ಇದ್ದಾರೆ, ಎಲ್ಲೂ ಲಿಸ್ಟ್ ತೋರಿಸ್ತಾರೆ. ಆದರೆ ಮುಸ್ಲಿಂ ಅಂತ ಒಂದೇ ಒಂದು ಪಂಗಡ ತೋರಿಸ್ತಾರೆ. ಒಂದೇ ಪಂಗಡ ಅಲ್ಲ ಅದು. ಮುಸ್ಲಿಮರಲ್ಲಿ ಎಷ್ಟು ಪಂಗಡಗಳಿವೆ ಗೊತ್ತೇನು? ಮೇಜರ್ ಆಗಿ 2 ಕಮ್ಯುನಿಟಿ ಇದೆ, ಒಂದು ಶಿಯಾ ಮತ್ತೊಂದು ಸುನ್ನಿ ಅಂತ. ಈ ಶಿಯಾ ಸುನ್ನಿಗಳ ಡಿಫರೆನ್ಸ್ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನೀವು ಕಾಶ್ಮೀರಕ್ಕೆ ಹೋದರೆ 2 ಥರದ ಕಾಶ್ಮೀರ ಸಿಗುತ್ತೆ. ಒಂದು ಕಾಶ್ಮೀರ ಯಾವುದು ಪಾಕಿಸ್ತಾನಕ್ಕೆ ಹೊಂದಿಕೊಂಡಿದೆಯೋ ಅಲ್ಲಿ ಸುನ್ನಿಗಳೇ ಜಾಸ್ತಿ ಇದ್ದಾರೆ. ಇನ್ನೊಂದು ಕಾಶ್ಮೀರ ಪಾಕಿಸ್ತಾನದಿಂದ ದೂರ ಇರುವಂತ ಸೋನ್ಮಾರ್ಗನ ಹತ್ತಿ ಕಾರ್ಗಿಲ್ ಕಡೆ ಹೋಗ್ತೀವಲ್ಲ, ಅಲ್ಲಿ ಶಿಯಾಗಳು ಜಾಸ್ತಿ ಇದ್ದಾರೆ. ಈ ಭಾಗದ ಶಿಯಾಗಳಿಗೆ ಪಾಕಿಸ್ತಾನವನ್ನು ಕಂಡ್ರೆ ಆಗಲ್ಲ. ಅವ್ರು ಎಷ್ಟರ ಮಟ್ಟಿಗೆ ಭಾರತಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಅಂತಂದ್ರೆ, ಕಾರ್ಗಿಲ್ ಯುದ್ಧ ಅಕಸ್ಮಾತ್ ಏನಾದರೂ ಅಲ್ಲಿ ಶಿಯಾಗಳಿಲ್ಲದೆ ಸುನ್ನಿಗಳಿದ್ದಿದ್ರೆ ಗೆಲ್ಲೋದು ಬಹಳ ಕಷ್ಟ ಇತ್ತು. ಯಾಕೆ ಅಂದ್ರೆ ಯುದ್ಧಕ್ಕೆ ಪೂರ್ಣ ಪ್ರಮಾಣದಲ್ಲಿ ನಮಗೆ ಸಹಕಾರಿಯಾಗಿ ನಿಂತು ಪಾಕಿಸ್ತಾನದ ಅಯೋಗ್ಯರನ್ನು ಓಡಿಸಬೇಕು ಅಂತ ಜೊತೆಲಿ ನಿಂತವರು ಶಿಯಾ ಮುಸಲ್ಮಾನ್. ಮಿತ್ರ, ಇವತ್ತಿಗೂ ಇದೇ ನಾಡಿನಲ್ಲಿ ದರ್ಗಾವನ್ನು ಗೌರವಿಸುವಂತ ಅನೇಕ ಮುಸಲ್ಮಾನರಿದ್ದಾರೆ. ಅವ್ರು ಎಷ್ಟು ಭಾರತ ಜೊತೆಗೆ ಸಹಜವಾಗಿ ಬೆರೀತಾರೆ ಅಂತಂದ್ರೆ, ಇಲ್ಲಿನ ಜ್ಯೋತಿಷಿಗಳ ಹತ್ರ ಹೋಗಿ ರಾಹುಕಾಲ ಗುಳಿಕಾಲ ಕೇಳ್ಕೊಳ್ತಾರೆ. ನಾವು ಹಿಂದೂಗಳ ತರ ಬದುಕಬೇಕು, ಭಾರತೀಯರಂತೆ ಬದುಕಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಇವರೆಲ್ಲರಲ್ಲೂ ವಿಷ ಹಿಂಡ್ಲಿಕ್ಕೋಸ್ಕರ ಒಂದು ಟೀಮ್ ತಿರುಗಾಡ್ತಾ ಇದೆ. ಇದನ್ನ ಸಲಫಿಗಳು ಅಥವಾ ವಹಾಬಿಗಳು ಅಂತ ಕರೀತಾರೆ. ನಾನು ತುಂಬ ಸಲಫಿಗಳು ವಹಾಬಿಗಳ ಬಗ್ಗೆ ಮಾತನಾಡ್ಲಿಕ್ಕೆ ಹೋದರೆ, ಆ ಸಲಫಿಗಳು ವಹಾಬಿಗಳು ಸುಮ್ಮನಿರುವಂಥ ಜನ ಅಲ್ಲ. ಇರೋದು ಇಡೀ ದೇಶದಲ್ಲಿ 5-8% ಜನ ಇದ್ದಾರೆ. ಯಾವ ಥರ ಹುಳಿ ಹಿಂಡ್ತಾ ತಿರುಗಾಡ್ತಿದ್ದಾರೆ ಅಂತಂದರೆ, ಹಿಂದೂ ಮುಸಲ್ಮಾನರ ನಡುವೆ ಜಗಳ ಹಚ್ಚಬೇಕು ಅಂತಲೇ ತಿರುಗಾಡ್ತಿರುವಂಥ ಜನ ಇವರು. ಇದೇ ಸಲಫಿ ವಹಾಬಿಗಳು ಪಾಕಿಸ್ತಾನದಿಂದ ಫಂಡಿಂಗ್ ತೆಗೆದುಕೊಂಡು, ಸೌದಿ ಅರೇಬಿಯಾದಿಂದ ಫಂಡಿಂಗ್ ತೆಗೆದುಕೊಂಡು ಈ ದೇಶದಲ್ಲಿ ಈ ಬೆಂಕಿಯನ್ನು ಹಚ್ಚಿ ಪಾಕಿಸ್ತಾನಕ್ಕೆ ಬೇಕಾಗಿರುವಂತ ಬಲವಾದ ಭೂಮಿಕೆಯನ್ನು ನಿರ್ಮಾಣ ಮಾಡ್ತಿದ್ದಾರೆ. ಈ ಐಸಿಸ್ ಏನಿದೆಯಲ್ಲ, ಇದೇ ವಹಾಬಿಗಳು ಹುಟ್ಟುಹಾಕಿರುವಂತ ಒಂದು ದೊಡ್ಡ ಸಂಘಟನೆ. ಅದು ಜಾಗತಿಕ ಮಟ್ಟದಲ್ಲಿ ಇದನ್ನು ಬಳಸ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾರೆ. ಈ ಥ್ರೆಡ್ ಅನ್ನು ಬಳಸ್ಕೊಂಡಿರುವಂತ ಪಾಕಿಸ್ತಾನ ಈ ದೇಶದಲ್ಲಿ ತನ್ನ ನೆಟ್ವರ್ಕ್ ಅನ್ನು ISI ಮೂಲಕ ಹೇಗೆ ಹಬ್ಬಿಸಿದೆ ಅಂತಂದ್ರೆ, ಮಿತ್ರರೇ ಗೊತ್ತಿರಲಿ, ISI ನೆಟ್ವರ್ಕ್ ಇವತ್ತು ಹೆಂಗ್ ಡೆವಲಪ್ ಆಗಿದೆ ಅಂತಂದ್ರೆ, ಬೀದರ್ನಲ್ಲಿ ಈ ಪ್ರೋಗ್ರಾಮ್ ಆಗ್ತಿದೆ ಅನ್ನೋದು ನನ್ನ ದೇಶದ ಸರ್ಕಾರಕ್ಕೆ ಗೊತ್ತಿರಬೇಕು ಅಂತಿಲ್ಲ. ಆದರೆ ISI ಮಾತ್ರ ಇದನ್ನ ಪರ್ಫೆಕ್ಟ್ ರೆಕಾರ್ಡ್ ಮಾಡಬಲ್ಲಷ್ಟು ಈ ನಾಡಿನ ಮೂಲೆ ಮೂಲೆಯಲ್ಲಿ ಅವರು ತಮ್ಮ ನೆಟ್ವರ್ಕ್ ಡೆವಲಪ್ ಮಾಡಿಬಿಟ್ಟಿದ್ದಾರೆ. ಮತ್ತೆ ನೆನ್ಪಿಟ್ಕೊಳ್ಳಿ, ನಾನು ಮೊದಲನೇ ಬಾರಿಗೆ ಶಾಕ್ ಆಗಿದ್ದು ಯಾವಾಗ ಅಂತಂದ್ರೆ, ISI ನೆಟ್ವರ್ಕ್ ನಲ್ಲಿ ಬರೀ ಮುಸಲ್ಮಾನರು ಮಾತ್ರ ಇಲ್ಲ, ಹಿಂದೂಗಳೂ ಕೂಡ ಇದ್ದಾರೆ. ಅವರನ್ನು ಬಳಸಿಕೊಂಡು ಈ ದೇಶದಲ್ಲಿ ನಮ್ಮ ನಡುವೆನೆ ಕೂರಿಸಿ ತನಗೆ ಬೇಕಾಗಿರುವಂತ ಇನ್ಪುಟ್ ಅನ್ನು ಪಡ್ಕೊಳ್ಳುತ್ತೆ ಅಂತ. ಈ ISI 1990s ನಲ್ಲಿ ಈ ದೇಶದ ಒಳಗೆ ಯಾವ ತರದ ಭಯಾನಕ ಸ್ಥಿತಿಯನ್ನು ಹುಟ್ಟಾಕ್ತು ಅಂತಂದ್ರೆ, ಕಾಶ್ಮೀರದಲ್ಲಿ ಬದುಕೋದು ಕಷ್ಟ ಮಾಡ್ತು. ಕಾಶ್ಮೀರದ ಪಂಡಿತರನ್ನ ಓಡಿಸಲಾಯ್ತು, ಲಕ್ಷಾಂತರ ಪಂಡಿತರನ್ನ ಅಲ್ಲಿಂದ ಓಡಿಸಲಾಯ್ತು. ಓಡಿಸುವಾಗ ಮಸೀದಿಗಳಲ್ಲಿ ಘೋಷಣೆ ಕೂಗಿದ್ರು. ಏನಂತ ಕೂಗಿದ್ರು ಗೊತ್ತೇನು? ಪಂಡಿತರು ತಮ್ಮ ಹೆಂಡತಿಯರನ್ನ ಬಿಟ್ಟು ಹೋಗಿ
ತಮ್ಮ ಹೆಂಡತಿಯರನ್ನ ಇಲ್ಲೇ ಬಿಟ್ಟೋಗಿ ನಮ್ಗೆ ಬೇಕಾಗ್ತಾರೆ, ನೀವು ಮಾತ್ರ ಬಿಟ್ಟೋಗಿ ಜಾಗ ಖಾಲಿ ಮಾಡಿ, ಇಲ್ಲಾಂದ್ರೆ ನಿಮ್ಮನ್ನು ಕೊಲ್ತೀವಿ ಅಂತ ಘೋಷಣೆ ಕೊಟ್ಟು ಓಡಿಸಲಾಯಿತು ಅವರನ್ನ. ಅವರೆಲ್ಲರೂ ಇವತ್ತು ದೆಹಲಿಯಲ್ಲಿ, ಜಮ್ಮುವಿನಲ್ಲಿ ಬಂದು ಸಿಂಗಲ್ ರೂಮ್ ಹೌಸ್ಗಳಲ್ಲಿ ಬದುಕು ನಡೆಸುವಂತ ಹೀನ ದೀನ ಕೃಪಣ ದರಿದ್ರ ಪರಿಸ್ಥಿತಿಗೆ ತಲುಪಿದ್ದಾರೆ. ಪಂಡಿತರ ಸ್ಥಿತಿ ಹಂಗಾಗೋಯ್ತು. ಇಡೀ ಕಾಶ್ಮೀರದ ವ್ಯಾಲಿಯನ್ನ, ಯಾವ ಕಾಶ್ಮೀರವನ್ನ ನಾವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಅಂತ ಕರಿತೀವೋ, ಇವತ್ತು ಪ್ರಾರ್ಥನೆ ಮಾಡ್ಕೊಳ್ತೀವಿ. ಯಾಕೆ ಅಂತಂದ್ರೆ ಕಾಶ್ಮೀರದಲ್ಲೇ ಸರಸ್ವತಿ ಇದ್ದಿದ್ದು, ಇದೇ ಕಾಶ್ಮೀರದಲ್ಲಿ ಭಾರತದ ವೇದ ಪರಂಪರೆ ಹುಟ್ಟಿದ್ದು, ಇದೇ ಕಾಶ್ಮೀರದಲ್ಲಿ ಸರ್ವಜ್ಞ ಪೀಠ ಇದ್ದಿದ್ದು. ಇಡೀ ದೇಶದಲ್ಲಿ ತನ್ನ ಪ್ರಭುತ್ವವನ್ನು ಸ್ಥಾಪಿಸಿದ ಶಂಕರಾಚಾರ್ಯರು ನಿಜವಾದ ಸರ್ವಜ್ಞರು ಅಂತ ಅವರನ್ನು ಒಪ್ಪಿಕೊಂಡಿದ್ದು ಕಾಶ್ಮೀರದಕ್ಕೆ ಹೋದ ನಂತರ. ಕಾಶ್ಮೀರದ ಪಂಡಿತರೊಂದಿಗೆ ವಾದದಲ್ಲಿ ಗೆದ್ದ ನಂತರ ಅವರು ಸರ್ವಜ್ಞ ಪೀಠ ಏರಿದ್ರು ಅಂತ ನಾವು ಓದ್ತೀವಿ. ಅಂದ್ರೆ ಕಾಶ್ಮೀರ ಹಿಂದೂಗಳ ಶ್ರದ್ಧಾ ಕೇಂದ್ರ. ನೀವು ಕಲ್ಲಣ್ಣನ ರಾಜತರಂಗಿಣಿಯನ್ನು ಓದಿದ್ರೆ ಕಾಶ್ಮೀರದ ಶ್ರೇಷ್ಠತೆ ಏನು ಅಂತ ಅರ್ಥ ಆಗುತ್ತೆ. ಆದರೆ ಕಾಶ್ಮೀರವನ್ನ ಇಸ್ಲಾಮಿಕ್ ಟೆರರಿಸಂನ ಜಾಗ ಮಾಡಿಟ್ರಲ್ಲ. ದುರಂತ ಏನು ಗೊತ್ತೇನು? ಇವತ್ತು ಯಾರ್ಯಾರು ಭಾರತದ ವಿರುದ್ಧ ಅಲ್ಲಿ ಹೋರಾಟ ಮಾಡ್ತಾರೋ ಅದರಲ್ಲಿ ಬಹುತೇಕರು ಹಿಂದೆ ಪಂಡಿತರೇ ಆಗಿದ್ದವರು. ಅವರು ಇವತ್ತು ಭಾರತದ ವಿರುದ್ಧವೇ ಹೋರಾಟ ಮಾಡುವಂಥ ಸ್ಥಿತಿಗೆ ಬಂದು ನಿಂತುಬಿಟ್ಟಿದ್ದಾರೆ. ಇದು ಬ್ರೈನ್ ವಾಶ್ ಮಾಡಿದ್ರ ಪರಿಣಾಮ. ಬ್ರೈನ್ ವಾಶ್ ಹೆಂಗಾಗತ್ತೆ ಅಂತಂದರೆ, ಮೊನ್ನೆ ಈ ದೇಶದ ಮೇಲೆ ಅಟ್ಯಾಕ್ ಮಾಡಿದಂಥವ ಈ ಈ ಅದಿಲ್ದಾರ್ SSLC ಫೇಲ್ ಆದವನು. 2016 ಫೇಲ್ ಆದ. 2017 ವೇಳೆಗೆ ಗಾರೆ ಕೆಲಸ ಮಾಡ್ತಿದ್ದ. ಗಾರೆ ಕೆಲಸ ಮಾಡೋನಿಗೆ ಇದನ್ನು ಮಾಡಿದ್ರೆ ಏನು ಸಿಗುತ್ತೋ, 500 ರೂಪಾಯಿ ಕೊಡ್ತೀನಿ ಬಾ, ಸೈನಿಕರ ಮೇಲೆ ಕಲ್ಲು ಹೊಡಿ ಅಂತ 500 ರೂಪಾಯಿ ಕೊಟ್ಟು ಕಲ್ಲು ಹೊಡಿಸಿದ್ರು. ಕಲ್ಲು ಹೊಡಿಯುವಾಗ ಒಂದ್ಸಲ ಸಿಕ್ಕಿ ಬಿದ್ದ. ಸೈನಿಕರು 4 ಬಾರಿಸಿದ್ರು. ಅವನನ್ನು ಕರ್ಕೊಂಡೋಗಿ ಇವ್ರು ಹೇಳಿದ್ರು, ನೋಡಿದ್ಯಾ ಸೈನಿಕರು ಹೆಂಗೆ ಹೊಡಿತಾರೆ, ಈ ಸೈನಿಕರ ವಿರುದ್ಧ ಸುಮ್ಮನೆ ಇದ್ರೆ ಹೆಂಗೆ, ಬಾ ನೀನು ನಮ್ಮ ಜೊತೆ ಸೇರ್ಕೊ ಅಂತ ಮನೆಯಿಂದ ಎಳ್ಕೊಂಡೋದ್ರು ಅವನು. 2018 ಆರಂಭದಲ್ಲಿ ಸೇರಿಕೊಂಡ ಅವನು. ಸಿ ಕ್ಯಾಟಗರಿಯ ಟೆರರಿಸ್ಟ್ ಅವನು. ABC ಅಂತ 3 ಕ್ಯಾಟಗರಿ ಮಾಡಿಟ್ಟಿದ್ದಾರೆ. ಎ ಕ್ಯಾಟಗರಿಯ ಟೆರರಿಸ್ಟ್ಗಳು ಡೇಂಜರ್, ಅವ್ರು ಒಳಗೆ ಬಂದ್ರೆ ಹೊರಗೋದ್ರೆ ಈ ದೇಶ ಪಕ್ಕ ಅವ್ರ ಮೇಲೆ ನೋಟ್ ಇಡುತ್ತೆ. ಬಿ ಕ್ಯಾಟಗರಿಯವರು ಎ ಕ್ಯಾಟಗರಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸಿ ಕ್ಯಾಟಗರಿಯವರು ಇವರಿಗೆ ಬೇಕಾಗಿರುವಂತ ವ್ಯವಸ್ಥೆ ಪೂರೈಸಿಕೊಡುವವರಷ್ಟೇ. ಹಿಂಗಾಗಿ ಇವನ ಮೇಲೆ ತುಂಬಾ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ 6 ತಿಂಗಳುಗಳಿಂದ ಇವನಿಗೆ ಬೇಕಾಗಿರುವಂತ ವಿಶೇಷವಾದ ಟ್ರೈನಿಂಗ್ ಅನ್ನು ಕೊಟ್ಟು, ಇವನಿಗೆ ಬೇಕಾಗಿರುವಂತ RDX ಅನ್ನು ಒದಗಿಸಿಕೊಟ್ಟು, ಗಾಡಿಯಲ್ಲಿ ಕೂತ್ಕೊಂಡು ಡಿಕ್ಕಿ ಹೊಡಿಲಿಕ್ಕೆ ಬೇಕಾಗಿರುವ ಎಲ್ಲ ತಯಾರಿನೂ ಇವನಿಗೆ ಮಾಡಿಕೊಡ್ಲಾಯ್ತು. ನಮ್ಮ ಸೇನೆಗೆ ಗೊತ್ತಾಗೋಕ್ಕಿಂತ ಮುಂಚೆ ಅವನು ಬಂದು ಹೊಡೆದು ಹೋಗಿದ್ದ. ಆದರೆ ಸೇನೆಯ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ಲ ಮಿತ್ರರೇ. ಅನೇಕರು ನನಗೆ ಹೇಳ್ತಾರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಗಿಬಿಟ್ಟಿದೆ ಅಂತ. ಆದರೆ ಗೊತ್ತಿರಲಿ, ಈ ದೇಶದ ಸೇನೆ 8ನೇ ತಾರೀಕು ಒಂದು ಪತ್ರವನ್ನು ಎಲ್ಲ CRPFನವರಿಗೆ ಪತ್ರ ಬರೆದು ಹೇಳಿದೆ, ನೀವು ಎಲ್ಲಾದರೂ ಡೆಪ್ಲಾಯ್ ಆಗಬೇಕಾದ್ರೆ ಹುಷಾರಾಗಿ ಡೆಪ್ಲಾಯ್ ಆಗಿ, ನೀವು ಡೆಪ್ಲಾಯ್ ಆಗೋಕ್ಕಿಂತ ಮುಂಚೆ ಸ್ಯಾನಿಟೈಸ್ ಮಾಡಿ, ಯಾಕೆಂದರೆ ನೆಲ ಬಾಂಬ್ಗಳನ್ನು ಇಟ್ಟಿರುವಂಥ ಸಾಧ್ಯತೆಗಳಿವೆ, ಹುಷಾರಾಗಿರಿ ಅನ್ನುವಂಥ ಎಚ್ಚರಿಕೆಯ ಗುಪ್ತ ಮಾಹಿತಿಯನ್ನು ಕೊಟ್ಟಿತ್ತು. ಆದರೆ ಈ ಮಾಹಿತಿಯ ನಡುವೆ ಒಂದು ಪ್ರಾಬ್ಲಮ್. ನಾನು ಹೇಳ್ತೀನಿ ಪಾಲಿಸಿ ಹೆಂಗಿರುತ್ತೆ ಅಂತ. ಕಾನ್ವಾಯ್ ಅಂತ ಏನು ಕರಿತೀವಲ್ಲ, ನೀವೆಲ್ಲರೂ ನೆನ್ನೆಯಿಂದ ಟಿವಿಯಲ್ಲಿ ಕೇಳ್ತಿದ್ದೀರಿ, ಸೈನಿಕರ ಕಾನ್ವಾಯ್ ಹೋಗ್ತಿತ್ತು, ಸೈನಿಕರ ಕಾನ್ವಾಯ್ ಹೋಗ್ತಿತ್ತು. ಕಾನ್ವಾಯ್ ಅಂತಂದ್ರೆ ರಜೆಯನ್ನು ಮುಗಿಸಿ ತಾವು ಯುದ್ಧ ಭೂಮಿಗೆ ಬರುವಂತ ಸೈನಿಕರದ್ದು ಒಂದು ಕಾನ್ವಾಯ್ ಇರುತ್ತೆ. ಕೆಲವೊಂದ್ಸಲ ಯುದ್ಧ ಭೂಮಿಯಿಂದ ವಾಪಸ್ ಪೀಸ್ ಫೋರ್ಸ್ಗೆ ಹೋಗ್ಲಿಕ್ಕೋಸ್ಕರ ಕಾನ್ವಾಯ್ ಹೋಗುತ್ತೆ. ಕಾನ್ವಾಯ್ ಅಂತಂದ್ರೆ ಒಂದಿಡೀ ತಂಡ ಮತ್ತೊಂದು ಕಡೆ ಹೊರಡೋದನ್ನ ಕಾನ್ವಾಯ್ ಅಂತ ಕರೀತಾರೆ. 78 ಟ್ರಕ್ಕುಗಳಲ್ಲಿ 2000 ಜನ CRPF ಯೋಧರು ಹೋಗ್ತಾ ಇದ್ರು. 78 ಟ್ರಕ್ಗಳಲ್ಲಿ. ಇದು ಹೋಗುತ್ತೆ ಅನ್ನೋ ಇನ್ಫಾರ್ಮೇಶನ್ ಹೋಗುತ್ತಲ್ಲ, ಅದು ಹೋಗುವಾಗ ರಸ್ತೆ ಪೂರ್ತಿ ಖಾಲಿ ಮಾಡಿಸ್ಬಿಡ್ತಾರೆ, ಯಾರು ರಸ್ತೆ ಒಳಗೆ ಬರಬಾರದು ಅಂತ. ಯಾಕಂದ್ರೆ 78 ಟ್ರಕ್ ಪಾಸ್ ಆಗುತ್ತೆ ಅಂತ. 2014ರಲ್ಲಿ ಒಂದು ಸಣ್ಣ ಘಟನೆ ನಡೀತು, ಒಂದು ದುರ್ಘಟನೆ ಆಯಿತು. ಯಾವುದೋ ಒಬ್ಬ ವ್ಯಕ್ತಿ ತನ್ನ ಮಾರುತಿ ಕಾರ್ ತಗೊಂಡು ಬರ್ತಿದ್ದ, ರಸ್ತೆಯಲ್ಲಿ ಕಾನ್ವಾಯ್ ಹೋಗ್ತಿದೆ ಅಂತ ಅಡ್ಡ ಹಾಕಲಾಯಿತು. ಅಡ್ಡ ಹಾಕಿದ್ರು ಕೇರ್ ಮಾಡದೆ ಮುಂದೆ ನುಗ್ಬಿಟ್ಟ. ಅವನು ನುಗ್ಗಿದ ತಕ್ಷಣ ತನ್ನ ಕೈಯಲ್ಲಿ ಬಂದೂಕು ಇಟ್ಕೊಂಡಿದ್ದಂತ ಈ ಒಬ್ಬ ಸೈನಿಕ ಸಹಜವಾಗಿ RDX ಇಟ್ಕೊಂಡಿರ್ಬೋದು ಅನ್ನೋ ಹೆದರಿಕೆಯಿಂದ ಶೂಟ್ ಮಾಡಿದ ತಕ್ಷಣ ಅದು ಅಲ್ಲಿರುವಂತ 2 ಬಲಿ ತೆಗೆದುಕೊಳ್ತು. ಇಡೀ ಊರ್ನವ್ರು ಗಲಾಟೆ ಎದ್ಬಿಟ್ರಲ್ಲ, ನಮ್ಮವ್ರನ್ನ ಬಲಿ ತೆಗೆದುಕೊಂಡ್ಬಿಟ್ರಿ ಅಂತ ಊರ್ನವ್ರು ಗಲಾಟೆ ಮಾಡಿದ್ರು. ಎಲ್ಲ ಇಂಗ್ಲಿಷ್ ಮೀಡಿಯಾಗಳು ಕೂತ್ಕೊಂಡು ದೊಡ್ಡ ಸದ್ದು ಮಾಡಿಬಿಟ್ಟು ಕಾಶ್ಮೀರದಲ್ಲಿ ಪಾಪದವ್ರನ್ನ ಹೊಡಿತಾ ಇದ್ದಾರೆ, ಕಾಶ್ಮೀರದಲ್ಲಿ ಬಡಪಾಯಿಗಳನ್ನ ಕೊಲ್ತಾ ಇದ್ದಾರೆ ಅಂತ ಯಾವಾಗ ಇಂಗ್ಲಿಷ್ ಮೀಡಿಯಾ ಸುದ್ದಿ ಮಾಡ್ತೋ, ಯಾರು ಈ ಗುಂಡನ್ನು ಚಲಾಯಿಸಿದ್ನೋ ಆ ಸೈನಿಕನ ವಿರುದ್ಧ ಕೋರ್ಟ್ ಮಾರ್ಷಲ್ ಮಾಡಿ ಅವನನ್ನು ಇವತ್ತಿಗೂ ಜೈಲಲ್ಲಿ ಕೊಳೆಯುವಂತೆ ಮಾಡಲಾಗಿದೆ ಮಿತ್ರರೇ. ಇವತ್ತು ನಾವು ಮಾತಾಡ್ತೀವಲ್ಲ, ಯಾಕೆ ಬಿಟ್ಟರು ಗಾಡಿ ಯಾಕೆ ಬಂದ್ಬಿಡ್ತು, ಸೈನಿಕರಿಗೆ ಅಷ್ಟು ಗೊತ್ತಾಗಲ್ವಾ, ಇಂಟೆಲಿಜೆನ್ಸ್ಗೆ ಅಷ್ಟು ಗೊತ್ತಾಗಲ್ವಾ? 2014ರಲ್ಲಿ ಇದೇ ಮೀಡಿಯಾಗಳು, ಯಾವ ಮೀಡಿಯಾಗಳನ್ನ ಇವತ್ತು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದೀವೋ, ಇದೇ ಮೀಡಿಯಾಗಳು ಆ ಘಟನೆಯನ್ನು ದೊಡ್ಡದು ಮಾಡಿದ್ರ ಪರಿಣಾಮವಾಗಿ ಆ ಇಡೀ ಲಾನ ಕ್ಯಾನ್ಸಲ್ ಮಾಡಬೇಕಾಗಿ ಬಂತು. ಕಾನ್ವಾಯ್ ಹೋಗ್ಬೇಕಾದ್ರೆ ಗಾಡಿ ಅಡ್ಡ ಹಾಕಬೇಕು ಅಂತಿಲ್ಲ, ಎಲ್ಲ ಗಾಡಿಗಳು ತಂಪಾಡಿ ಓಡುವಂತೆ ಇರಬಹುದು ಅಂತ ಮಾಡ್ಲಾಯ್ತಲ್ಲ, ಅದು ಇದೇ ಕಾರಣಕ್ಕಾಗಿರುವಂಥದ್ದು.
ಈ ಮಾನವ ಹಕ್ಕುಗಳ ಹೆಸರಲ್ಲಿ ಬೀದಿಗೆ ಬರುವಂತ ಕೆಲವು ಅಯೋಗ್ಯರಿದ್ದಾರಲ್ಲ, ಆ ಅಯೋಗ್ಯರ ಕಾರಣದಿಂದಾಗಿಯೇ ಕಾಶ್ಮೀರ ಇವತ್ತಿಗೂ ಹಾಳಾಗಿರೋದು. ಒಂದು ಸಲ ಇವರ ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಆದ್ರೆ ಕಾಶ್ಮೀರನ ಯಾವತ್ತು ಬೇಕಿದ್ರೂ ಕ್ಲೀನ್ ಮಾಡಬಹುದು. ಅದು ದೊಡ್ಡ ಸಂಗತಿಯಲ್ಲ. ದುರ್ದೈವದ ಸಂಗತಿ ಇದೆ. ಈ ದೇಶದ ದುರ್ದೈವದ ಸಂಗತಿ ಗಿರೀಶ್ ಕಾರ್ನಾಡು. ಈ ದೇಶದ ದುರ್ದೈವದ ಸಂಗತಿಗಳು ಯಾರು ಅಂದ್ರೆ ಪ್ರಕಾಶ್ ರಾಜು. ಈ ದೇಶದ ದುರ್ದೈವದ ಸಂಗತಿಗಳು ಯಾರು ಅಂದ್ರೆ ಗೌರಿ ಲಂಕೇಶ್ ತರದವರು. ಇವರೆಲ್ಲರೂ ಸೇರ್ಕೊಂಡು ಈ ದೇಶದಲ್ಲಿ ಈ ಮಾನವ ಹಕ್ಕುಗಳ ಹೆಸರಲ್ಲಿ ಮಾಡ್ತಾ ಇರುವಂತ ಅನ್ಯಾಯ ಇದೆಯಲ್ಲ, ಈ ಕಾರಣಕ್ಕೋಸ್ಕರ 44 ಜನ ಸತ್ತಿದ್ದು ಇವತ್ತು ಮಿತ್ರರೇ. ಯಾವಾಗ ಈ 44 ಜನ ತೀರ್ಕೊಂಡ್ರು, ನನಗೆ ಇವತ್ತು ಬೆಳಗ್ಗೆ ತುಂಬ ಭಾವುಕವಾದ ಸಂಗತಿ ಆಗಿತ್ತು. ಯಾಕೆ ಗೊತ್ತೇನು? ಒಬ್ಬ ಯೋಧನ ಹೆಂಡತಿ ಯೋಧನೊಂದಿಗೆ ಫೋನಲ್ಲಿ ಮಾತಾಡ್ತಿದ್ಲಂತೆ. ಅವನ ಜೊತೆ ಫೋನಲ್ಲಿ ಮಾತಾಡ್ತಿರುವಾಗ ಫೋನಲ್ಲೇ ದೊಡ್ಡ ಸದ್ದು ಕೇಳಿಸ್ತಂತೆ. ಅವಳಿಗೆ ಫೋನ್ ಕಟ್ಟಾಯ್ತಂತೆ. ಅವಳಿಗೆ ಗಾಬರಿ ಆಯಿತು. ಗಾಬರಿ ಆಗಿ ಅಂದ್ಕೊಂಡ್ಲು ಎಲ್ಲೋ ಏನೋ ಆಗಿರಬೇಕು, ನನಗೆ ಫೋನಲ್ಲಿ ಸದ್ದು ಬಂದಿರಬೇಕು ಅಂತ ವಾಪಸ್ ಫೋನ್ ಕನೆಕ್ಟ್ ಮಾಡಿದರೆ ತಾಗ್ತಾ ಇಲ್ಲ. ಅಳ್ತಾ ದೇವ್ರ ಹತ್ರ ಹೋಗಿ ಕೂತ್ಕೊಂಡ್ಲಂತ, ನನ್ನ ಯಜಮಾನ್ರಿಗೊಂದು ಏನೂ ಆಗದೇ ಇರಲಿ ಅಂತ. ಮಿತ್ರದಾದ ಕೆಲವೇ ಗಂಟೆಗಳಲ್ಲಿ ಫೋನ್ ಬಂತಂತೆ CRPF ಹೆಡ್ ಕ್ವಾರ್ಟರ್ಸಿಂದ, ನಿಮ್ಮ ಯಜಮಾನ್ರಿ ನಿಲ್ಲ ಕಣಮ್ಮ ಅಂತ. ಹೆಂಗಾಗಿರ್ಬೇಡ ರೀ, ಹೆಂಗಾಗಿರ್ಬೇಡ ಆಕೆಯ ಪರಿಸ್ಥಿತಿ. ಒಬ್ಬ ಹುಡುಗ, ಒಬ್ಬ ಸೈನಿಕ ಎಂಗೇಜ್ಮೆಂಟ್ ಮಾಡ್ಕೊಂಡು ಹೋಗಿದ್ದ, ರಜೆ ತಗೊಂಡು ವಾಪಸ್ ಬರ್ತೀನಿ ಅಂತ, ವಾಪಸ್ ಬರಲೇ ಇಲ್ಲ. ಒಬ್ಬ ಸೈನಿಕನಿಗೆ ಮಗು ಹುಟ್ಟಿದೆ, ಹೆಣ್ಮಗು, ಡಿಸೆಂಬರಲ್ಲಿ ಮಗು ಆಗಿದೆ. ಅವನು ಮುಖ ನೋಡ್ಲಿಕ್ಕೆ ಹೋಗಬೇಕು, ಆದರೆ ಹೋಗೋ ಪರಿಸ್ಥಿತಿಯಲ್ಲಿ ಈಗಂತೂ ಇಲ್ಲ. ಆ ಮಗು ತಂದೆಯ ಮುಖ ನೋಡಲೇ ಇಲ್ಲ ಜೀವಮಾನದಲ್ಲಿ. ಆ ಥರದ ಸ್ಥಿತಿ ನಿರ್ಮಾಣ ಆಯ್ತಲ್ಲ. ಬೆಳಗ್ಗೆ ಅಜಿತ್ ನನಗೆ ಹೇಳ್ತಿದ್ದ, ಚಕ್ರವರ್ತಿಯವರೇ ಹಿಂಗಾದರೂ ಸರಿ, ನಂಗೆ ಭಾಳ ದುಃಖ ಅನ್ನಿಸ್ಬಿಡ್ತದು. ಹೀಗಾದರೂ ಸರಿ, ದೂರದಲ್ಲಿ ಒಂದಷ್ಟು ಜನ ಹೆಣ್ಮಕ್ಳು ಇರ್ತಾರೆ, ಅವ್ರಿಗೆ ಏನು ನಡೀತಿದೆ ಅಂತ ಗೊತ್ತಿರಲ್ಲ. ಕೆಲವರು ಅದೇ ಜಾಗದಲ್ಲಿ ಇರ್ತಾರಂತೆ. ಆಫೀಸರ್ಗಳ ಹೆಂಡತಿಯರು, ಸಿಪಾಯಿರ ಹೆಂಡತಿಯರು ಅಲ್ಲೇ ಇರ್ತಾರೆ. ಅವರು ಯುದ್ಧಕ್ಕೆ ತಮ್ಮ ಯಜಮಾನರು ಹೋಗುವಾಗ, ಕಾರ್ಯಾಚರಣೆಗೆ ಹೋಗುವಾಗ ಅವರೆಲ್ಲ ಸೇರ್ಕೊಂಡು ಗುಂಪು ಗುಡ್ಕೊಂಡು ಒಬ್ರಿಗೊಬ್ರು ಧೈರ್ಯ ಹೇಳ್ತಿರ್ತಾರಂತೆ. ಏನು ಹೆದರ್ಕೊಳ್ಬೇಡ, ನಿಮ್ಮ ಯಜಮಾನರು ಬರ್ತಾರೆ ಅಂತ ಒಬ್ಳು ಹೇಳಿದ್ರೆ, ನಿಮ್ಮ ಯಜಮಾನರು ಬರ್ತಾರೆ ಹೆದರ್ಕೋಬೇಡ ಅಂತ ಮತ್ತೊಬ್ಳು ಹೇಳ್ತಾರಂತೆ. ಸಂಜೆ ಎಲ್ಲ ಕಾರ್ಯಾಚರಣೆ ಮುಗಿದ ಮೇಲೆ ಯುದ್ಧ ಭೂಮಿಯಿಂದ ಫೋನ್ ಬರುತ್ತಂತೆ. ಕೆಲವರು ಎಲ್ಲರ ಮನೆಗಳಿಗೂ ಫೋನ್ ಬರುತ್ತೆ. 2-3 ಮನೆಗಳಿಗೆ ಫೋನ್ ಬರಲ್ಲ ಅಂತಂದರೆ ಅವ್ರ ಯಜಮಾನರು ಇಲ್ಲ ಅಂತ ಅರ್ಥ ಅಂತೆ. ಅವ್ರು ಹೇಳ್ತಾರೆ, ಅದನ್ನು ಕೇಳುವಾಗ ಎಷ್ಟು ದುಃಖ ಅನ್ನಿಸ್ಬಿಡ್ತು ಅಂತಂದರೆ, ಮಿತ್ರ, ಈ ದೇಶದ ಸೈನಿಕರ ಪಡೆ ಈ ದೇಶಕ್ಕೋಸ್ಕರ ಇಷ್ಟೆಲ್ಲ ಕಾದಾಡುತ್ತಲ್ಲ, ಆದರೆ ದುರ್ದೈವಕಾರಿ ಸಂಗತಿ, ನಂಗೆ ಸತ್ಯವಾಗಲೂ ಅದನ್ನು ಮಾಡಿದಂಥ ಆ ಧರ್ನ ಬಗ್ಗೆ ಇರುವಂಥ ಕೋಪಕ್ಕಿಂತ ಅವನಿಗೆ ಸಮರ್ಥನೆ ಕೊಡ್ತಾ ಇರುವಂಥ ಅಯೋಗ್ಯರಿದ್ದಾರಲ್ಲ ಅವ್ರ ಬಗ್ಗೆ ಆಕ್ರೋಶ ಜಾಸ್ತಿ ಇದೆ ನನಗೆ. NDTVಯ ಪತ್ರಕರ್ತೆ ಒಬ್ಳು ನಿಧಿ ಸೇಠಿ, ಅವಳು ಏನು ಹೇಳಿದಾಳೆ ಗೊತ್ತಾ? ನೀವೆಲ್ಲ ಉರಿ ಸಿನಿಮಾ ನೋಡಿರಬೇಕು. ಆ ಉರಿ ಸಿನಿಮಾದ ಟೈಟ್ಲ್ ಒಂದಿತ್ತು, ಹೌಸ್ ದ ಜೋಶ್ ಅಂತ. ಅವಳು ಏನು ಕೇಳಿದಾಳೆ ಗೊತ್ತಾ? ಹೌಸ್ ದ ಜೇಶ್ ಅಂತ ಕೇಳಿದ್ದಾಳೆ. ಹೌಸ್ ದ ಜೈಶ್ ಅಂತಂದ್ರೆ ಈ ಉಗ್ರಗಾಮಿ ಸಂಘಟನೆ ಯಾವ್ದಿದೆಯೋ, ಜೈಷೆ ಮೊಹಮ್ಮದ್ದು, ಹೆಂಗಿದೆ ಜೈಶು, ಅದು ಮಾಡಿದ ಕೆಲಸ ಹೆಂಗಿದೆ ಅಂತ ಕೇಳ್ತಾಳಲ್ಲ ಇವಳು ಭಾರತದವಳು ಪಾಕಿಸ್ತಾನದವಳು ಅಂತ ಕೇಳಬೇಕಲ್ಲ. NDTVಯಲ್ಲಿ ನಿಂತ್ಕೊಂಡು ಅವಳು ವರದಿ ಮಾಡ್ತಾಳೆ. ಆ NDTVಯನ್ನು ಪ್ರತಿನಿತ್ಯ ಮನೇಲಿ ನೋಡ್ತೀವಲ್ಲ ನಾವು. ಕೇಬಲ್ನವರು ಕಟ್ ಮಾಡಬೇಕು NDTVನ, ಯಾರಿಗೂ NDTV ಕೊಡಲ್ಲ ಅಂತ ಹೇಳೋ ಸ್ಥಿತಿ ಇರಬೇಕು. ಎಂಥ ಅಯೋಗ್ಯ ಚಾನೆಲ್ಗಳಿವು. ಸಿದ್ದು ಅಂತ ಒಬ್ಬ ಕ್ರಿಕೆಟರ್, ಅವ್ನು ಸಿಕ್ಸರ್ ಹೊಡೆದಾಗೆಲ್ಲ ಖುಷಿಪಟ್ಟು ಚಪ್ಪಾಳೆ ತಟ್ಟಿದ್ದೀವಿ. ಆ ಅಯೋಗ್ಯ ಹೇಳ್ತಾನೆ, ಇಷ್ಟಾದ ನಂತರವೂ ಕೂಡ ಭಯೋತ್ಪಾದನೆ ಒಂದು ರಾಷ್ಟ್ರಕ್ಕೆ ಸಂಬಂಧಪಟ್ಟಿದ್ದಲ್ಲ, ಹಿಂಗಾಗಿ ನಾವೆಲ್ಲರೂ ಪಾಕಿಸ್ತಾನವನ್ನ ಬೈಬಾರ್ದು, ಪಾಕಿಸ್ತಾನ ಜೊತೆಗೆ ಮಾತುಕತೆ ಮುಂದುವರಿಸಬೇಕು ಅಂತಾರಲ್ಲ ಈ ಅಯೋಗ್ಯರು. ಕಪಿಲ್ ಸಿಬಲ್ ಮಾತನಾಡ್ತಾನೆ, ಸುಶೀಲ್ ಶಿಂದೆ ಮಾತಾಡ್ತಾರೆ. ಇವರೆಲ್ಲರೂ ಎಷ್ಟು ಕೆಳಮಟ್ಟದಲ್ಲಿ ಮಾತನಾಡ್ತಾರೆ ಅಂತಂದ್ರೆ, ಇವರಿಗೆ ಸೈನಿಕರ ಹೌತಾತ್ಮ್ಯದ ಬೆಲೆಯೇ ಇಲ್ಲ ಅನ್ನಿಸಿದಾಗ ಬಹಳ ನೋವಾಗುತ್ತೆ ಮಿತ್ರರೇ. ನಾವು ತಪ್ಪು ಮಾಡ್ತೀವಿ. ಈ ಇಡೀ ಸೂತ್ರ ಎಲ್ಲಿದೆ ಗೊತ್ತೇನು? ನನ್ನ ಮತ್ತು ನಿಮ್ಮ ಕೈಲಿದೆ ಸೂತ್ರ. ನಾವೇ ತಪ್ಪು ಮಾಡಿದ್ದು. 44 ಸೈನಿಕರ ಹತ್ಯೆಗೆ ಯಾರು ಕಾರಣ ಅಂತಂದ್ರೆ ನಾನು ಮತ್ತು ನೀವೇ ಕಾರಣ. ಯಾಕೆ ಅಂತ ಹೇಳ್ತೀನಿ ನಾನು. 1999ರಲ್ಲಿ 94-95ರಲ್ಲಿ ಈ ದೇಶ ಮೌಲಾನಾ ಮಸೂದ್ ಅಜರ್ನ ಬಂಧಿಸಿತ್ತು. ಕಾಶ್ಮೀರದ ಕಣಿವೆಗೆ ಬಂದಿದ್ದ ಡೆಡ್ಲಿ ಟೆರರಿಸ್ಟ್ ಅಂತ ನಮಗೆ ಗೊತ್ತಿಲ್ಲದೆ ಅಚಾನಕ್ ಆಗಿ ಸಿಕ್ಕಾಕೊಂಡ. ನೋಡಿದ್ರೆ ಮೌಲಾನಾ ಮಸೂದ್ ಅಜರ್, ಅವನನ್ನು ಅರೆಸ್ಟ್ ಮಾಡಿ ಒಳಗಿಟ್ಟಿದ್ವಿ. 95ಅಲ್ಲಿ ಅವನನ್ನು ಬಿಡಿಸ್ಕೊಳ್ಬೇಕು ಅಂತ ಒಂದು ಟೆರರಿಸ್ಟ್ ಸಂಘಟನೆ ಏನ್ ಮಾಡ್ತು, 5 ಜನ ವಿದೇಶಿ ಯಾತ್ರಿಕರನ್ನ ಅಪಹರಣ ಮಾಡ್ತು, 5-6 ಜನರನ್ನ. ಆದ್ರೆ ಭಾರತ ಸರ್ಕಾರ ನಿರ್ದಾಕ್ಷಿಣ್ಯವಾಗಿ ಮೌಲಾನಾ ಮಸೂದ್ ಅಜರ್ನ ಬಿಡಲ್ಲ ಅಂತ ಹೇಳ್ತು. 1999ರಲ್ಲಿ ಕಂದಹಾರ್ಗೆ, ನೇಪಾಳಕ್ಕೆ ಹೋಗ್ತಿದ್ದಂತ ಒಂದು ವಿಮಾನವನ್ನ ಅಪಹರಿಸಿಕೊಂಡೋಗಿ ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗ್ಲಾಯ್ತು. ಅವತ್ತು ಟಿವಿಗಳು ಏನ್ ಮಾಡಿದ್ವು ಗೊತ್ತಾ? ಅಜಿತ್ ದೋವಲ್ ಆಮೇಲೆ ಬಹಳ ನೋವಿನಿಂದ ಹೇಳಿದ್ರು. ಟಿವಿಗಳು ಏನು ಮಾಡಿದ್ರು ಗೊತ್ತಾ? ಆ ವಿಮಾನಗಳಲ್ಲಿದ್ದಂಥ ಕೆಲವು ಪ್ಯಾಸೆಂಜರ್ಸ್ ಮನೆಗಳಿಗೆ ಹೋಗೋದು, ಅವ್ರ ಮನೆಯಲ್ಲಿ ಕಣ್ಣೀರಿಡ್ತಾ ಇರೋದನ್ನು ತೋರಿಸೋದು, ಅದನ್ನು ಹೃದಯ ವಿದ್ರಾವಕವಾಗಿ ತೋರಿಸಿ, ನೋಡಿ ಅವ್ರ ಮಗ ಅಲ್ಲಿಗೆ ಹೋಗಿದ್ದಾನೆ, ಅವನ ಮಗಳಲ್ಲಿದ್ದಾಳೆ, ಮಕ್ಕಳಿಬ್ರು ಅಲ್ಲಿದ್ದಾರೆ, ಅವ್ರ ಪುಟ್ಟ ಮಗು ಒಂದು ಅಲ್ಲಿದೆ, ಅದು ಹೆಂಗ್ ಬದುಕಿದ್ಯೋ, ಏನಾಗಿದ್ಯೋ, ಇವ್ರ ಸಂಕಟ ಏನು ಅಂತ ಕೇಳಿದ ತಕ್ಷಣ ನಾವು ಕ್ಯಾಂಡಲ್ ಹಿಡ್ಕೊಂಡು ಬೀದಿಗೆ ಬಂದ್ವಿ. ಅವ್ರನ್ನ ಹೆಂಗಾದ್ರೂ ಮಾಡಿ ಉಳಿಸಿ ಮೌಲಾನಾ ಮಸೂದ್ ಅಜರ್ನ ಬೇಕಿದ್ರೆ ಬಿಡಿ ಅಂತ ಹೇಳಿದ್ರ ಪರಿಣಾಮವಾಗಿ ಅಟಲ್ಜಿ ಸರ್ಕಾರದ ಮೇಲೆ ಹಿಂದೆಂದೂ ಇಲ್ಲದಷ್ಟು ಪ್ರೆಷರ್ ಬಂತು. ಪರಿಣಾಮ ಏನಾಯ್ತು ಗೊತ್ತಾ? 4-5 ದಿನಗಳ ಕಾಲ ಹೇಗಾದರೂ ಮಾಡಿ ತಳ್ಳಬೇಕು ಅಂತಿದ್ದಂಥ ಸರ್ಕಾರ ಅತ್ಯಂತ ಹೇಯ ರೀತಿಯಲ್ಲಿ
ಈ ದೇಶದ ವಿದೇಶಾಂಗ ಸಚಿವನ ಜೊತೆಗೆ ಮೌಲಾನಾ ಮಸೂದ್ ಅಜರ್ನ ಮತ್ತಿಬ್ಬರು ಟೆರರಿಸ್ಟ್ಗಳನ್ನು ವಿಮಾನದಲ್ಲಿ ಕುಳ್ಳಿರಿಸಿಕೊಂಡು ಕರ್ಕೊಂಡೋಗಿ ಅಫ್ಘಾನಿಸ್ತಾನಕ್ಕೆ ಬಿಟ್ಟು ನಮ್ಮ ದೇಶದ ವಿಮಾನವನ್ನು ವಾಪಸ್ ಕರ್ಕೊಂಡು ಬಂತು. ಹಂಗೆ ವಾಪಸ್ ಕರ್ಕೊಂಡು ಬಂದ ಮೇಲೇ ಆ ಮೌಲಾನಾ ಮಸೂದ್ ಅಜರ್ ಜೈಷ್ ಎ ಮೊಹಮ್ಮದ್ ಅನ್ನೋ ಸಂಘಟನೆಯನ್ನು ಕಟ್ಟಿದ. 1999ರಲ್ಲಿ ಅವನನ್ನು ಬಿಟ್ವಿ. 2001ರಲ್ಲಿ ಆತ ನಮ್ಮ ಸಂಸತ್ತಿನ ಮೇಲೆ ದಾಳಿ ಮಾಡಿದ. ಅಫ್ಜಲ್ ಗುರುನ ಅನಂತರ ಹಿಡಿದ್ವಿ ನಾವು. ಸಂಸತ್ತಿನ ಮೇಲೆ ದಾಳಿ ಆಗಲಿಕ್ಕೆ ಕಾರಣ ಅದೇ ಜೈಷ್ ಎ ಮೊಹಮ್ಮದ್, ನಾವು ಬಿಟ್ಟಂತ ಅದೇ ಉಗ್ರ ಮೌಲಾನಾ ಮಸೂದ್ ಅಜರ್. 2006ರಲ್ಲಿ 2008ರಲ್ಲಿ ಮುಂಬೈ ಮೇಲೆ ಅಟ್ಯಾಕ್ ಆಯ್ತಲ್ಲ, ಮುಂಬೈ ಮೇಲೆ ಅಟ್ಯಾಕ್ ಮಾಡಿದ್ದು ಅದೇ ಜೈಷ್ ಎ ಮೊಹಮ್ಮದ್, ಅದೇ ಮೌಲಾನಾ ಮಸೂದ್ ಅಜರ್ ಅದ್ರ ಹಿಂದೆ ಇದ್ದ. ಅವತ್ತು ನಾವು ಬಿಡಿಸಿದ್ದು ಅವನನ್ನ. ನಾವು ಟಿವಿಗಳ ಮುಂದೆ ಕೂತ್ಕೊಂಡು ಬೊಬ್ಬೆ ಹೊಡೆದವಲ್ಲ, ನಾವು ಬಿಟ್ಟಂತ ಮೌಲಾನಾ ಮಸೂದ್ ಅಜರ್ ಈ ದೇಶದ 100 ಜನರನ್ನ ಪ್ರಾಣ ತೆಗೆದುಕೊಂಡ್ಬಿಟ್ಟ. ನನ್ನ ದೇಶದ ವೀರ ಯೋಧರನ್ನ ಕಳ್ಕೊಂಡ್ವಿ, NSG ಕಮಾಂಡೋಗಳನ್ನು ಕಳ್ಕೊಂಡ್ವಿ ನಾವು 2008ರಲ್ಲಿ. ಮಿತ್ರ, 2016ರಲ್ಲಿ ಪಠಾನ್ಕೋಟಲ್ಲಿ ನಾವು ಬೆಂಗಳೂರಿನ ಯೋಧರನ್ನ, ಈ ನಾಡಿನ ಅನೇಕ ಯೋಧರನ್ನ ಕಳ್ಕೊಂಡಿದ್ವಲ್ಲ, ಅದರ ಹಿಂದೆ ಇದ್ದಿದ್ದು ಕೂಡ ಅದೇ ಮೌಲಾನಾ ಮಸೂದ್ ಅಜರ್. ಇವತ್ತು 2018ರಲ್ಲಿ ಅದೇ ಮೌಲಾನಾ ಮಸೂದ್ ಅಜರ್ ಪಾಕಿಸ್ತಾನದಲ್ಲಿ ಕೂತ್ಕೊಂಡು ನಗಾಡ್ತಾ ಹೇಳ್ತಾನೆ, ಒಂದು ತಿಂಗಳ ಹಿಂದೆ ಒಂದು ಭಾಷಣ ಮಾಡ್ತಾನೆ, ರಕ್ತ ಕುದಿಯುತ್ತೆ ನಂಗೆ ಹೇಳಬೇಕಾದ್ರೆ. ಅವನು ಹೇಳ್ತಾನೆ, ಭಾರತ ನನ್ನ ಕೂದಲು ಕೊಂಕಿಸ್ಲಿಕ್ಕೂ ಸಾಧ್ಯ ಇಲ್ಲ, ಏನು ಮಾಡುತ್ತೆ ನೋಡ್ಕೊಂಡು ಬಿಡ್ತೀನಿ ಅಂತ ಮೌಲಾನಾ ಮಸೂದ್ ಅಜರ್ ಹೇಳ್ತಾನಲ್ಲ. ಒಬ್ಬ ಡೆಡ್ಲಿ ಟೆರರಿಸ್ಟನ್ನು ನಾವು ಅವತ್ತು ಬಿಡಿಸಿದ್ರ ಪರಿಣಾಮ ಇವತ್ತಿಗೂ ಅನುಭವಿಸ್ತಾ ಇದ್ದೀವಿ. ಇಸ್ರೇಲ್ನ ಒಂದು ನಿಯಮ ಇದೆ, ನೀವು ಇಸ್ರೇಲ್ನ ಅಧ್ಯಕ್ಷರನ್ನೇ ಅಪಹರಿಸಿದರೂ ಕೂಡ ಅವರಿಗೆ ಪರ್ಯಾಯವಾಗಿ ನಾವು ಒಬ್ಬ ಭಯೋತ್ಪಾದಕನನ್ನು ಬಿಡಲ್ಲ ಅಂತ ಒಂದು ನಿಯಮ ಮಾಡಿಟ್ಕೊಂಡಿದ್ದಾರೆ ಇಸ್ರೇಲ್ನವರು. ಆದರೆ ಭಾರತಕ್ಕೆ ಅಂತ ನಿಯಮ ಸಾಧ್ಯ ಇಲ್ಲ ಅನ್ನೋದೇ ಒಂದು ದುರಂತಕಾರಿ ಸಂಗತಿ ಅಂತ. ಮಿತ್ರ, ಯಾವ ಪರಿ ದುರಂತದ ಸಂಗತಿಯಲ್ಲಿ ನಾವು ಇವತ್ತಿದ್ದೀವಿ ಅಂತಂದರೆ, ಆ ಮೌಲಾನಾ ಮಸೂದ್ ಅಜರ್ನ ನಾವು ಹಿಡಿಬೇಕು ಅಂತಂದರೆ ನಮಗೀಗ ಇರೋವಂಥದ್ದು ಒಂದೇ ಒಂದು ಮಾರ್ಗ, ಪಾಕಿಸ್ತಾನದ ಮೂಗು ಮತ್ತು ಬಾಯನ್ನು ಮುಚ್ಚಬೇಕು ಅಂತ. ಆದರೆ ಸತ್ಯ ಹೇಳ್ತೀನಿ, ನಾನು ಪೊಲಿಟಿಸೈಸ್ ಖಂಡಿತವಾಗಿಯೂ ಇದನ್ನು ಮಾಡಲಿಕ್ಕೆ ಇಚ್ಛೆ ಪಡಲ್ಲ. ಆದರೆ ನರೇಂದ್ರ ಮೋದಿಯವ್ರ ಮೇಲೆ ನನಗೆ ಎಂಥ ವಿಶ್ವಾಸ ಇದೆ ಅಂತಂದರೆ, ಆ ಮನುಷ್ಯ ಕೊಟ್ಟ ಮಾತಿಗೆ ತಪ್ಪಲ್ಲ ಅನ್ನೋ ಗ್ಯಾರಂಟಿ ನನಗಿದೆ. ನಾನು ಕಳೆದ 2 ದಿನಗಳಿಂದ ನೋಡ್ತಿದ್ದೀನಿ, ನಾನು ಮತ್ತು ನೀವು ಆಕ್ರೋಶಕ್ಕೆ ನಾನು ಹಿಂಗೆ ಮಾತಾಡ್ತೀನಲ್ಲ, ಮಾತಾಡ್ಬೋದು ರೀ. ನಿಮಗೂ ಸ್ವಲ್ಪ ಕೋಪ ಬಂದರೆ ನೀವು ಕಣ್ಣೀರು ಹಾಕ್ಬಿಡ್ಬೋದು, ಯಾರಿಗಾದರೂ ಫೋನ್ ಮಾಡಿ ಒಂದು 4 ಮಾತು ಬೈದು ಬಿಡ್ಬೋದು, ಫೇಸ್ಬುಕ್ಕಲ್ಲಿ ಬೈದು ಹಾಕ್ಬಿಡ್ಬೋದು. ಈ ದೇಶದ ಪ್ರಧಾನಿ ಏನು ಮಾಡ್ಬೇಕು ಹೇಳ್ರಿ? ಆತ ತನಗಾಗ್ತಿರೋ ನೋವನ್ನು ಯಾರ ಹತ್ರ ಹೇಳ್ಕೊಳ್ಬೇಕು? ಪ್ರಧಾನಿನೇ ನಂತರ ಬೇಜಾರು ಮಾಡ್ಕೊಂಡು ನಿಮ್ಮ ಹತ್ರ ಮಾತನಾಡ್ಲಿಕ್ಕೆ ನಿಂತು ಬಿಟ್ರೆ ಇನ್ನು ನಮ್ಮನ್ನು ಕಾಪಾಡೋರು ಯಾರು? ಎಷ್ಟು ಕಂಟ್ರೋಲ್ ಮಾಡ್ಕೊಳ್ಬೇಕು, ತನ್ನ ಎಮೋಷನ್ಸ್ ಅನ್ನ ಕಂಟ್ರೋಲ್ ಮಾಡ್ಕೋಬೇಕು. ಪ್ರಧಾನಮಂತ್ರಿಗಳು ಉರಿ ಅಟ್ಯಾಕ್ ಆದ ನಂತರ ಒಂದು ಇಂಟರ್ವ್ಯೂ ಕೊಟ್ಟರು ಮೊನ್ನೆ ANIಗೆ. ಉರಿ ಅಟ್ಯಾಕ್ ಆದ ನಂತರ ನನಗೆ ಆಕ್ರೋಶ ತುಂಬ ಇತ್ತು, ನನ್ನ ಸೈನಿಕರನ್ನ ಕಳ್ಕೊಂಡು ನೋವಿತ್ತು. ಆದರೆ ನಾನು ಈ ಆಕ್ರೋಶದಲ್ಲಿ ಒಂದು ಸಣ್ಣ ತಪ್ಪು ಮಾಡಿಬಿಟ್ರೆ ನನ್ನ ದೇಶ ಪರ್ಮನೆಂಟ್ ಆಗಿ ತೊಂದರೆಗೀಡಾಗುತ್ತೆ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೆ. ಆದರೆ ಸೈನಿಕರನ್ನು ಮಾತನಾಡಿಸಿದ ಮೇಲೆ ಗೊತ್ತಾಯಿತು ನನಗಿಂತ 100 ಪಟ್ಟು ಆಕ್ರೋಶ ಅವರೊಳಗಿದೆ ಅಂತ. ಇವತ್ತಿಗೂ ಹಾಗೆ ನೀವು ಆಕ್ರೋಶ ಅಂತಿರಲ್ಲ, ನಿಮಗೆ ಆ ಶವಗಳನ್ನು ನೋಡಿದಾಗ ಕೋಪ ಬರುತ್ತಲ್ಲ. ಸುಮ್ಮನೆ ಯೋಚನೆ ಮಾಡಿ, 78 ಗಾಡಿಗಳಲ್ಲಿ ಮೊದಲನೇ ಗಾಡಿ ಬ್ಲಾಸ್ಟ್ ಆಯ್ತಲ್ಲ, ಆ ಮೊದಲನೇ ಗಾಡಿಯ ಹಿಂದೆ ಇದ್ದವರು ಆನಂತರ ಕೆಳಗಿಳಿದು ಆ ಶವಗಳನ್ನು ನೋಡಿದಾಗ ಅವ್ರ ಒಳಗೆ ಉಂಟಾಗಿರುವ ಭಾವನೆಗಳು ಏನಿರ್ಬೋದು ಅಂತ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂದ್ಕೊಂಡಿದ್ದೀರೇನು? ಉಳಿದ 77 ಗಾಡಿಯವರು ಕೆಳಗೆ ಬಂದು ನಿಂತ್ಕೊಂಡು ಅದನ್ನ ನೋಡಿ ಆಘಾತಕ್ಕೊಳಗಾಗಿರ್ತಾರಲ್ಲ, ಅವನ ಕಣ್ಣಲ್ಲಿ ನೀರು ಬರಲ್ಲ, ಸೈನಿಕನ ಕಂಗಳಲ್ಲಿ ನೀರು ಬರಲ್ಲ. ಅವನ ಆಕ್ರೋಶವೂ ಕೂಡ ಕಂಟ್ರೋಲ್ಡ್ ಆಕ್ರೋಶ. ಆ ಆಕ್ರೋಶವನ್ನ ಅವನು ಕಾರ್ಯರೂಪಕ್ಕೆ ತರ್ತಾನೆ ಅಂತ ಏನಾದರೂ ಆಗ್ಬಿಟ್ರೆ ಅದರ ಬದಲಾವಣೆ ಡಿಸ್ಟ್ರಕ್ಷನ್ ಇರುತ್ತಲ್ಲ. ಪಾಕಿಸ್ತಾನ ಮುಂದಿನ 50 ವರ್ಷಗಳ ಕಾಲ ನೆನಪಿಸ್ಕೊಳ್ಬೇಕು ಅಂತ ಡಿಸ್ಟ್ರಕ್ಷನ್. ಡೆಫಿನೆಟ್ಲಿ ನಾನಂತೂ ವೆಯ್ಟ್ ಮಾಡ್ತಿದ್ದೀನಿ ಏನಾಗುತ್ತೆ ಅಂತ. ಹಂಗಂತ ನರೇಂದ್ರ ಮೋದಿ ಪಾಕಿಸ್ತಾನವನ್ನು ಕಂಟ್ರೋಲೇ ಮಾಡಲಿಲ್ಲ ಅಂದ್ಕೊಂಡಿದ್ದೀರಾ? ಡೆಫಿನೆಟ್ಲಿ ಕಂಟ್ರೋಲ್ ಮಾಡಿದ್ದಾರೆ. ನರೇಂದ್ರ ಮೋದಿಯವರು ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂತ ಒಂದು ವರ್ಲ್ಡ್ನಲ್ಲಿದೆ. ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಅಂದರೆ ಏನು ಅಂದರೆ FATF ಅಂತ ಕರೀತಾರೆ. ಈ FATFನ ವಿಶೇಷ ಏನು ಅಂತಂದರೆ, ಜಗತ್ತಿನ ಯಾವ್ಯಾವ ರಾಷ್ಟ್ರಗಳು ಒಂದು ದೇಶದ ಹಣವನ್ನು ಮತ್ತೊಂದು ದೇಶಕ್ಕೆ ಟ್ರಾನ್ಸ್ಫರ್ ಮಾಡಲಿಕ್ಕೆ ಕಳ್ಳತನದ ಮಾರ್ಗವನ್ನು ಬಳಸ್ತಿರುತ್ತೋ, ಯಾವುದಾದ್ರೂ ದೇಶಗಳು ಟೆರರಿಸ್ಟ್ ಆರ್ಗನೈಸೇಷನ್ಗೆ ಹಣ ಸಪ್ಲೈ ಮಾಡಲಿಕ್ಕೆ ಬಳಸ್ತಿರುತ್ತೋ ಅನ್ನೋದ್ರ ಕುರಿತಂತೆ ಒಂದು ವಾಚ್ ಇಟ್ಟಿರ್ತಾರೆ, ದೃಷ್ಟಿ ಇಟ್ಟಿರ್ತಾರೆ. 2012ರಿಂದ 2015ರವರೆಗೂ ಈ FATFನಲ್ಲಿ ಪಾಕಿಸ್ತಾನ ಇತ್ತು. ಅದಾದ ನಂತರ ಪಾಕಿಸ್ತಾನ ಹೊರಕ್ಕೆ ಬರಬೇಕು ಅಂತ ಜಗತ್ತಿನ ಎಲ್ಲ ರಾಷ್ಟ್ರಗಳು ಡಿಸೈಡ್ ಮಾಡಿದ್ವು. ಹೊರಕ್ಕೆ ಬರಲಿಕ್ಕೆ ಪಾಕಿಸ್ತಾನಕ್ಕೆ ಒಂದು 27 ಪಟ್ಟಿಯನ್ನು ಹಾಕ್ಕೊಟ್ಟಿದ್ರು. ಇಂಥ ಕೆಲಸಗಳನ್ನು ನೀವು ಮಾಡಿದರೆ ನಿಮ್ಮನ್ನು ಹೊರತರ್ತೀವಿ ಅಂತ. 2018ರಲ್ಲಿ ಮತ್ತೆ ವಾಪಸ್ ಮೀಟಿಂಗ್ ಕೂತಾಗ ಈ ದೇಶ ಪಾಕಿಸ್ತಾನದ ವಿರುದ್ಧ ತನ್ನ ವಾದವನ್ನು ಹೇಗೆ ಮಂಡಿಸ್ತು ಅಂತಂದರೆ, ಪಾಕಿಸ್ತಾನ ಕಷ್ಟಪಟ್ಟು 27 ಪಾಯಿಂಟ್ಗಳನ್ನು ರೆಡಿ ಮಾಡಿಕೊಂಡು ಇದರಲ್ಲಿ 5 ಪಾಯಿಂಟ್ಗಳಲ್ಲಿ ನಾನು ತಯಾರಾಗಿದ್ದೀನಿ ಅಂತ ಜಗತ್ತಿನ ಮುಂದೆ ಇಟ್ಟಾಗಲೂ
ಭಾರತ ಹೇಳ್ತು, ನಿಮ್ಗೆ ಯಾರಿಗೂ ಪಾಕಿಸ್ತಾನ ಎಂಥ ಕೆಟ್ಟ ರಾಷ್ಟ್ರ ಅಂತ ಗೊತ್ತಿಲ್ಲ, ಅನುಭವಿಸ್ತಾ ಇರೋ ನನಗೆ ಚೆನ್ನಾಗಿ ಗೊತ್ತಿದೆ ಅಂತ ಪ್ರತಿಯೊಂದು ವಿವರವನ್ನು ಮುಂದಿಟ್ಟಾಗ ಜಗತ್ತಿನ ಎಲ್ಲ ರಾಷ್ಟ್ರಗಳು ಪಾಕಿಸ್ತಾನದ ವಿರುದ್ಧ ನಿಂತು 3 ರಾಷ್ಟ್ರ ಪಾಕಿಸ್ತಾನದ ಜೊತೆಯಲ್ಲಿತ್ತು. ಒಂದು ಚೀನಾ, ಮತ್ತೊಂದು ಸೌದಿ ಅರೇಬಿಯಾ, ಮೂರನೇದು ಟರ್ಕಿ. ಈ ದೇಶದ ಪ್ರಧಾನಮಂತ್ರಿ ಸೌದಿ ಅರೇಬಿಯಾ ಜೊತೆಗೆ ರಿಲೇಷನ್ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತಂದ್ರೆ, ಸೌದಿ ಅರೇಬಿಯಾದ ರಿಯಾದನ್ನ ಕೇಳ್ಕೊಂಡ್ರು, ಸೌದಿ ಅರೇಬಿಯಾದ ಪ್ರಮುಖನನ್ನ ಕೇಳ್ಕೊಂಡ್ರು, ಹೇಗಾದ್ರೂ ಮಾಡಿ ಈ ಒಂದು ಸಲ ನಮ್ಮನ್ನು ಬೆಂಬಲಿಸಿ ಪಾಕಿಸ್ತಾನವನ್ನು ರೋಗ್ ಕಂಟ್ರಿ ಮಾಡಬೇಕು, ನೀವು ದಯಮಾಡಿ ನಮ್ಗೆ ಬೆಂಬಲ ಕೊಡಬೇಕು ಅಂತ ಕೇಳಿದ್ರ ಪರಿಣಾಮವಾಗಿ ಆ 3 ರಾಷ್ಟ್ರಗಳಲ್ಲಿ ಸೌದಿ ಪಕ್ಕಾ ಸುನ್ನಿ ಕಂಟ್ರಿ, ಪಾಕಿಸ್ತಾನಕ್ಕೆ ಬೆಂಬಲವಾಗಿ ನಿಲ್ಲಬೇಕಾಗಿರುವಂಥ ಮುಸಲ್ಮಾನ್ ಕಂಟ್ರಿ, ನರೇಂದ್ರ ಮೋದಿಗೆ ಹೇಳ್ತು, ನಿಮ್ಮೇಲಿರುವಷ್ಟು ವಿಶ್ವಾಸ ನನಗೆ ಪಾಕಿಸ್ತಾನದ ಮೇಲಿಲ್ಲ, ನೀವು ಹೇಳಿದ ಮಾತು ಕೇಳ್ತೀನಿ ಅಂತ ಸೌದಿ ಟೀಮಿಂದ ಆಚೆ ಬಂತು. ವಾಸ್ತವವಾದ ನಿಯಮ ಏನು ಗೊತ್ತಾ, ಯಾವುದಾದ್ರೂ 3 ರಾಷ್ಟ್ರ ಅಪೋಸ್ ಮಾಡಿದರೆ ಈ ಇಂಡಿಯಾದ ಗೊತ್ತುವಳಿ ಬೀಳ್ತಿತ್ತು, 3ರಲ್ಲಿ 1 ವಾಪಸ್ ಬಂದಾಯ್ತು. ಇನ್ನು 2 ರಾಷ್ಟ್ರ ಇತ್ತು, ಒಂದು ಟರ್ಕಿ ಮತ್ತೊಂದು ಚೀನಾ ಪಾಕಿಸ್ತಾನವನ್ನು ಕರೆದು ಹೇಳ್ತು, ಹೆಂಗಿದ್ರು ಸೋತೋಗ್ಬಿಟ್ಟಿದ್ಯಾ, ಇನ್ನು ನಾನು ನಿನ್ನ ಪರವಾಗಿದ್ದು ನಾನು ಟೆರರಿಸ್ಟ್ಗಳ ಪರವಾಗಿದ್ದೆ ಅಂತ ಜಗತ್ನಲ್ಲಿ ಮಾನ ಮರ್ಯಾದೆ ಕೆಡಿಸ್ಕೊಳ್ಳೋಕ್ಕಿಂತ ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಹೇಳಿ ಚೀನಾ ವಾಪಸ್ ಸರಿತು. ಟರ್ಕಿ ಒಂದೇ ಜೊತೆಯಲ್ಲಿತ್ತು, ಅದು ಕೊನೆಯಲ್ಲಿ ಕೈ ಬಿಡ್ತು. ಕೊನೆಗೆ ಪಾಕಿಸ್ತಾನ ಹೇಳ್ತು, ಕೊನೆವರೆಗೂ ನಮ್ಮ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಪಟ್ಟ ಚೀನಾ ಮತ್ತು ಟರ್ಕಿಗೆ ಧನ್ಯವಾದಗಳು ಅಂತ ಹೇಳಿದ್ಬಿಟ್ರೆ ಮತ್ತೇನೂ ಮಾಡ್ಲಿಕ್ಕಾಗಲಿಲ್ಲ. ಇವತ್ತಿಗೂ FATFನ ಗ್ರೇಸ್ ನೋಟಲ್ಲಿ ಇವತ್ತಿಗೂ ಪಾಕಿಸ್ತಾನ ಇದೆ. ಅದರ ಅರ್ಥ ಏನು ಗೊತ್ತೇನು, ಪಾಕಿಸ್ತಾನಕ್ಕೆ ಯಾರಾದರೂ ಸಾಲ ಕೊಡಬೇಕಾದ್ರೆ ಕಂಡೀಷನ್ ಹಾಕದೆ ಕೊಡುವಂತೆಯೇ ಇಲ್ಲ. ಪಾಕಿಸ್ತಾನಕ್ಕೆ ಯಾರಾದರೂ ಸಾಲ ಕೊಡಬೇಕಾದ್ರೆ $1 ಕೊಡಬೇಕು ಅಂತಂದ್ರು ಅವ್ರು ಯಾವುದೇ ಸಣ್ಣ ರಾಷ್ಟ್ರ ಕೂಡ ಹೇಳ್ಬೋದು, ಮೌಲಾನಾ ಮಸೂದ್ ಅಜರ್ನ ಒಳಗೆ ಹಾಕ್ಲಿಲ್ಲ ಅಂತಂದ್ರೆ $1 ಕೊಡಲ್ಲ ಅಂತ ಹೇಳ್ಬೋದು. ಅದರ ಪರಿಣಾಮವಾಗಿಯೇ ಇವತ್ತು ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಅಂತಂದ್ರೆ, ಜಗತ್ತಿನ ಯಾವ ರಾಷ್ಟ್ರಗಳು ಪಾಕಿಸ್ತಾನಕ್ಕೆ ಸಾಲ ಕೊಡ್ಲಿಕ್ಕೆ ಸಿದ್ಧವಿಲ್ಲ. ಪಾಕಿಸ್ತಾನ ಭಿಕಾರಿ ರಾಷ್ಟ್ರ. ಅಂಡರ್ಲೈನ್ ಮಾಡ್ತಿದ್ದೀನಿ, ಯಾರ್ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಲಿಕ್ಕೆ ಬಯಸ್ತಿರೋ ಅವರೆಲ್ಲ ಕೇಳಿಸ್ಕೊಳ್ಳಿ, ಇವತ್ತು ಜಗತ್ತಿನ ಅತ್ಯಂತ ಭಿಕಾರಿ ರಾಷ್ಟ್ರಗಳಲ್ಲಿ ಪಾಕಿಸ್ತಾನ ಒಂದು. ಎಂತ ಭಿಕಾರಿ ರಾಷ್ಟ್ರ ಅಂತಂದ್ರೆ, ಆ ದೇಶದ ಇವತ್ತಿನ ಪ್ರಧಾನಿ ಇಮ್ರಾನ್ ಖಾನ್ ತನಗೆ ಸಾಲ ಬೇಕು ಅಂತ ಜಗತ್ತಿನ ರಾಷ್ಟ್ರಗಳ ಮುಂದೆ ಕೈ ಚಾಚಿಕೊಂಡು ನಿಂತಿದ್ದಾನೆ. ಯಾವ ರಾಷ್ಟ್ರವೂ ಸಾಲ ಕೊಡ್ಲಿಕ್ಕೆ ಸಿದ್ಧ ಇಲ್ಲ. ಆದರೆ ನಮ್ಮ GDPಯ 21% ಸಾಲ ಮಾಡಿರುವಂತ ನಮಗೆ ಇನ್ನೂ ಸಾಲ ಬೇಕಾದ್ರೆ ಕೊಡ್ತೀನಿ ಅಂತ ಜಗತ್ತಿನ ರಾಷ್ಟ್ರಗಳು ಸಾಲಾಗಿ ನಿಂತ್ಕೊಂಡಿವೆ. ಯಾಕೆ ಅಂತಂದ್ರೆ ನಮ್ಮ ಮೇಲೆ ಜಗತ್ತಿಗೆ ವಿಶ್ವಾಸ ಇದೆ, ಪಾಕಿಸ್ತಾನದ ಮೇಲೆ ನಯಾ ಪೈಸೆ ವಿಶ್ವಾಸ ಇಲ್ಲ. ನರೇಂದ್ರ ಮೋದಿ ಅವರು ಪಾಕಿಸ್ತಾನದ ಕುರಿತಂತೆ ಉಂಟು ಮಾಡಿರುವಂತ ಪರಿಸ್ಥಿತಿ ಅಂತದ್ದು. ನರೇಂದ್ರ ಮೋದಿ ಅವರ ಪ್ರಯತ್ನದಿಂದಾಗಿಯೇ ಅಮೆರಿಕಾದೊಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ಹೇಗಿದೆ ಅಂತಂದ್ರೆ, ಪಾಕಿಸ್ತಾನಕ್ಕೆ 3 ದಿಕ್ಕುಗಳಲ್ಲಿ ಸಾಲ ಕೊಡುತ್ತೆ. ಮೊದಲನೇದು, ಪಾಕಿಸ್ತಾನಕ್ಕೆ CSF ಸಾಲ ಸಿಗುತ್ತೆ, ಕೊಯಿಲೇಷನ್ ಸಪೋರ್ಟ್ ಫೋರ್ಸ್ ಅಂತ. ಕೊಯಿಲೇಷನ್ ಸಪೋರ್ಟ್ ಫೋರ್ಸ್ ಅಂತಂದ್ರೆ, ಈ ಏಷ್ಯಾದಲ್ಲಿ ಅಮೆರಿಕ ಮಾಡುವಂತ ಕೆಲಸಗಳಿಗೆ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ, ಅದಕ್ಕೆ ಪಾಕಿಸ್ತಾನಕ್ಕೆ ಅಮೆರಿಕ ದುಡ್ಡು ಕೊಡುತ್ತೆ. ಎರಡನೇದು, ಪಾಕಿಸ್ತಾನಕ್ಕೆ ಸೆಕ್ಯೂರಿಟಿ ಏಡ್ ಕೊಡುತ್ತೆ. ಮೂರನೇದು, ಸಹಜವಾಗಿ ಸಾಲ ಕೊಡುತ್ತೆ. ಆದರೆ ಕಳೆದ ಅನೇಕ ವರ್ಷಗಳಿಂದ ಭಾರತ ಮಾಡಿರೋದ ಪರಿಣಾಮವಾಗಿ ಪಾಕಿಸ್ತಾನಕ್ಕೆ ಸೆಕ್ಯೂರಿಟಿ ಏಡ್ ಹೆಚ್ಚು ಕಡಿಮೆ ನಿಂತೋಗಿದೆ, ಪಾಕಿಸ್ತಾನಕ್ಕೆ ಸಾಲ ಅಮೆರಿಕಾದಿಂದ ನಿಂತೋಗಿದೆ. ಮೂರನೇದು, ಕೊಯಿಲೇಷನ್ ಸಪೋರ್ಟ್ ಅಂತ CSF ಏನು ಕೊಡ್ತಿತ್ತೋ ಆ CSF ಅನ್ನು ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ತಡೆಗಟ್ಟಿ ಏನು ಹೇಳಿದೆ ಗೊತ್ತಾ, ನೀನು ಎಲ್ಲಿವರೆಗೂ ಭಯೋತ್ಪಾದನೆ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ನಿನಗೆ 1 ಪೈಸೆ ನಾನು ಸಾಲ ಕೊಡೋದಿಲ್ಲ ಅಂತ ಈಗಾಗಲೇ ಹೇಳಿದೆ. ಇದು ಭಾರತ ಮಾಡಿರುವಂಥ ಸಾಧನೆ. ಮಿತ್ರ, ಯಾವ ರಾಷ್ಟ್ರ ಜೊತೆ ಕಂಪೇರ್ ಮಾಡೋದು ನಾವು? ಪಾಕಿಸ್ತಾನದ GDP ಹೆಂಗಿದೆ ಗೊತ್ತೇನು? ಪಾಕಿಸ್ತಾನದ GDP $305 ಬಿಲಿಯನ್, $305 ಬಿಲಿಯನ್ ಪಾಕಿಸ್ತಾನದ GDP. ಇದು ಎಷ್ಟು ಅಂತಂದ್ರೆ ನಮ್ಮ ಮಹಾರಾಷ್ಟ್ರದ GDPಗಿಂತಲೂ ಕಡಿಮೆ. ಮಹಾರಾಷ್ಟ್ರದ GDP $390 ಬಿಲಿಯನ್, ಪಾಕಿಸ್ತಾನದ GDP $305 ಬಿಲಿಯನ್ ಅಷ್ಟೇ. ಪಾಕಿಸ್ತಾನದ ಪರ್ ಕ್ಯಾಪಿಟಾ ಇನ್ಕಮ್ ಎಷ್ಟು ಗೊತ್ತಾ? 2008ರಲ್ಲಿ ನಮ್ಮದ್ದು ಮತ್ತು ಪಾಕಿಸ್ತಾನದ ಪರ್ ಕ್ಯಾಪಿಟಾ ಇನ್ಕಮ್ ಸೇಮ್. ಪರ್ ಕ್ಯಾಪಿಟಾ ಇನ್ಕಮ್ ಅಂದ್ರೆ ಒಬ್ಬ ವ್ಯಕ್ತಿಯ ಆದಾಯ ಎಷ್ಟು, ತಲಾ ಆದಾಯವನ್ನ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ಹೇಳೋದಾದ್ರೆ ನಮ್ದು ಅವ್ರದ್ದು ಈಕ್ವಲ್ ಇತ್ತು 2008ರಲ್ಲಿ. ಈಕ್ವಲ್ ಅಂತಂದ್ರೆ $1,000 ಪರ್ ಕ್ಯಾಪಿಟಾ ಇನ್ಕಮ್. ಆದರೆ 2018ರಲ್ಲಿ ಅವರು 50% ರೈಸ್ ಆಗಿದ್ದಾರೆ, $1,500 ಬಂದಿದ್ದಾರೆ. ಭಾರತ ಡಬಲ್ ಆಗಿ $2,000 ಹೋಗಿದೆ. ಇದು ಪರ್ ಕ್ಯಾಪಿಟಾ ಇನ್ಕಮ್ ರೈಸ್ ಆಗಿರುವಂತ ರೀತಿ. ಪಾಕಿಸ್ತಾನದ ಸ್ಥಿತಿ ಏನು ಗೊತ್ತಾ? ತಮ್ಮ ಅತ್ಯಂತ ಕ್ಲೋಸ್ ಫ್ರೆಂಡ್ ಚೀನಾ ಅಂತ ಹೇಳ್ಕೊಳ್ಳುತ್ತೆ. ಆದರೆ ಭಾರತ ಜಗತ್ತಿನಲ್ಲಿ ಪಾಕಿಸ್ತಾನದ ಒಂದು ಛವಿಯನ್ನು ಹೆಂಗ್ ಮಾಡಿಟ್ಟಿದೆ ಅಂತಂದ್ರೆ, ಚೀನಾ ಒನ್ ಬೆಲ್ಟ್ ಒನ್ ರೋಡ್ ಇನಿಷಿಯೇಟಿವ್ಗೆ ಪಾಕಿಸ್ತಾನ ಸಪೋರ್ಟ್ ಮಾಡಿದರೆ $60 ಬಿಲಿಯನ್ ಹೂಡಿಕೆ ಮಾಡ್ತೀನಿ ಅಂತ ಹೇಳಿತ್ತು.
ಆದರೆ ನಿಜವಾಗ್ಲೂ ಹೂಡಿಕೆ ಮಾಡ್ತಿರೋದು ಎಷ್ಟು ಗೊತ್ತಾ? $19 ಬಿಲಿಯನ್ ಮಾತ್ರ. ಪತ್ರಿಕೆಗಳಲ್ಲಿ $60 ಬಿಲಿಯನ್ ಅಂತ ಬರ್ತಿದೆ, ಒಂದು ಪೈಸೆ ಹೂಡಿಕೆ ಆಗ್ತಿಲ್ಲ. $19 ಬಿಲಿಯನ್ ಹೂಡಿಕೆ ಆಗ್ತಿದೆ. ಆದರೆ ಗೊತ್ತಿರಲಿ ಮಿತ್ರರೇ, ಭಾರತದಲ್ಲಿ ಟೆಕ್ನಿಕಲ್ ಸೆಕ್ಟರ್ನಲ್ಲೇ ಚೀನಾ $7 ಬಿಲಿಯನ್ ಇನ್ವೆಸ್ಟ್ ಮಾಡ್ತಿದೆ. ಪಾಕಿಸ್ತಾನಕ್ಕಿಂತ ಹೆಚ್ಚು ಚೀನಾ ಕೂಡ ದುಡ್ಡು ವಾಪಸ್ ಬರುವಂತ ರಾಷ್ಟ್ರ ಯಾವುದು ಅಂತಂದ್ರೆ ಭಾರತ ಅಂತ ನಂಬುತ್ತಲ್ಲ. ಇದು ಭಾರತ ಬೆಳೆದಿರುವಂತ ರೀತಿ ಜುಜುಬಿ ರಾಷ್ಟ್ರ ಪಾಕಿಸ್ತಾನ ನಮ್ಮ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬರುತ್ತಾ? ಮಿತ್ರ, ಇವತ್ತು ಪಾಕಿಸ್ತಾನದ ಸ್ಥಿತಿ ಹೆಂಗಿದೆ ಗೊತ್ತೇನು? ಕಳೆದ ಕೆಲವಾರು ದಿನಗಳ ಹಿಂದೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡಲಿಕ್ಕೆ ಒಪ್ಕೊಂಡಿತ್ತು. ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಲ್ಲ ಪಾಕಿಸ್ತಾನ, ಅವತ್ತು ದಿ ನೇಷನ್ ಅನ್ನುವಂಥ ಪಾಕಿಸ್ತಾನದ ಒಂದು ಪತ್ರಿಕೆ ರಿಪೋರ್ಟ್ ಪ್ರಕಟ ಮಾಡಿತ್ತು. ಆ ರಿಪೋರ್ಟ್ನ ಒಂದು ಕಡೆ ಭಾರತದಲ್ಲಿ ಕಾಶ್ಮೀರದಲ್ಲಿ ದಾಳಿಯಾಗಿರೋದು ತಾನು ಮಾಡಿದ್ದೀನಿ ಅಂತಲ್ಲ, ಕಾಶ್ಮೀರದ ತರುಣನೇ ದಾಳಿ ಮಾಡಿದ್ದಾನೆ ಅಂತ ರಿಪೋರ್ಟು. ಅದರ ಪಕ್ಕದಲ್ಲಿ ಮತ್ತೊಂದು ರಿಪೋರ್ಟ್ ಏನಿತ್ತು ಗೊತ್ತಾ? ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ದೊಡ್ಡ ಮೊತ್ತದ ಹಣವನ್ನು ಸಹಕಾರ ಮಾಡ್ತಿದೆ ಅಂತ ಮತ್ತೊಂದು ರಿಪೋರ್ಟ್ ಇತ್ತು. 2 ರಿಪೋರ್ಟ್ ಇತ್ತು. ನಂಗೆ ಅನೇಕರು ಕಳಿಸಿದ್ರು, ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ, ಇಂಡಿಯಾದ ಇಷ್ಟು ಒಳ್ಳೆ ಫ್ರೆಂಡು ಅಂತೆಲ್ಲ ಅನ್ಕೊಳ್ತಿದ್ರು. ಆದರೆ ಸೌದಿ ಅರೇಬಿಯಾ ಕುರಿತಂತೆ 2 ದಿನಗಳ ಮುಂಚೆ ಟ್ವೀಟ್ ಮಾಡಿದ್ದ ಪಾಕಿಸ್ತಾನದವರು ಟ್ವೀಟ್ ಮಾಡಿದ್ರು. ಏನು ಟ್ವೀಟ್ ಮಾಡಿದ್ರು ಅಂದರೆ, ಸೌದಿ ಮತ್ತು ನಮ್ಮ ಸಂಬಂಧಗಳು ಗಟ್ಟಿ ಆಗ್ತಿರೋದು ಬಹಳ ಗ್ರೇಟು ಅಂತ. ಆದರೆ ಈ ದೇಶದ ಕೆಪಾಸಿಟಿ ಏನು ಗೊತ್ತೇನು? ನಿನ್ನೆ ಸೌದಿ ಅರೇಬಿಯಾ ಪಾಕಿಸ್ತಾನಕ್ಕೊಂದು ಪತ್ರ ಬರೆದಿದೆ. ಅರ್ಜೆಂಟ್ ಒಂದು ಪತ್ರ ನಿಮ್ಗೆ ಬರ್ಕೊಳ್ಬೇಕಾಗಿತ್ತು. ನಾವು ಹೇಳಲಿಕ್ಕಾಗದ ಅನೇಕ ಕಾರಣಗಳಿಗೋಸ್ಕರ ನಿಮ್ಮ ನಡುವಿನ ಎಲ್ಲ ನಿಮ್ಮ ದೇಶಕ್ಕೆ ಬರಬೇಕಾಗಿರುವಂಥ ಎಲ್ಲ ಸಂಬಂಧವನ್ನು ಕಡಿತಗೊಳಿಸ್ತಾ ಇದ್ದೀವಿ. ನಾವು ಸದ್ಯಕ್ಕೆ ನಿಮ್ಮ ದೇಶಕ್ಕೆ ಬರಲ್ಲ ಅಂತ ಒಂದು ಲೆಟರ್ ಬರೆದು ಕಳಿಸಿದೆ. ಇದರ ಅರ್ಥ ಭಾರತದ ಪ್ರೆಷರ್ ಟ್ಯಾಕ್ಟಿಕ್ಸ್ ವರ್ಕ್ ಆಗಿದೆ ಅಂತ. ಒಂದು. ಎರಡನೇದಿಷ್ಟಕ್ಕೆ ಸುಮ್ಮನಾಗಲಿಲ್ಲ. ಈ ದೇಶ ಅಮೆರಿಕ ಜೊತೆಗೆ ಮಾತನಾಡಿದೆ. ಬಹಳ ಹೆಮ್ಮೆಯ ಸಂಗತಿ ಮಿತ್ರರೇ. ಅಮೆರಿಕಾದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಭಾರತದ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ರಿಗೆ ಫೋನ್ ಮಾಡಿ ಭಾರತಕ್ಕೆ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳಲಿಕ್ಕೆ ಎಂಥ ಮಾರ್ಗವನ್ನು ಹಿಡಿಯುವಂಥ ಅಧಿಕಾರವೂ ಇದೆ ಮತ್ತು ಅಮೆರಿಕ ಅದಕ್ಕೆ ಪೂರ್ಣ ಬೆಂಬಲವನ್ನು ಕೊಡುತ್ತೆ ಅಂತ ಹೇಳಿದೆ. ಅದರ ಅರ್ಥ ಏನು ಗೊತ್ತಾ? ಅಕಸ್ಮಾತ್ ಭಾರತ ಯುದ್ಧ ಮಾಡಿದರೆ ಅಮೆರಿಕ ಅದನ್ನು ಪ್ರಶ್ನಿಸೋದಿಲ್ಲ. ಅಮೆರಿಕ ಪ್ರಶ್ನಿಸೋದಿಲ್ಲ ಅಂತಂದ್ರೆ ಜಗತ್ತಿನ 90% ರಾಷ್ಟ್ರಗಳಿಗೆ ಪ್ರಶ್ನೆ ಮಾಡುವಂತೆಯೇ ಇಲ್ಲ. ಜಗತ್ತಿನ 90% ರಾಷ್ಟ್ರಗಳು ಅದಾಗಲೇ ಭಾರತ ಯುದ್ಧ ಮಾಡೋದಕ್ಕೆ ಸಮ್ಮತಿ ಕೊಟ್ಟಾಗಿದೆ. ಯುದ್ಧದ ಬಹಳ ದೊಡ್ಡ ಪ್ರಾಬ್ಲಮ್ ಇರೋದಲ್ಲೇ, ಯುದ್ಧ ಮಾಡುವಾಗ ಜಗತ್ತಿನ ರಾಷ್ಟ್ರಗಳು ಸಮ್ಮತಿಸಬೇಕು, ಒಲಿಸಬೇಕು. ಆದರೆ ಪಾಕಿಸ್ತಾನ ಮಾಡಿರುವಂಥ ತಪ್ಪಿದೆಯಲ್ಲ, ಈ ತಪ್ಪಿಗೋಸ್ಕರ ಪಾಕಿಸ್ತಾನ ಅನಿವಾರ್ಯವಾಗಿ ಇದಕ್ಕೆ ಒಪ್ಪಿಕೊಳ್ಳುವಂತಾಗಿದೆ. ಹೇಗಾಗೋಗಿದೆ ಇವತ್ತಿನ ಪರಿಸ್ಥಿತಿ ಅಂತಂದರೆ, ಒಂದು ಕಂಡೀಷನ್ ನೀವೆಲ್ಲ ಪತ್ರಿಕೆಯಲ್ಲಿ ಓದಿರ್ತೀರಾ. ಪಾಕಿಸ್ತಾನವನ್ನು ಭಾರತ ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕರೀತಿತ್ತು. ನನ್ನ ಅತ್ಯಂತ ಆಪ್ತ ಮಿತ್ರ ಎನ್ನುವಂಥ ಅಥವಾ ಅತ್ಯಂತ ಹೆಚ್ಚಿನ ಗೌರವವುಳ್ಳ ರಾಷ್ಟ್ರ ಅನ್ನುವಂಥ ಹಣೆಪಟ್ಟಿ ಪಾಕಿಸ್ತಾನಕ್ಕಿತ್ತು. 96ನಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಕಾರಣಕ್ಕೋಸ್ಕರ ಈ ಒಪ್ಪಂದವನ್ನು ಮಾಡಿಕೊಂಡು ಮೋಸ್ಟ್ ಫೇವರ್ಡ್ ನೇಷನ್ ಅಂತ ಕೊಟ್ಟಿದ್ವಿ. ಮೋಸ್ಟ್ ಫೇವರ್ಡ್ ನೇಷನ್ ಅಂದ್ರೆ ಏನು ಗೊತ್ತಾ? ಎರಡೂ ರಾಷ್ಟ್ರಗಳ ವ್ಯಾಪಾರ ನಡಿಬೇಕಾದಾಗ ಈ ವ್ಯಾಪಾರಗಳ ನಡುವೆ ಈ ವ್ಯಾಪಾರಗಳು ನಡೀತಾ ಇರುವಾಗ ಇಲ್ಲಿ ತೆರಿಗೆಗಳು ಹೆಚ್ಚಿನ ಭಾರ ಇರಬಾರದು ಎನ್ನುವ ಕಾರಣಕ್ಕೆ ಮೋಸ್ಟ್ ಫೇವರ್ಡ್ ನೇಷನ್ ಕೊಟ್ಟಿತ್ತು. ಭಾರತ ಮತ್ತು ಪಾಕಿಸ್ತಾನದ ನಡುವೆ $2 ಬಿಲಿಯನ್ ವಹಿವಾಟು ನಡೀತಿತ್ತು. ಆದರೆ ನಂಗೆ ಓದಿದ ಮೇಲೆ ಗೊತ್ತಾಯಿತು, ಈ $2 ಬಿಲಿಯನ್ ವಹಿವಾಟಿನಲ್ಲಿ ಕಾಲು ಪಾಲು ಮಾತ್ರ ಪಾಕಿಸ್ತಾನದ್ದು, ಉಳಿದ ಮುಕ್ಕಾಲು ಪಾಲು ಭಾರತದ್ದೇ ವಹಿವಾಟಿತ್ತು. ಆ ಅಯೋಗ್ಯರಿಗೆ ನಮಗೆ ಕಳಿಸ್ಕೊಳ್ಳೋಕ್ಕಿಂತ ಹೆಚ್ಚು ನಮ್ಮಿಂದ ತಗೊಳ್ಳೋದೇ ಜಾಸ್ತಿ ಇತ್ತು. ಕಳಿಸ್ಕೊಡ್ಲಿಕ್ಕೆ ಏನಿದೆ ಅವ್ರ ಹತ್ರ? ಭಯೋತ್ಪಾದನೆ ಬಿಟ್ಟರೆ ಮತ್ತೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಇನ್ನೇನನ್ನು ಪಾಕಿಸ್ತಾನ ಕಳೆದ 70 ವರ್ಷದಲ್ಲಿ ಸೃಷ್ಟಿಸಿಲ್ಲ. ಕಳೆದ 70 ವರ್ಷಗಳಲ್ಲಿ ನಾವು ಭಾರತವನ್ನು ಹೇಗೆ ಬೆಳೆಸಿದ್ದೀವಿ ಅಂತಂದ್ರೆ, ಇವತ್ತು ಈ ದೇಶದ ಇಸ್ರೋ ಒಂದೇ ಬಾರಿಗೆ 104 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸಬಲ್ಲದು. ನಾವು 104 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸುವಂತ ರೆಕಾರ್ಡ್ ಮಾಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಆಕಾಶದತ್ತ ನೋಡ್ಲಿಕ್ಕೂ ಸಾಧ್ಯ ಆಗದೆ ಇರುವಂತ ದೈನ್ಯ ಸ್ಥಿತಿ ಇದೆ. ನಾವು 104 ಉಪಗ್ರಹಗಳನ್ನು ಕಕ್ಷೆಗೆ ಕೂರಿಸ್ತಾ ಇದ್ದೀವಿ. ನಾವು ಮಾರ್ಸ್ ಮಂಗಳನ ಅಂಗಳಕ್ಕೆ ಒಂದು ವ್ಯೋಮನೌಕೆಯನ್ನು ಕಳಿಸಿದ್ದೀವಿ. ನಾವಿವತ್ತು ಚಂದ್ರನ ಬಳಿ, ಮಂಗಳನ ಬಳಿ, ಜಗತ್ತಿನ ಬೇರೆ ಬೇರೆ ಇಂಥ ಸಾಹಸಗಳನ್ನು ಮಾಡ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಚಂದ್ರನ ಬಳಿ ಅಂತೂ ನಾವು ಮಾನವ ಸಹಿತ ವ್ಯೋಮನೌಕೆ ಕಳಿಸ್ಲಿಕ್ಕೆ ಸಿದ್ಧವಾಗಿದ್ದೀವಿ. ಪಾಕಿಸ್ತಾನ ಕಾಶ್ಮೀರದಿಂದ ಆಚೆಗೆ ಒಬ್ಬ ಮಾನವನನ್ನು ಕಳಿಸ್ಬಿಟ್ರೆ ಸಾಕು ಅಂತ ಇವತ್ತಿಗೂ ಒದ್ದಾಡುವಂಥ ದೈನ್ಯ ಸ್ಥಿತಿ ಇದೆಯಲ್ಲ, ಇದು ಪಾಕಿಸ್ತಾನ ನಿರ್ಮಾಣ ಆಗಿರುವಂಥ ರೀತಿ. ಮಿತ್ರರೇ, ಮಾತನಾಡ್ತಾ ಹೋದರೆ ಬಹಳ ಆಕ್ರೋಶ ಅನಿಸ್ಬಿಡುತ್ತೆ ಕೆಲವೊಂದು ಸಲ. ಆದರೆ ಈ ಆಕ್ರೋಶಕ್ಕೆ ಸರಿಯಾದ ರೂಪ ಕೊಡಲಿಲ್ಲ ಅಂತಂದರೆ, ವ್ಯವಸ್ಥಿತವಾದ ರೂಪ ಕೊಡಲಿಲ್ಲ ಅಂತಂದರೆ ಬಹಳ ಕಷ್ಟ. ಹೀಗಾಗಿ ನಾನು ಕಳಕಳಿಯಿಂದ ಕೇಳ್ಕೊಳ್ಳೋದು, ಸ್ವಲ್ಪ ವಿಶ್ವಾಸ ಇಡಿ ಅಂತ. ಭಾರತದ ಸೈನ್ಯ ಇವತ್ತು ಹಳೆ ಸೈನ್ಯ ಅಲ್ಲ. ಈ ದೇಶಕ್ಕೆ 1987ಕ್ಕೆ ಬೋಫೋರ್ಸ್ ತರಿಸ್ಕೊಂಡಿದ್ವಿ ನಾವು. ಬೋಫೋರ್ಸನ್ನು ತರಿಸ್ಕೊಂಡಿದ್ದು ರಾಜೀವ್ ಗಾಂಧಿ. ಆದರೆ ರಾಜೀವ್ ಗಾಂಧಿ ಕಾಲಕ್ಕೆ ಬೋಫೋರ್ಸ್ ಅನ್ನು ತರಿಸ್ಕೊಂಡಾಗ ಅದರ ಕಿಕ್ ಬ್ಯಾಕ್ ದುಡ್ಡೇ ಎಷ್ಟು ಹೋಗಿತ್ತು ವಾಪಸ್ಸು ಅಂತಂದ್ರೆ, ಆ ಕಿಕ್ ಬ್ಯಾಕ್ ದುಡ್ಡನ್ನ ಈ ದೇಶದಲ್ಲಿ ದೊಡ್ಡ ಭ್ರಷ್ಟಾಚಾರ ಆಗಿದ್ದರ ಪರಿಣಾಮವಾಗಿ 87ರ ನಂತರ ಈ ದೇಶದಲ್ಲಿ ಒಂದು ಟ್ಯಾಂಕ್ ಬಂದಿರಲಿಲ್ಲ, ಫೈಟರ್ ಟ್ಯಾಂಕ್ಸ್.
ಆದರೆ ನರೇಂದ್ರ ಮೋದಿ ಒಪ್ಪಂದ ಮಾಡ್ಕೊಂಡು ಬಂದ್ರಲ್ಲ, M777 ಟ್ಯಾಂಕ್ಗಳನ್ನು ಈ ದೇಶಕ್ಕೆ ತರಿಸ್ತಾ ಇದ್ದೀವಿ. ಇವತ್ತು ನಾವು ಈ ದೇಶಕ್ಕೆ K9 ವಜ್ರ ಟ್ಯಾಂಕ್ಗಳನ್ನು ತೊಗೊಂಡು ಬರ್ತಾ ಇದ್ದೀವಿ. ಬೋಫೋರ್ಸ್ ನಂತರ ಬಂದ ಅತ್ಯಾಧುನಿಕ ಟ್ಯಾಂಕ್ಗಳು ಯಾವುದಾದ್ರೂ ಇದ್ದರೆ ಅದು ಇವತ್ತು ಈ ದೇಶಕ್ಕೆ ಕಾಲಿಡ್ತಾ ಇದೆ. ನಾವು ಪಾಕಿಸ್ತಾನ ಬಿಡಿ, ನಾನು ಪಾಕಿಸ್ತಾನ ಜೊತೆಗೆ ಮಾತೇ ಆಡಲ್ಲ, ಆದರೆ ಚೀನಾ ಜೊತೆಗೂ ಯುದ್ಧ ಮಾಡಬಲ್ಲಂಥ ಸಾಮರ್ಥ್ಯವನ್ನು ಇವತ್ತು ಹೊಂದಿದೆಯಲ್ಲ, ಇದು ಭಾರತದ ಸಾಮರ್ಥ್ಯ ಅಂತ. ಮಿತ್ರ, ಇವತ್ತಿನ ಭಾರತ ಹೆಂಗಿದೆ ಅಂತಂದರೆ, ನಾವಿವತ್ತು ಈ ದೇಶಕ್ಕೆ ಬೇಕಾಗಿರುವಂಥ ಅತ್ಯಾಧುನಿಕ ವಿಮಾನಗಳನ್ನು ತರಿಸ್ಕೊಳ್ತಿದ್ದೀವಿ. ನಂಗೆ ಗೊತ್ತಿಲ್ಲ ಬಹಳ ಜನರಿಗೆ ಹೆಸರಾದು ಗೊತ್ತಿದೆಯೋ ಇಲ್ವೋ ಅಂತ. ಅಪಾಚೆ ಅನ್ನುವಂಥ ಹೆಲಿಕಾಪ್ಟರ್ ಭಾರತಕ್ಕೆ ಬರ್ತಿದೆ, ಚಿನೂಕ್ ಹೆಲಿಕಾಪ್ಟರ್ಗಳು ಬರ್ತಿದೆ. ಅಪಾಚೆ ಅಂತೂ 145 ಹೆಲಿಕಾಪ್ಟರ್ಗಳಿಗೆ ಒಪ್ಪಂದ ಆಗಿರೋದು. 25 ಹೆಲಿಕಾಪ್ಟರ್ಗಳು ಫ್ಲೈ ಅವೇ ಕಂಡೀಷನ್ ಅಲ್ಲಿ ಬರುತ್ತೆ. 120 ಹೆಲಿಕಾಪ್ಟರ್ಗಳನ್ನು ಭಾರತದ ಮಹೀಂದ್ರ ಡಿಫೆನ್ಸ್ ಆ ಟೆಕ್ನಾಲಜಿ ತೆಗೆದುಕೊಂಡು ಇಲ್ಲೇ ತಯಾರು ಮಾಡುತ್ತೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರು ಮಾಡುತ್ತೆ. ಇದು ಭಾರತದ ಸೈನ್ಯವನ್ನು ತಯಾರು ಮಾಡಿರುವಂತ ರೀತಿ. ಚೀನಾ ಯುದ್ಧದ ಸಂದರ್ಭದಲ್ಲಿ 32 ಸುತ್ತಿನ ಗುಂಡಿನ ನಂತರ 33ನೇ ಸುತ್ತಿನ ಗುಂಡು ಇಲ್ಲದೆ ಪರಿದಾಡ್ತಾ ಇದ್ದ, ಪರಿಪಾಟಲು ಪಟ್ಟಿದ್ದ ಭಾರತೀಯ ಸೇನೆ ಈಗ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನರೇಂದ್ರ ಮೋದಿ ಅವರ ಗವರ್ಮೆಂಟ್ ಕಳೆದ 15-20 ದಿನಗಳ ಹಿಂದೆ ಇವೆಲ್ಲ ನಡೆಯೋಕ್ಕಿಂತ ಮುಂಚೆ ಇನ್ಸಾಸ್ ರೈಫಲ್ಗಳು, ದಶಕಗಳಿಂದ ಅದೇ ರೈಫಲ್ ಹಿಡಿದು ಕಾದಾಡ್ತಾ ಇದ್ವಲ್ಲ, ಆ ರೈಫಲ್ಗಳು ಓಲ್ಡ್ ಆಗಿದೆ ಅಂತ ಇವತ್ತು ಅತ್ಯಾಧುನಿಕವಾದ 7 ಲಕ್ಷ ರೈಫಲ್ಗಳನ್ನ ನಾವು ಸೈನ್ಯಕ್ಕೆ ಕೊಂಡುಕೊಳ್ತಾ ಇದ್ದೀವಿ. ಇದು ಭಾರತ ಸರ್ಕಾರ ಮಾಡಿರುವಂತಹ ಸಾಧನೆ ಅಂತ, ಸೈನಿಕರಿಗೆ ಶಕ್ತಿ ತುಂಬುವಂತ ಸಾಧನೆ. ಮಿತ್ರ, ಈ ದೇಶದ ಸೈನಿಕರಿಗೆ ಇವತ್ತು ಎಷ್ಟು ಆತ್ಮವಿಶ್ವಾಸ ಇದೆ ಗೊತ್ತೇನು? ನರೇಂದ್ರ ಮೋದಿ ಅವರು ಈ ಘಟನೆ ನಡೆದ ತಕ್ಷಣ ತೆಗೆದುಕೊಂಡ ಮೊದಲನೇ ನಿರ್ಣಯ ಏನು ಗೊತ್ತಾ? ಅವ್ರು ಹೇಳಿದರು, ಎಲ್ಲಿ, ಯಾವಾಗ, ಎಷ್ಟು ಪ್ರಮಾಣದಲ್ಲಿ ಪಾಕಿಸ್ತಾನವನ್ನು ನಾಶ ಮಾಡಬೇಕು ಅನ್ನೋ ನಿರ್ಣಯವನ್ನು ಸೈನ್ಯ ತೆಗೆದುಕೊಳ್ಳುತ್ತೆ. ನಾವು ಅದನ್ನು ಅನುಮೋದಿಸ್ತೀವಿ ಅಷ್ಟೇ, ಸೈನ್ಯಕ್ಕೆ ಪೂರ್ತಿ ಫ್ರೀಡಮ್ಮು ಅಂತ. ಅದಾಗಲೇ ಸೈನ್ಯವು ತಯಾರಿ ಮಾಡ್ತಿದೆ. ಸೈನ್ಯ ಏನು ಸುಮ್ಮನೆ ಕೂತಿದೆ ಅಂತ ತಿಳ್ಕೊಳ್ಬೇಡಿ. ಆದರೆ ಒಂದೇ ಒಂದು ಪ್ರಾಬ್ಲಮ್ ಅಂತಂದರೆ, ಎದುರಾಳಿ ಸಿದ್ಧವಾಗಿದ್ದಾಗ ಅವನ ಜೊತೆ ಅಟ್ಯಾಕ್ ಮಾಡಿದರೆ ನಮ್ಗೆ ನಷ್ಟ ಜಾಸ್ತಿ ಆಗುತ್ತೆ. ಎದುರಾಳಿ ಮೈ ಮರಿಲಿಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಡಿ. ಆನಂತರ ಮೈ ಮರೆತಾಗ ಒಂದ್ಸಲ ಬಡಿದ್ರೆ ಹೆಂಗಿರಬೇಕು ಅಂತಂದರೆ, ನಾವು ಹೇಳದೆ ಮಾಡಿದ ಸರ್ಜಿಕಲ್ ಸ್ಟ್ರೈಕಿಗೆ ಇನ್ನೂ ಸುಧಾರಿಸ್ಕೊಂಡಿಲ್ಲ ಅವರು. ಈಗ ನಾವು ಹೇಳಿ ಮಾಡ್ತೀವಲ್ಲ, ಈಗ ಹೇಳಿ ಮಾಡಿದರೆ ನನಗೆ ಒಂದಿರೋದು ಏನು ಅಂದರೆ, ಈ ದೇಶದ ಇನ್ನೊಬ್ಬನನ್ನು ಕಳ್ಕೊಳ್ಬಾರ್ದು, ಆದರೆ ಪಾಕಿಸ್ತಾನದಲ್ಲಿ ಒಬ್ಬನನ್ನು ಉಳಿಸಬಾರ್ದು ಅನ್ನೋ ರೀತಿಯಲ್ಲಿ ಭಾರತ ಆಲೋಚನೆ ಮಾಡಬೇಕು ಅಂತ. ಕಳ್ಕೊಂಡಿದ್ದು ಸಾಕು ಅಂತ. ಈ ದೇಶವನ್ನು ಸ್ಟ್ರಾಂಗ್ ಮಾಡಬೇಕಾದಂಥ ಅಗತ್ಯ ಇದೆ. ಹೇಗೆ ಸ್ಟ್ರಾಂಗ್ ಆಗಬೇಕು ಅಂದರೆ, ಇಂಟರ್ನಲ್ಲಿ ಸ್ಟ್ರಾಂಗ್ ಆಗಬೇಕು. ನಂಗೆ ಭಾಳ ಖುಷಿ ಏನು ಅಂತಂದರೆ, ಈ ಘಟನೆಯ ನಡುವೆ ಯಾವ ಅಯೋಗ್ಯರು ಈ ಭಯೋತ್ಪಾದಕರನ್ನು ಕಾಶ್ಮೀರದ ಮಣ್ಣಿನ ಮಕ್ಕಳು ಅಂತ ಕರೀತಾ ಇದ್ರು, ಹುರಿಯತ್ ಕಾನ್ಫರೆನ್ಸ್ ಲೀಡರ್ಸು, ಆ ಹುರಿಯತ್ ಕಾನ್ಫರೆನ್ಸ್ ಲೀಡರ್ಸು ವೇದಿಕೆ ಮೇಲೆ ನಿಂತ್ಕೊಂಡು ಕಾಶ್ಮೀರದ ಮಣ್ಣಿನ ಮಕ್ಕಳು ಭಯೋತ್ಪಾದಕರು ಅಂತ ಕರಿಬೇಕಾದಾಗ ಏನ್ ಮಾಡ್ತಿದ್ರು ಗೊತ್ತಾ? ಸುತ್ತಲೂ ಭಾರತೀಯ ಸೇನೆಯ ಸೈನಿಕರು ನಿಲ್ಸ್ಕೊಳ್ತಿದ್ರು. ಯಾರಾದರೂ ಭಯೋತ್ಪಾದಕ ಬಂತಾನೆ ಹೊಡೆದು ಬಿಡ್ತಾನೆ ಅಂತ. ಮೊದಲು ಸರ್ಕಾರ ಮಾಡಿರುವಂಥ ನಿರ್ಣಯ, ನೀವು ಅಯೋಗ್ಯರ, ಯಾರ್ಯಾರು ಭಯೋತ್ಪಾದಕರನ್ನು ಸಪೋರ್ಟ್ ಮಾಡ್ಕೊಂಡು ಮಾತನಾಡ್ತಿರ್ತೀರೋ ನಿಮ್ಮ ಎಲ್ಲ ಸೆಕ್ಯೂರಿಟಿಯನ್ನು 48 ಗಂಟೆಗಳಲ್ಲಿ ವಾಪಸ್ ತೆಗೆದುಕೊಳ್ತೀವಿ ಅಂತ. ಎಲ್ಲ ಸೆಕ್ಯೂರಿಟಿಯನ್ನು ವಾಪಸ್ ತೆಗೆದುಕೊಳ್ಳಲಾಗಿದೆಯಲ್ಲ, ಇದು ಅತ್ಯದ್ಭುತವಾಗಿರುವಂಥ ಮೊದಲನೇ ಕೆಲಸ ಅಂತ. ಈ ದೇಶ ಸ್ಪಷ್ಟವಾಗಿ ಜೊತೆಯಲ್ಲಿ ನಿಂತುಬಿಟ್ರೆ ಭಾಳ ದೊಡ್ಡ ಕೆಲಸ ಆಗುತ್ತೆ. ಆದರೆ ದುರದೃಷ್ಟಕರ ಸಂಗತಿ, ಮಧ್ಯೆ ನಾವು ಕೆಲವೊಂದು ಸಲ ತರಲೆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಹೆಂಗೆ ಮಾಡ್ತಿದ್ದೀವಿ ಅಂತಂದರೆ, ಇಲ್ಲೆಲ್ಲೋ ಹಿಂದೂ ಮುಸ್ಲಿಂ ಗಲಾಟೆ ಶುರು ಮಾಡ್ಕೊಳ್ತಾ ಇದ್ದೀವಿ. ನನಗೆ ಇವತ್ತಿನ ಒಂದು ಸುದ್ದಿ ನೋಡಿ ಭಾಳ ಬೇಸರ ಅನಿಸ್ಬಿಡ್ತು. ನಮ್ಗೆ ಅರ್ಥವೇ ಆಗಲ್ಲ. ಪಾಕಿಸ್ತಾನಿಯರು ಯೋಚನೆ ಮಾಡ್ತಿರೋದೇ ಇದನ್ನ. ಅವ್ರು ಏನು ಯೋಚನೆ ಮಾಡ್ತಿದ್ದಾರೆ ಅಂತಂದ್ರೆ, ಈ ಗಲಾಟೆ ನಡೆದಾಗ ಬೀದರಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ, ಉತ್ತರ ಪ್ರದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಆಗಲಿ, ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಾಟೆ ಹೆಂಗಾಗಲಿ ಅಂತಂದ್ರೆ ಇಡೀ ಭಾರತ ಚೂರಾಗೋಗ್ಲಿಕ್ಕೆ ಒಳ್ಳೆ ವಾತಾವರಣ ನಿರ್ಮಾಣ ಆಗಲಿ ಅಂತ ಅವರು ಟ್ರೈ ಮಾಡ್ತಿದ್ದಾರೆ. ನಮ್ಮಲ್ಲೂ ಕೆಲವು ಅಯೋಗ್ಯರು ಏನು ಮಾಡಿದ್ದಾರೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಕಾಶ್ಮೀರದ ತರುಣರು ಬಂದು ಓದ್ಲಿಕ್ಕಿರೋ ಜಾಗವನ್ನು ಹುಡ್ಕೊಂಡು ಆ ಕಾಶ್ಮೀರದ ತರುಣರಿಗೆ ಹೊಡಿಲಿಕ್ಕೆ ಅಂತ ಹೋಗಿದ್ದಾರೆ. ಆ ತರುಣ ತಾನು ಕಾಶ್ಮೀರದಲ್ಲಿ ಆ ಭಯೋತ್ಪಾದನೆಯ ಸಹವಾಸ ಬೇಡ ಅಂತ ಅಧ್ಯಯನಕ್ಕೆ ಅಂತ ಇಲ್ಲೆಲ್ಲೋ ಬಂದು ಓದ್ಲಿಕ್ಕೆ ಕೂತ್ರೆ ಅವನನ್ನು ಹೊಡೆಯೋದ್ರಿಂದ ಈ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಈ ಪ್ರಾಬ್ಲಮ್ ಸಾಲ್ವ್ ಆಗಬೇಕು ಅಂದರೆ ಯಾರು ಅವನನ್ನು ಬಂದೂಕು ಕೊಟ್ಟು ಪ್ರಚೋದಿಸ್ತಾನಲ್ಲ, ಅವನ ತಲೆ ಕಡಿಬೇಕಾಗಿದೆ. ಅವನು ಯಾರು ಅಂತ ಗುರುತಿಸಿ ಅವನ ತಲೆ ಕಡಿಯೋ ಕೆಲಸವನ್ನು ಸೈನ್ಯ ಮಾಡುತ್ತೆ. ಅದಕ್ಕೆ ಬೇಕಾಗಿರುವಂಥ ನಾಯಕತ್ವ ಈ ದೇಶಕ್ಕಿರುವಾಗ ನಾವು ಅರ್ಜೆಂಟ್ ಮಾಡಬಾರ್ದು. ನಾವು ಅತ್ಯಂತ ಪ್ರೀತಿಯಿಂದ ತಾಳ್ಮೆಯಿಂದ ಕಾಯಬೇಕಾಗಿರುವಂಥ ಕೆಲಸ ಇದೆಯಲ್ಲ, ಸರಿಯಾದ ಸಂದರ್ಭಕ್ಕೆ ಸರಿಯಾದ ದಿಕ್ಕಲ್ಲಿ ನೋಡಿ ಹೊಡೆಯುವಂತಾಗಬೇಕು ಹೊರತು ಭಾರತವನ್ನು ಚೂರು ಮಾಡುವಂಥ ಕೆಲಸಕ್ಕೆ ನಾವು ಯಾರು ಕೈ ಹಾಕಬಾರ್ದು ಅಂತಷ್ಟೇ ವಿನಂತಿಸ್ಕೊಳ್ತೀನಿ. ಮಿತ್ರರೇ, ವಿಶ್ವಾಸ ಇಡಿ ನರೇಂದ್ರ ಮೋದಿ ಅವರ ಮೇಲೆ. ಆ ಮನುಷ್ಯ ಇದುವರೆಗೂ ಏನೇನು ಹೇಳಿದ್ದಾರೋ ಎಲ್ಲ ಮಾಡಿದ್ದಾರೆ. ಯಾರ್ಯಾರು ಈ ದೇಶದ ಒಂದೊಂದು ಪೈಸಾ ತಿಂದಿದ್ದಾರೋ ಅವರೆಲ್ಲರನ್ನೂ ಭಾರತಕ್ಕೆ ಎಳ್ಕೊಂಡು ಬಂದು ನಿಲ್ಲಿಸ್ತೀನಿ ಅಂತ ನರೇಂದ್ರ ಮೋದಿ ಹೇಳಿದರು. ಮೊನ್ನೆ ವಿಜಯ್ ಮಲ್ಯ ಟ್ವೀಟ್ ಮಾಡಿದ್ದಾನೆ, ನನ್ನ ದುಡ್ಡು ದಯಮಾಡಿ ತೆಗೆದುಕೊಳ್ಳಿ, ಪ್ಲೀಸ್ ನನ್ನನ್ನು ಬಿಟ್ಬಿಡಿ, ನನ್ನನ್ನು ದಯವಿಟ್ಟು ಹಿಂದೆ ಬೀಳ್ಬೇಡಿ, ನನ್ನ ಹಿಂದೆ ಅಂತ ಕೈ ಮುಗಿದು ಗೋಗರ್ದು ಕೇಳ್ಕೊಂಡಿದ್ದಾನೆ. ಈ ದೇಶದಲ್ಲಿ ಮೊದಲನೇ ಬಾರಿಗೆ ಇದೇ ಸಂಸತ್ನಲ್ಲಿ ಇನ್ಸಾಲ್ವೆನ್ಸಿ ಕೋಡ್ ಅನ್ನು ತಂದು ಯಾರ್ಯಾರು ಈ ದೇಶದ ಸಾಮಾನ್ಯ ಜನರ ದುಡ್ಡನ್ನು ತಿಂದು ಓಡೋಗಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದು ನಿಲ್ಲಿಸಿ ಅವರ ಆಸ್ತಿಯನ್ನ ಈ ದೇಶ ಮುಟ್ಟುಗೋಲು ಹಾಕಬೇಕು ಅನ್ನುವಂಥ ಒಂದು ಇನ್ಸಾಲ್ವೆನ್ಸಿ ಕೋಡ್ ತಂದ ನಂತರ SR ಸ್ಟೀಲ್, ಭೂಷಣ್ ಸ್ಟೀಲ್ ಅವರೇ 70,000 ಕೋಟಿ ರೂಪಾಯಿ ವಾಪಸ್ ಮಾಡಿದ್ದಾರೆ.
ಯಾವ ಅನಿಲ್ ಅಂಬಾನಿ ಆತ ಮತ್ತು ನರೇಂದ್ರ ಮೋದಿ ಅವರು ಕೈ ಜೋಡಿಸ್ಬಿಟ್ಟಿದ್ದಾರೆ ಅಂತ ರಾಹುಲ್ ಪದೇ ಪದೇ ಹೇಳ್ತಿರ್ತಾನೋ, ಅದೇ ಅನಿಲ್ ಅಂಬಾನಿ ಇನ್ಸಾಲ್ವೆನ್ಸಿ ಕೋಡ್ನಿಂದ ಬಚಾವಾಗ್ಲಿಕ್ಕೋಸ್ಕರ 11,000 ಕೋಟಿ ರೂಪಾಯಿ ಸಾಲವನ್ನ ತನ್ನ ಟವರ್ಗಳನ್ನ ಮಾರಿ ತೀರಿಸಿದ್ದಾನೆ. ಇದು ನರೇಂದ್ರ ಮೋದಿ ಅವರು ಮಾಡಿರುವಂತ ಮ್ಯಾಜಿಕ್. ಇಷ್ಟೇ ಅಲ್ಲ, 9,000 ಕೋಟಿ ರೂಪಾಯಿ ಸಾಲವನ್ನ ಕಕ್ಕಿಸಬೇಕು ಅಂತ ನರೇಂದ್ರ ಮೋದಿ ಹತ್ರ ನಾವೆಲ್ಲ ಮಾತಾಡ್ತೀವಲ್ಲ, ಕೊಟ್ಟವ್ರು ಯಾರು ಅಂತ ಯಾವತ್ತಾದ್ರೂ ಕೇಳಿದ್ದೀವೇನು? ನರೇಂದ್ರ ಮೋದಿಗಿಂತ ಮುಂಚೆ ಇದ್ದ ಸರ್ಕಾರ 9,000 ಕೋಟಿ ರೂಪಾಯಿ ಸಾಲ ಕೊಡ್ತು. ಸಾಲ ಕೊಟ್ಟಿದ್ದು ಹೆಂಗೆ? ಸುಮ್ಮನೆ ಕೊಟ್ಟಿದ್ದಲ್ಲ. ಆ ಕಾಂಗ್ರೆಸ್ಸಿನ ನಾಯಕರಿಗೆ ವಿಜಯ್ ಮಲ್ಯ ವಿದೇಶಕ್ಕೆ ಓಡಾಡ್ಲಿಕ್ಕೆ ಟಿಕೆಟ್ ಕೊಡಿಸಿದ್ದ, ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದ. ಕರ್ನಾಟಕದ ರಮ್ಯಾ ಕೂಡ ವಿದೇಶಕ್ಕೆ ಅವನು ಕೊಟ್ಟ ಟಿಕೆಟ್ ಅಲ್ಲಿ ಹೋಗಿ ಬಂದಿದ್ದಾರೆ. ರಮ್ಯನ್ ಕೇಳಿ ನೋಡಿ, ಹೋಗಿ ಬಂದವರೆಲ್ಲ ಲೆಟರ್ ಬರೆದು ಕಳ್ಸಿಕೊಡೋರು. ಹೋಗಿ ಬಂದವರೆಲ್ಲ ಹೇಳ್ತಾರೆ ಇವನಿಗೆ ಸಾಲ ಕೊಡಿ ಪರವಾಗಿಲ್ಲ ಅಂತ. ಆಳುವ ಸರ್ಕಾರ ಕೇಳಿದಾಗ ಬ್ಯಾಂಕ್ಗಳು ಸುಮ್ಮನಿರೋದು ಹೆಂಗೆ? 9,000 ಕೋಟಿ ರೂಪಾಯಿ ಕೊಡಲಾಗಿತ್ತು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು, ಕೆಲವೇ ತಿಂಗಳುಗಳಲ್ಲಿ ಆತ ದೇಶ ಬಿಟ್ಟೇ ಓಡೋದ. ಹಳೆ ಗೌರ್ಮೆಂಟ್ ಇದ್ದಿದ್ರೆ ಈ ದೇಶದಲ್ಲೇ ಇರ್ತಿದ್ದ ಅವನು. ಹೊಸ ಗೌರ್ಮೆಂಟ್ ಬಂತು, ಟೈಟ್ ಮಾಡ್ಲಿಕ್ಕೆ ಶುರುವಾಯ್ತಲ್ಲ, ದೇಶ ಬಿಟ್ಟು ಓಡೋದ. ನರೇಂದ್ರ ಮೋದಿ ಇನ್ಸಾಲ್ವೆನ್ಸಿ ಕೋಡ್ ತಂದು ಏನು ಮಾಡಿದ್ರು ಗೊತ್ತಾ? ಅವನ ಆಸ್ತಿನ ಹೆಂಗೆ ವಶಪಡಿಸ್ಕೊಂಡ್ರು ಅಂತಂದರೆ, ಇಂಡಿಯಾದಲ್ಲಿರೋ ಆಸ್ತಿ ಅಷ್ಟೇ ಅಲ್ಲ, ಅವನ ವಿದೇಶದಲ್ಲಿರುವಂಥ ಆಸ್ತಿಯನ್ನು ಇಂಗ್ಲೆಂಡ್ ಗೌರ್ಮೆಂಟನ್ನು ಒಪ್ಪಿಸಿ ಆ ಆಸ್ತಿಯನ್ನು ಭಾರತದ ತೆಕ್ಕೆಗೆ ಹಾಕ್ಕೊಂಡು ಮಾರಾಟ ಮಾಡಿ ದುಡ್ಡು ತರ್ಕೊಳ್ತೀವಿ ಅಂತಂದ್ರು. ಮೊನ್ನೆ ಮಾತಾಡ್ತಾ ಅವನು ಹೇಳಿದ್ದಾನೆ, ನಂದು 9,000 ಕೋಟಿ ರೂಪಾಯಿ ಸಾಲ ಇದ್ದಿದ್ದು, ಇದುವರೆಗೂ ನೀವು ಒಳಗೆ ಹಾಕ್ಕೊಂಡ್ರು ಆಸ್ತಿನೇ 13,000 ಕೋಟಿ ಆಗಿದೆ, ಇನ್ನೆಟ್ಟು ತಗೋತೀರಪ್ಪ, ಬಿಟ್ಬಿಡಿ ನನ್ನನ್ನು ಅಂತ ಕೈ ಮುಗಿದು ಕಾಲಿಗೆ ಬಿದ್ದು ಗೋಗರಿಯುವ ಸ್ಥಿತಿ ಇದೆಯಲ್ಲ, ಇದು ಇವತ್ತಾಗಿರುವಂಥದ್ದು. ಮಿತ್ರರೆ, ಭಾರತದ ಸಾಮರ್ಥ್ಯ ಹೆಂಗಿದೆ ಗೊತ್ತೇನು? ನನಗೆ ರಾಹುಲ್ ಹೇಳಬೇಕಾದಾಗ ಬಹಳ ಪಾಪ ಅನ್ಸುತ್ತೆ. ನಾನು ರಾಹುಲ್ ಬಗ್ಗೆ ಯಾವತ್ತೂ ಬೇಜಾರು ಮಾಡ್ಕೊಳ್ಳೋದೇ ಇಲ್ಲ, ಕೋಪ ಅಂತೂ ಬರೋದೇ ಇಲ್ಲ. ನಿಮಗೆ ನಗಿ ಅಂತ ನಾನು ಹೇಳಲಿಲ್ಲ. ಯಾಕೆ ನಕ್ಕಿದ್ರಿ ನೀವು? ಯಾಕೆಂದ್ರೆ ಎಲ್ರಿಗೂ ಗೊತ್ತಿದೆ ಇದು ಪ್ರಾಬ್ಲಮ್ ಏನು ಅಂತ. 5ನೇ ಕ್ಲಾಸ್ನಲ್ಲಿ ಕೂತ್ಕೊಳ್ಬೋದಾಗಿರುವಂಥ ಮಗು ಒಂದನ್ನು ಸೆಕೆಂಡ್ PUC ತಂದು ಕೂರಿಸ್ಬಿಟ್ರೆ ಆ ಮಗುಗೆ ಫಿಸಿಕ್ಸ್ ಬರಲ್ಲ, ಕೆಮಿಸ್ಟ್ರಿ ಬರಲ್ಲ, ಬಯಾಲಜಿ ಬರಲ್ಲ, ಮ್ಯಾಥ್ಸ್ ಬರಲ್ಲ, ಏನೂ ಬರಲ್ಲ. ಈ ದೇಶ ಸೈನ್ಯಕ್ಕೆ ಅಂತ ರಫೇಲ್ ವಿಮಾನಗಳನ್ನು ತರಿಸ್ಕೊಳ್ತು. 36 ರಫೇಲ್ ವಿಮಾನಗಳು. ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ, ಬೀದರ್ನ ಜನ ಅರ್ಥ ಮಾಡ್ಕೊಳ್ಬಲ್ರು ಅನ್ನೋ ಕಾರಣಕ್ಕೋಸ್ಕರ. ಕೊನೆ ಪಕ್ಷ ರಾಹುಲ್ಗಿಂತ ಬುದ್ಧಿವಂತರು ನಾವು ಅನ್ನೋದ್ರಲ್ಲಿ ಅನುಮಾನ ಇಲ್ಲ. ರಫೇಲ್ ವಿಮಾನಗಳು 36 ಭಾರತಕ್ಕೆ ಬೇಕು ಅಂತ ನಾವು ನಿಶ್ಚಯ ಮಾಡಿದ್ವಲ್ಲ, ಇದಕ್ಕಿಂತ ಮುಂಚೆ 126 ವಿಮಾನಗಳನ್ನು ಭಾರತಕ್ಕೆ ತರ್ಕೊಳ್ಬೇಕು ಅಂತ ಕಾಂಗ್ರೆಸ್ನವರು ಒಪ್ಪಂದ ಮಾಡ್ಕೊಂಡಿದ್ರು. ಒಪ್ಪಂದದ ಮಾತುಕತೆ ನಡೆದಿತ್ತಷ್ಟೇ, ಒಪ್ಪಂದ ಮಾಡ್ಕೊಂಡಿರಲಿಲ್ಲ. ಒಪ್ಪಂದ ಹೆಂಗಿತ್ತು ಗೊತ್ತಾ? 18 ವಿಮಾನಗಳನ್ನು ಫ್ಲೈ ಅವೇ ಕಂಡೀಷನ್ ಅಲ್ಲಿ ತರಬೇಕು, ಇನ್ನು 108 ವಿಮಾನಗಳನ್ನು ಭಾರತದಲ್ಲಿ ಅಸೆಂಬಲ್ ಮಾಡಬೇಕು ಅಂತಿತ್ತು. HAL ಅಲ್ಲಿ ಅಸೆಂಬಲ್ ಮಾಡಬೇಕು ಅಂತಂದಾಗ ದಸಾಲ್ಟ್ ಕಂಪನಿ ಯಾವುದು ರಫೇಲ್ ವಿಮಾನ ಪ್ರೊಡ್ಯೂಸ್ ಮಾಡುತ್ತೋ ಆ ಕಂಪನಿ ಹೇಳ್ತು, 18 ವಿಮಾನದ ಗ್ಯಾರಂಟಿ ಕೊಡ್ತೀವಿ, 108 ವಿಮಾನವನ್ನು ನೀವೇನು ಇಂಡಿಯಾದಲ್ಲಿ ಅಸೆಂಬಲ್ ಮಾಡಬೇಕು ಅಂತೀರೋ ಅದರ ಗ್ಯಾರಂಟಿ ನಾವು ಕೊಡಲ್ಲ, ಅದು ನೀವೇ ನಿಮ್ಮ ಕಂಪನಿ ಹತ್ರ ಮಾತಾಡ್ಕೊಳ್ಬೇಕು ಅಂತು. ಅಂದರೆ ಆ 108 ವಿಮಾನಗಳು ಸಿಕ್ಕ ಕಡೆ ಬಿದ್ದೋದ್ರೆ ದಸಾಲ್ಟ್ಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳಬೇಕು ಅಂತ. ಒಪ್ಪಂದ ಆಗಲೇ ಇಲ್ಲ. ಒಪ್ಪಂದ ಆಗದೆ ಇರೋದಕ್ಕೆ ಅದೊಂದೇ ಕಾರಣ ಆಗಿರಲಿಲ್ಲ. AK ಆಂಟನಿ ಹೇಳಿದ್ರು, ನಮ್ಮ ಸರ್ಕಾರದ ದುಡ್ಡೇ ಇಲ್ಲ, ಇನ್ನು ಒಪ್ಪಂದ ಮಾಡ್ಕೊಳ್ಳೋದು ಎಲ್ಲಿಂದ? ಸುಮ್ಮನೆ ನಡೀತಾ ಇರುತ್ತೆ ಮಾತುಕತೆ ಅಂತ. ನರೇಂದ್ರ ಮೋದಿ ಬಂದ ತಕ್ಷಣ ಏರ್ಫೋರ್ಸ್ ಕೇಳ್ಕೊಳ್ತು, ಸರ್ ಎಷ್ಟು ವರ್ಷಗಳಿಂದ ಕಾಯ್ತಾ ಇದ್ದೀವಿ, ನಮಗೆ ಒಳ್ಳೆ ಫೈಟರ್ ವಿಮಾನಗಳಿಲ್ಲ, ಚೀನಾ ಎದುರಿಸಬೇಕು ಅಂದರೆ ವಿಮಾನಗಳು ಬೇಕಲ್ಲ ಅಂತ ಕೇಳಿದಾಗ ನರೇಂದ್ರ ಮೋದಿ ಫ್ರಾನ್ಸಿಗೆ ಹೋದ್ರು. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಸಿಂಪಲ್ ಆಗಿರುವಂಥ ಕೆಲವು ಸಂಗತಿ ಹೇಳ್ತೀನಿ. ಈ ದೇಶದಲ್ಲಿ ಕಾಂಗ್ರೆಸ್ಸು ಯುದ್ಧ ವಿಮಾನಗಳು, ಶಸ್ತ್ರಾಸ್ತ್ರಗಳ ಒಪ್ಪಂದ ಮಾಡ್ಕೊಳ್ತಿತ್ತಲ್ಲ, ಹೆಂಗೆ ಮಾಡ್ಕೊಳ್ತಿತ್ತು ಗೊತ್ತಾ? ಶಸ್ತ್ರಗಳನ್ನು ಕೊಂಡುಕೊಳ್ಳುವ ಒಪ್ಪಂದವನ್ನು ಆಯಾ ಕಂಪನಿಗಳ ಜೊತೆ ಮಾಡ್ಕೊಳ್ತಿತ್ತು. ಉದಾಹರಣೆಗೆ ಆಗಸ್ಟಾ ವೆಸ್ಟ್ಲ್ಯಾಂಡ್ ಬೇಕು, ಆಗಸ್ಟಾ ವೆಸ್ಟ್ಲ್ಯಾಂಡ್ ಕಂಪನಿ ಜೊತೆ ಮಾಡ್ಕೊಳ್ತಿತ್ತು. ಇಟಲಿಯ ಕಂಪನಿಯದು, ಇಟಲಿಯ ಸರ್ಕಾರ ಜೊತೆಗಲ್ಲ. ಈ ದೇಶಕ್ಕೆ ಈಗ ರಫೇಲ್ ಬೇಕು, ಫ್ರಾನ್ಸ್ ಸರ್ಕಾರ ಜೊತೆಗೆ ಒಪ್ಪಂದ ಅಲ್ಲ, ರಫೇಲ್ ಕಂಪನಿ ಜೊತೆಗೆ ಒಪ್ಪಂದ. ಈ ತರ 3-4 ಕಂಪನಿಗಳು ಎದುರುಗಡೆ ಇದ್ದಾಗ ಇವ್ರು ಕೇಳೋರು, ಯಾರು ಎಷ್ಟು ದುಡ್ಡು ಕೊಡ್ತೀರಾ ನೋಡೋಣ ಅಂತ. ಯಾರು ಕಡಿಮೆ ಕೊಡ್ತೀರಾ ಅಂತಲ್ಲ, ಯಾರು ಎಷ್ಟು ದುಡ್ಡು ಕೊಡ್ತೀರಾ ಅಂತ. ಈ ಕಂಪನಿಗಳು ಮಿಡ್ಲ್ ಮ್ಯಾನ್ ಅನ್ನ ಬಿಟ್ಟು ಈ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ದುಡ್ಡು ತಿನ್ನಿಸಿ ತಮ್ಮ ವಸ್ತುಗಳನ್ನ ಮಾರಾಟ ಮಾಡುವಂತೆ ನೋಡ್ಕೊಳ್ತಿದ್ರು. ಹೆಂಗ್ ಮಾರಾಟ ಮಾಡ್ತಿದ್ರು? ಈಗ ಆಗಸ್ಟಾ ವೆಸ್ಟ್ಲ್ಯಾಂಡ್ 12 ಹೆಲಿಕಾಪ್ಟರ್ 3,600 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಾಯಿತು. ವಾಸ್ತವವಾಗಿ ಅದರ ಬೆಲೆ ಒಂದು 3,000 ಕೋಟಿ ರೂಪಾಯಿ ಇರಬಹುದು. 3,600 ಕೋಟಿ ರೂಪಾಯಿಗೆ ಅದನ್ನು ಕೋಟ್ ಮಾಡಿದ್ರು. ಈ ದೇಶ ತನ್ನ ಬೊಕ್ಕಸದಿಂದ 3,600 ಕೋಟಿ ರೂಪಾಯಿ ಕೊಡ್ತು, ನಮ್ಮ ದುಡ್ಡು. ಅಲ್ಲೇನ್ ಮಾಡುತ್ತಾ ಕಂಪನಿ? 3,000 ಕೋಟಿ ರೂಪಾಯಿ ತಾನಿಟ್ಕೊಂಡು ಇನ್ನು 600 ಕೋಟಿ ರೂಪಾಯಿನ ಯಾರ್ಯಾರ ಅಕೌಂಟಿಗೆ ಹಾಕ್ತೀನಿ ಅಂತ ಹೇಳಿತ್ತೋ ಅವ್ರ ಇಂಟರ್ನ್ಯಾಷನಲ್ ಅಕೌಂಟ್ಗಳಿಗೆಲ್ಲ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಇದನ್ನ ಕಿಕ್ ಬ್ಯಾಕ್ ಅಂತ ಕರೀತಾರೆ. ಈ ದೇಶ ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಳ್ತಿದ್ದು, ದೇಶ ಕಂಪನಿಗಳ ಜೊತೆ. ನರೇಂದ್ರ ಮೋದಿ ಬಂದು ಹೇಳಿದ್ರು, ಕಂಪನಿಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳೋಂಗೇ ಇಲ್ಲ,
ನಾವೇನಿದ್ರು ದೇಶ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳೋದು, ಸರ್ಕಾರದ ನಡುವೆ ಒಪ್ಪಂದ ಮಾಡ್ಕೊಳ್ಳುತ್ತೆ ಅಂತ ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ ತೊಗೊಂಡು ಬಂದರು. ಭಾಳ ಚೆನ್ನಾಗಿದೆ. ನನಗೆ ಆ ಮನುಷ್ಯನ ಕಂಡ್ರೆ ಭಾಳ ಜನ ಕೇಳ್ತಾರೆ, ಯಾಕೆ ನರೇಂದ್ರ ಮೋದಿ ಅವ್ರನ್ನ ಕಂಡ್ರೆ ಇಷ್ಟು ಹುಚ್ಚು? ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಇನ್ಯಾವುದೇ ರಾಜಕಾರಣಿ ಬಗ್ಗೆ ಇಷ್ಟು ಡೀಪಾಗಿ ಅಧ್ಯಯನ ಮಾಡಿ ನಾನು ಇಷ್ಟೊಂದು ಮಾತಾಡೋ ಪ್ರಮೇಯವೇ ಇಲ್ಲ. ನರೇಂದ್ರ ಮೋದಿ ಬಗ್ಗೆ ಮಾತ್ರ. ಯಾಕೆ ಅಂತಂದರೆ ಆ ಮನುಷ್ಯ ಭಾರತವನ್ನು ಪ್ರೀತಿಸೋ ರೀತಿ ಇದೆಯಲ್ಲ, ನೀವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರ ಮೋದಿ ಫ್ರಾನ್ಸಿಗೆ ಹೋದಾಗ ಹೇಳಿದರು, ನಮಗೆ 126 ರಫೇಲ್ ಏನು ಬೇಕಾಗಿಲ್ಲ, ನಮಗೆ 36 ರಫೇಲ್ ಬೇಕು. 36 ಯಾಕೆ ಅಂದರೆ ಒಂದು ಸ್ಕ್ವಾಡ್ರನ್ನಲ್ಲಿ 18 ವಿಮಾನಗಳಿರ್ತವೆ, ಯುದ್ಧ ವಿಮಾನಗಳು. ನಮಗೆ 2 ಸ್ಕ್ವಾಡ್ರನ್ ತಯಾರಾಗಬೇಕು, 36 ರಫೇಲ್ ಬೇಕು. 36 ಫ್ಲೈ ಅವೇ ಕಂಡೀಷನಲ್ಲಿ ಕೊಡಿ. ಆದರೆ ನಾವು ಚೌಕಶಿ ಮಾಡ್ತೀವಿ, ಚೌಕಶಿಗೆ ನೀವು ಒಪ್ಕೋಬೇಕು ಅಂತ 14 ತಿಂಗಳ ಕಾಲ ಒಂದು ಟೀಮ್ ಕಟ್ಟಿದ್ರು. ಆ ಟೀಮ್ನಲ್ಲಿ ಏರ್ಫೋರ್ಸ್ ಅಧಿಕಾರಿಗಳಿದ್ರು, ಚೌಕಶಿ ಮಾಡಬಲ್ಲಂಥ ಸಾಮರ್ಥ್ಯ ಇರುವಂಥ ಕೆಲವು ಅಧಿಕಾರಿಗಳನ್ನು ಕೂರಿಸಿದ್ರು. ಎಲ್ಲರೂ ಸೇರಿ ಫ್ರಾನ್ಸಿಗೆ 8 ಬಾರಿ ಹೋಗಿ ಬಂದು ಪದೇ ಚೌಕಾಶಿ ಮಾಡಿ ಬೇಕಾಗಿರೋದೇನೇನು ಅಂತ ಏರ್ಫೋರ್ಸ್ ಹೇಳಿದ್ದನ್ನು ಆ್ಯಡ್ ಮಾಡಿಸಿ ಹೆಂಗೆ ಚೌಕಾಶಿ ಮಾಡಿದ್ರು ಅಂತಂದರೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ, UAE ಕೊಂಡುಕೊಂಡಕ್ಕಿಂತ ಕಡಿಮೆ ಬೆಲೆಯಲ್ಲಿ UAE ಒಂದು ರಫೇಲ್ ವಿಮಾನವನ್ನು 1800 ಕೋಟಿಗೆ ತೆಗೆದುಕೊಂಡ್ರೆ ಭಾರತ 1620 ಕೋಟಿ ರೇಂಜ್ನಲ್ಲಿ, 1600 ಕೋಟಿಯ ರೇಂಜಲ್ಲಿ ಅದೇ ವಿಮಾನವನ್ನು ಕೊಂಡ್ಕೊಂಡು ಬಂತು. ಈ ದೇಶಕ್ಕೆ ಬಂದ ತಕ್ಷಣ ಟೆನ್ಷನ್ ಏನಾಯ್ತು ಗೊತ್ತಾ ಇವರಿಗೆ? ಒಟ್ಟು 60,000 ಕೋಟಿ ರೂಪಾಯಿ ಡೀಲು. 10% ಕಮಿಷನ್ ಬಂದಿದ್ರು. ಎಷ್ಟಾಗಿತ್ತು ಲೆಕ್ಕ ಹಾಕ್ಕೊಳ್ಳಿ. ಇಡೀ ಪರಿವಾರ ಟೆನ್ಷನಿಗೆ ಬಿದ್ದುಬಿಡ್ತು. ರಾಹುಲ್ನ ಮುಂದೆ ನಿಲ್ಲಿಸಿ ಹೇಳಿದರು, ರಫೇಲಲ್ಲಿ ಭ್ರಷ್ಟಾಚಾರ ಆಗಿದೆ ಅಂತ. ನಿರ್ಮಲಾ ಸೀತಾರಾಮನ್ನು, ಅರುಣ್ ಜೇಟ್ಲಿ ಥರದ ಬುದ್ಧಿವಂತರು ರಾಹುಲ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು. ಸ್ವಲ್ಪ ಹೆವಿ ಆಯ್ತು, ಬೌನ್ಸರ್ ಆಗಿದ್ದಿರ್ಬೋದು, ಅರ್ಥ ಆಗಿರ್ಲಿಕ್ಕಿಲ್ಲ. ನಿರ್ಮಲಾ ಸೀತಾರಾಮನ್ ಎಕ್ಸ್ಪ್ಲೈನ್ ಮಾಡಿದ್ದನ್ನು ನೀವು ಕೇಳಿಬಿಟ್ರೆ ಚಿಕ್ಕ ಮಗು ಕೂಡ ಅರ್ಥ ಮಾಡ್ಕೋಬೇಕು, ಆದರೆ ಅರ್ಥ ಆಗಲಿಲ್ಲ. ಕೊನೆಗೆ ನರೇಂದ್ರ ಮೋದಿ ಅವರು ಕೇಳಿದರು, ಆಯ್ತಪ್ಪ ಇವ್ರು ಯಾರೂ ಹೇಳಿದ್ದು ನಿಂಗೆ ಅರ್ಥ ಆಗಲಿಲ್ಲ, ಇನ್ನು ಯಾರು ಹೇಳಿದರೆ ನೀನು ಒಪ್ಕೋತೀಯಾ? ಸುಪ್ರೀಂ ಕೋರ್ಟ್ ಹೇಳಿದ್ರೆ ಒಪ್ಕೋತೀನಿ ಅಂತ. ಆಯಿತು ಅಂದರು. ಸುಪ್ರೀಂ ಕೋರ್ಟ್ಗೆ ಬೇಕಾಗಿರುವಂಥ ಎಲ್ಲ ಡಾಟಾ ಪ್ರೊಡ್ಯೂಸ್ ಮಾಡಿದ್ರು. ಸುಪ್ರೀಂ ಕೋರ್ಟ್ಗೆ ವಾಸ್ತವ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ರಫೇಲ್ನಲ್ಲಿ ಕಾಂಗ್ರೆಸ್ ಮಾಡಿಕೊಂಡ ಒಪ್ಪಂದದ ರಫೇಲ್ ಇದೆಯಲ್ಲ, ಬೇಸಿಕ್ ಮಾಡೆಲ್ ಕಾರ್ ಇದ್ದಂಗೆ. ನರೇಂದ್ರ ಮೋದಿ ಮಾಡಿಕೊಂಡಿರುವಂಥ ರಫೇಲ್ ಒಪ್ಪಂದ ಹೈ ಎಂಡ್ ಕಾರ್ ಇದ್ದಂತೆ. ಅದರಲ್ಲಿ ಪವರ್ ವಿಂಡೋ ಇದೆ, ಪವರ್ ಸ್ಟೇರಿಂಗ್ ಇದೆ, ಸೀಟ್ಗಳು ಬೇಕಾದಂತಾಗುತ್ತೆ, ಅದರಲ್ಲಿ ಸೆನ್ಸಾರ್ಗಳಿವೆ, ಅದರಲ್ಲಿ ಮುಂದೆ ಒಂದು ಕ್ಯಾಮ್ರಾ ಇದೆ, ಹಿಂದಕ್ಕೆ ಒಂದು ಕ್ಯಾಮ್ರಾ ಇದೆ ಅಂತೀವಲ್ಲ, ಹಾಗೆ ಮಿಸೈಲ್ ಸಿಸ್ಟಮು, ಟಾರ್ಗೆಟಿಂಗ್ ಸಿಸ್ಟಮು ಎಲ್ಲವನ್ನೂ ಹೊಂದಿರುವಂಥ ಹೈ ಎಂಡ್ ರಫೇಲ್ ವಿಮಾನಗಳು ಭಾರತಕ್ಕೆ ನರೇಂದ್ರ ಮೋದಿ ತಗೊಂಡು ಬಂದಿದ್ರು. ಇವ್ರಿಗೆ ಇದ್ದಿದ್ದ ಅಗತ್ಯ ಏನು ಅಂತಂದರೆ, ಶತ್ರು ರಾಷ್ಟ್ರಕ್ಕೆ ಈ ಹೈ ಎಂಡ್ ವಿಮಾನದಲ್ಲಿ ಏನೇನಿದೆ ಅಂತ ಸುದ್ದಿ ಬೇಕಾಗಿತ್ತು. ಯಾವ್ಯಾವ ಮಿಸೈಲ್ ಇಟ್ಕೊಂಡಿದ್ದಾರೆ ಅಂತ ಚೀನಾಗೆ ಗೊತ್ತಾಗ್ಬಿಟ್ರೆ ಅದಕ್ಕೆ ತಕ್ಕಂಥ ವ್ಯವಸ್ಥೆನ ಅವರು ಅಡ್ಡ ಮಾಡ್ಕೊಂಡ್ಬಿಟ್ರೆ ಈ ರಫೇಲ್ ನಮ್ಗೆ ಯೂಸ್ ಇಲ್ಲ. ಆಮೇಲೆ ನಾವು ಚೀನಾ ಜೊತೆಗೆ ಯುದ್ಧ ಮಾಡಬೇಕು, ಅವ್ರು ಇದಕ್ಕೆ ಪರ್ಯಾಯವಾಗಿರುವಂಥದ್ದನ್ನು ಜೋಡಿಸ್ಕೊಂಡ್ಬಿಟ್ರೆ ನಾವು ಇಷ್ಟು 60,000 ಕೋಟಿ ಖರ್ಚು ಮಾಡಿದ್ವಿ ವೇಸ್ಟು. ಅದಕ್ಕೆ ಗೌಪ್ಯವಾಗಿ ಇಟ್ಕೊಳ್ತಾರೆ, ಇದರಲ್ಲಿ ಏನಿದೆ ಅಂತ ಹೇಳಲ್ಲ. ರಾಹುಲ್ಗೆ ಹೆಂಗಾದರೂ ಮಾಡಿ ಇದರಲ್ಲಿ ಏನಿದೆ ಅಂತ ಬಾಯಿ ಬಿಡಿಸಿ ಚೀನಾದವ್ರಿಗೆ ಕೊಡಬೇಕಿತ್ತು. ನಾನು ಇದನ್ನು ಆರೋಪ ಮಾಡ್ತಾ ಎಚ್ಚರಿಕೆಯಿಂದ ಮಾಡ್ತಿದ್ದೀನಿ. ಯಾಕೆ ಅಂತಂದರೆ ರಾಹುಲ್ ಒಂದಿನ ಬಾಯಿ ಬಿಟ್ಟು ಏನು ಹೇಳಿದ್ರು ಗೊತ್ತಾ? ನಾನು ಅಮರನಾಥಕ್ಕೆ ಹೋಗಬೇಕಾದ, ಕೈಲಾಸಕ್ಕೆ ಹೋಗಬೇಕಾದಾಗ ನಾನು ಚೀನಾದ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದೆ ಅಂತ. ಇದನ್ನು ಹಿಂದೆ ಯಾವತ್ತೂ ಹೇಳಿರಲಿಲ್ವಲ್ಲ, ಯಾಕೆ ಏಕಾಏಕಿ ಹೇಳಿದರು? ಹಿಂದೆ ದೊಡ್ಡ ಷಡ್ಯಂತ್ರ ಅಡಗಿದೆ, ಒಂದು ನೆನಪಲ್ಲಿ ಇಟ್ಕೊಳ್ಳಿ ಅಷ್ಟೇ. ಇದಕ್ಕೆ ಆರೋಪಕ್ಕೆ ಪುಷ್ಟಿ ಅಂತೂ ಏನು ನಾನು ಕೊಡಲಿಕ್ಕಾಗಲ್ಲ, ಆದರೆ ಡಾಟನ್ನು ಕನೆಕ್ಟ್ ಮಾಡ್ಬೋದಾಗಿರುವಂಥ ಸಂಗತಿ ಅಷ್ಟೇ. ಮಿತ್ರರೆ, ಆಮೇಲೆ ಏನಾಯಿತು ಗೊತ್ತಾ? ಈ ದೇಶದಲ್ಲಿ ಅವ್ರಿಗೆ ಹೆಂಗಾದರೂ ಮಾಡಿ ಬಾಯಿ ಬಿಡಿಸಬೇಕು ಅಂತಿತ್ತು, ಸುಪ್ರೀಂ ಕೋರ್ಟ್ ಹೇಳಲಿ ಅಂತಂದರು. ನರೇಂದ್ರ ಮೋದಿ ಎಲ್ಲ ಡೀಟೇಲ್ನ ತೆಗೆದು ಸುಪ್ರೀಂ ಕೋರ್ಟ್ನ ಮುಂದಿಟ್ಟು ಹೇಳಿದ್ರು, ಈ ಡೀಟೇಲ್ನ ಇನ್ಯಾರಿಗೂ ಕೊಡ್ಲಿಕ್ಕಾಗಲ್ಲ, ನೀವು ಮಾತ್ರ ನೋಡ್ಬೋದಾಗಿರುವಂಥ ಡೀಟೇಲ್ಸು ಅಂತ ಸುಪ್ರೀಂ ಕೋರ್ಟ್ ತೆಗೆದು ನೋಡಿ ರಫೇಲ್ನಲ್ಲಿ 1 ಪೈಸದ ಮೋಸ ಆಗಿಲ್ಲ ಅಂತ ಅದನ್ನು ಹಾಗೆ ಕಟ್ಬಿಟ್ಟು ವಾಪಸ್ ಕೊಡ್ತು. ನಾನು ಇದನ್ನು ತುಂಬ ನೋಡ್ಲಿಕ್ಕೆ ಹೋಗಲ್ಲ, ಇಟ್ಕೊಂಡ್ಬಿಡಿ. ರಾಹುಲ್ ಗಾಂಧಿ ಪ್ರೆಸ್ ಮೀಟ್ ಕರೆದ್ರು, ನಾನು ಸುಪ್ರೀಂ ಕೋರ್ಟನ್ನು ನಂಬಲ್ಲ ಅಂತ. ಈಗ ನೆಕ್ಸ್ಟು ಮತ್ತೊಂದಷ್ಟು ದಿನ ಗಲಾಟೆ. ಏನು ಮಾಡಬೇಕು ಅಂತ ಕೇಳಿದರೆ, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಯನ್ನು ಕರೆದು JPCಗೆ ತನಿಖೆಗೆ ಒಪ್ಪಿಸಬೇಕು ಅಂತ. JPCಗೆ ತನಿಖೆಗೆ ಒಪ್ಪಿಸೋದು ಅಂದರೆ ಏನು ಗೊತ್ತಾ? ರಾಹುಲ್ ಗಾಂಧಿಗೆ ಬೇಕಾದವರು ಅದರಲ್ಲಿ ಇರ್ತಾರೆ, ರಫೇಲಲ್ಲಿ ಏನೇನಿದೆ ಅಂತ ಬಾಯಿ ಬಿಟ್ಟಂಗೆ ಆಗುತ್ತೆ. ಆ ಏನೇನಿದೆಯೋ ಸುದ್ದಿನ ಎದುರಾಳಿಗಳು ಕೊಟ್ಬಿಟ್ರೆ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ, ಇವ್ರಿಗೆ ಬೇಕಾಗಿರುವಂಥದ್ದು ಎಲ್ಲವೂ ಸಿಗುತ್ತೆ ಅನ್ನೋ ಕಲ್ಪನೆ. ಆದರೆ ನರೇಂದ್ರ ಮೋದಿ ಹೇಳಿದ್ರು, ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಕೊಡೋ ಸಾಧ್ಯತೆಗಳೇ ಇಲ್ಲ. ಇನ್ಯಾರು ಹೇಳಿದ್ರೆ ನಂಬ್ತೀಯ ಹೇಳು ಅಂತ. ಅವನಂದ್ರು CAG ಕೊಡಿ, ಕಂಟ್ರೋಲರ್ ಆಡಿಟರ್ ಜನರಲಿ ಕೊಡಿ ಅಂತ. CAG ಕೊಡಲಾಯಿತು. ಸಂಸತ್ತಿನ ಕೊನೆಯ ದಿನದ ವೇಳೆಗೆ CAG ಅವರು ಟೋಟಲ್ ರಿಪೋರ್ಟ್ ತಂದಿಟ್ಟರು. ಕಾಂಗ್ರೆಸ್ನವ್ರು ಮಾಡ್ಕೊಂಡಂಥ ಒಪ್ಪಂದ, ಇವ್ರು ಮಾಡ್ಕೊಂಡಂಥ ಒಪ್ಪಂದ, ಜಗತ್ನಲ್ಲಿ ಬೇರೆ ಬೇರೆಯವ್ರು ಮಾಡ್ಕೊಂಡಿರೋ ಒಪ್ಪಂದ ಎಲ್ಲವನ್ನೂ ಕಂಪೇರ್ ಮಾಡಿ
ಈ ಸರ್ಕಾರ ಮಾಡಿಕೊಂಡಿರುವ ಒಪ್ಪಂದದಲ್ಲಿ ಕಾಂಗ್ರೆಸ್ ಮಾಡಿಕೊಂಡಿರುವ ಒಪ್ಪಂದಕ್ಕಿಂತ 3% ಕಡಿಮೆಗೆ ರಫೇಲ್ನ ನರೇಂದ್ರ ಮೋದಿ ಅವರ ಸರ್ಕಾರ ಕೊಂಡುಕೊಂಡಿದೆ. ಹೀಗಾಗಿ ಬೆಸ್ಟ್ ಡೀಲ್ ಇದು ಅಂತ ಹೇಳ್ತು. ಹಂಗೆ ಹೇಳುವಾಗಲೂ ಹೇಳ್ತು, ಇದನ್ನು 3% ಅಂತ ಹೇಳುವಾಗ 5 ವರ್ಷಗಳಿಂದ ಬೆಲೆ ಏರಿಕೆ ಆಗಿರೋದನ್ನು ನಾವು ಗಮನಿಸಲಿಲ್ಲ, ಡೈರೆಕ್ಟ್ ಫ್ಲಾಟ್ ರೇಟಲ್ಲಿ ಗುರುತಿಸಿದ್ದೀವಿ ಅಂತ. ಅಕಸ್ಮಾತ್ 5 ವರ್ಷಗಳಲ್ಲಾಗಿರುವ ಬೆಲೆ ಏರಿಕೆಯನ್ನು ಗಮನಿಸಿದ್ರೆ ಕನಿಷ್ಠ ಪಕ್ಷ 20% ಕಡಿಮೆ ರೇಟಿಗೆ ಈ ವಿಮಾನ ಬಂದಿದೆ ಅಂತ ಯಾರ್ಯಾರು ತುಂಬಾ ಬುದ್ಧಿವಂತರು ತಜ್ಞರು ಹೇಳ್ತಾರೋ ಅದರ ಆಧಾರವಾಗಿ ನೋಡಿದ್ರೆ ಅತ್ಯಂತ ಕಡಿಮೆ ಬೆಲೆಗೆ ರಫೇಲ್ನ ತರಿಸ್ಕೊಂಡಿದ್ದೀವಿ ಮಿತ್ರರೇ. ಇದು ಭಾರತದ ಸಾಮರ್ಥ್ಯ. ಇವತ್ತು ಭಾರತ ಬೆಳೀತಾ ಇರೋ ರೀತಿಯನ್ನ ಚೀನಾಕ್ಕೆ ತಡ್ಕೊಳ್ಳಿಕ್ಕಾಗ್ತಿಲ್ಲ. ಇವತ್ತು ಭಾರತ ಬೆಳೀತಾ ಇರುವಂತ ರೀತಿನ ಒಳಗಡೆ ಇರೋರು ತಡ್ಕೊಳ್ಳಿಕ್ಕಾಗ್ತಿಲ್ಲ. ಹೇಗಾದ್ರೂ ಮಾಡಿ ಭಾರತವನ್ನ ಒಳಗಿಂದ ಛಿದ್ರ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರಲ್ಲ, ನಾವೇನಾದ್ರೂ ಇದಕ್ಕೆ ಈ ಬಾರಿ ಈಲ್ಡ್ ಆಗ್ಬಿಟ್ರೆ, ನಾವೇನಾದರೂ ಇದಕ್ಕೆ ಈ ಬಾರಿ ಕೈ ಸೋತ್ಬಿಟ್ರೆ ಭಾರತವನ್ನು ಮತ್ತೆ ಕಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಬರೀ ರಕ್ಷಣೆ ಬಗ್ಗೆನೇ ತುಂಬ ಹೊತ್ತು ಮಾತನಾಡ್ಬಿಟ್ಟೆ, ಯಾಕೆಂದರೆ ನೆನ್ನೆಯ ಹ್ಯಾಂಗ್ ಓವರ್ನಲ್ಲಿ. ಆದರೆ ನರೇಂದ್ರ ಮೋದಿ ಬರೀ ರಕ್ಷಣೆ ಅಷ್ಟೇ ಮಾಡಲಿಲ್ಲ, ಈ ದೇಶದ ಬಡವರ ಕುರಿತಂತೆ ಯೋಚನೆ ಮಾಡಿದರು. ನೆನ್ಪಿಟ್ಕೊಳ್ಳಿ, ಯಾವುದಕ್ಕೆ ಓಟ್ ಹಾಕಬೇಕು ನರೇಂದ್ರ ಮೋದಿಗೆ ಅಂತಂದರೆ ಒಂದೇ ಒಂದು ಕಾರಣಕ್ಕೆ, ಈ ದೇಶದ 50-55% ಜನರಿಗೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಅಲ್ಲಿ ನರೇಂದ್ರ ಮೋದಿ ಬರೋ ಮುಂಚೆ. ಯಾಕೆ ಬ್ಯಾಂಕ್ ಅಕೌಂಟ್ ಇರಲಿಲ್ಲ ಅಂದ್ರೆ ಏನು ಹೇಳ್ತಿದ್ರು ಗೊತ್ತಾ ಇವರೆಲ್ಲ? ಈ ದೇಶದ ಹಳ್ಳಿ ಜನ ದಡ್ರು, ಬಡವರು ದಡ್ರು, ಅವರಿಗೆ ಬ್ಯಾಂಕ್ ಅಕೌಂಟ್ ಮೇಂಟೈನ್ ಮಾಡೋದು ಬರಲ್ಲ, ಅವರಿಗೆ ಚಲನ್ ತುಂಬಕ್ಕೆ ಬರಲ್ಲ, ದುಡ್ಡು ತೆಗಿಲಿಕ್ಕೆ ಬರಲ್ಲ, ಅವರಿಗೆ ಬ್ಯಾಂಕ್ ಅಕೌಂಟ್ ಕೊಟ್ಟರು ಎಷ್ಟು ಹಂಗೆ ಇರಲಿ ಅಂತ ನರೇಂದ್ರ ಮೋದಿ ಹೇಳಿದ್ರು. ಬ್ಯಾಂಕಿಗೆ ಕರ್ಕೊಂಡು ಬರದೆ ಅವರನ್ನ ದಡ್ರು ಅಂತ ಹೆಂಗ್ರಿ ಹೇಳ್ತೀರಿ? ನಾನು ಕರ್ಕೊಂಡು ಬರ್ತೀನಿ ಅಂತ ನರೇಂದ್ರ ಮೋದಿ ಜನ್ಧನ್ ಅಕೌಂಟ್ ಮಾಡಿ 0 ಬ್ಯಾಲೆನ್ಸ್ ಅಕೌಂಟ್ ಮಾಡಿಸ್ಕೊಡ್ತೀನಿ ಬನ್ನಿ ಅಂತ ಕರೆದ್ರು. ಯಾವ ಬ್ಯಾಂಕ್ ಉದ್ಯೋಗಿಗಳು ಕೆಲಸ ಮಾಡಲ್ಲ ಅಂತ ನಾವೇ ಹೇಳ್ತಿದ್ವೋ ಅದೇ ಬ್ಯಾಂಕ್ ಉದ್ಯೋಗಿಗಳು ಒಂದೇ ವರ್ಷದಲ್ಲಿ 33 ಕೋಟಿ ಜನರಿಗೆ ಅಕೌಂಟ್ ಅನ್ನು ಕೊಡಿಸಿ ವರ್ಲ್ಡ್ ರೆಕಾರ್ಡ್ ಬರೆದ್ರಲ್ಲ, ಇದೇ ವರ್ಕರ್ಸ್ ಮಾಡಿದ್ದು. ಲೀಡರ್ ಚೆನ್ನಾಗಿದ್ರೆ ಕೆಲಸ ಮಾಡೋರು ಭರ್ಜರಿಯಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಬ್ಯಾಂಕ್ ವರ್ಕರ್ಸ್ ಉದಾಹರಣೆ. ಬರೀ ಅಷ್ಟೇ ಮಾಡಲಿಲ್ಲ ನರೇಂದ್ರ ಮೋದಿ, ಈ ಅಕೌಂಟ್ಗೆ ಆಧಾರನ್ನ ಕನೆಕ್ಟ್ ಮಾಡಿದ್ರ ಪರಿಣಾಮವಾಗಿ ಫೇಕ್ ಅಕೌಂಟ್ಗಳು ಮಾಯ ಆದವು. 3 ಕೋಟಿಗೂ ಹೆಚ್ಚು ಈ ದೇಶದಲ್ಲಿ ರೇಷನ್ ಕಾರ್ಡ್ ಫೇಕ್ ಇತ್ತು, ಹೋಯ್ತು. 3,30,00,000 ಜನ ಗ್ಯಾಸ್ ಸಬ್ಸಿಡಿನ ಫೇಕ್ ಆಗಿ ಪಡ್ಕೊಳ್ತಿದ್ರು, ಹೋಯ್ತು. ಈ ದೇಶದಲ್ಲಿ ಅನೇಕರು ಲೆಕ್ಚರರ್ಗಳು ಬದುಕೇ ಇರಲಿಲ್ಲ, ಅವರ ಹೆಸರಲ್ಲಿ ಸ್ಯಾಲರಿ ಹೋಗ್ತಾ ಇತ್ತು, ಹೋಯ್ತು. ಈ ದೇಶದಲ್ಲಿ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ ಮಿಡ್ ಡೇ ಮೀಲ್ ಹೆಸರಿನಲ್ಲಿ ಲಕ್ಷಾಂತರ ಜನ ಲೂಟಿ ಹೊಡಿತಾ ಇದ್ರು, ಹೋಯ್ತು. ಹೇಗಾಗೋಯ್ತು ಪರಿಸ್ಥಿತಿ ಅಂತಂದ್ರೆ ಈ ದೇಶದಲ್ಲಿ 3 ಲಕ್ಷ ಕಂಪನಿಗಳು ಫೇಕ್ ಇದ್ವು, ಹೋಯ್ತು. ಒಂದು ಆಧಾರನ ಕನೆಕ್ಟ್ ಮಾಡಿದ್ರ ಪರಿಣಾಮವಾಗಿ ಈ ಕಂಪನಿಗಳು ಮೇಂಟೈನ್ ಮಾಡ್ತಿದ್ದ 2 ಲಕ್ಷ ಫೇಕ್ ಅಕೌಂಟ್ಗಳಿಗೆ ಆಧಾರ್ ಕಾರ್ಡ್ ಇಲ್ಲದೆ ಅದು ಹೋಯ್ತು. ಎಷ್ಟು ಫೇಕ್ ಅನ್ನ ನರೇಂದ್ರ ಮೋದಿ ಬಡವರನ್ನೇ ಉಪಯೋಗಿಸ್ಕೊಂಡು ಮಾಡಿಬಿಟ್ರಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಕೆಲಸ. ಆಮೇಲೆ ನರೇಂದ್ರ ಮೋದಿ ಏನು ಹೇಳಿದ್ರು ಗೊತ್ತಾ? ಯಾವಾಗಲೂ ರಾಜೀವ್ ಗಾಂಧಿ ಹೇಳ್ತಾ ಇದ್ರು, ₹1 ನಾನು ಕೊಟ್ಟರೆ 15 ಪೈಸೆ ಕೊನೆವರೆಗೂ ಹೋಗುತ್ತೆ ಅಂತ. ಅದಕ್ಕೆ ಈ ದೇಶ ಹಾಳಾಗಿರೋದು, ಈ ದೇಶದ ಕೊನೆವರೆಗೂ ಪೂರ್ತಿ ದುಡ್ಡನ್ನು ತಲುಪಿಸೋದು ನನ್ನ ಜವಾಬ್ದಾರಿ ಅಂತ ನಿಶ್ಚಯ ಮಾಡಿದ ನರೇಂದ್ರ ಮೋದಿ ಇನ್ನು ಮುಂದೆ ನಿಮಗೆ ಯಾವುದೇ ಬೆನಿಫಿಟ್ಟನ್ನು ಮಧ್ಯವರ್ತಿ ಕೊಡಲ್ಲ, ನಾನೇ ನೇರವಾಗಿ ನಿಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಅಂತ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡೋ ಸ್ಕೀಮ್ ತಂದ್ರಲ್ಲ. ಗ್ಯಾಸ್ ಸಬ್ಸಿಡಿನ ಯಾರೋ ಮಧ್ಯವರ್ತಿ ಕೊಡಲ್ಲ. ನರೇಗಾ ಸ್ಕೀಮ್ನ ನಿಮ್ಮ ದುಡ್ಡನ್ನ ಯಾರು ಹಂಚ್ತಿದ್ರಲ್ಲ, ಮೊದಲು ನಿಮ್ಗೆ ₹250 ಕೊಡಬೇಕಂದ್ರೆ ₹50 ಇಟ್ಕೊಂಡೇ ಕೊಡ್ತಿದ್ದ ಅವನು. ನಮಗೂ ₹200 ಬಂತಲ್ಲ, ಹೋದ್ರು ಹೋಗ್ಲಿ ಅಂತ. ಆದ್ರೆ 50 ಎಷ್ಟು ಜನರ ಹತ್ರ ಇಟ್ಕೊಳ್ತಿದ್ದ ಅವನು. ಆದ್ರೆ ನರೇಂದ್ರ ಮೋದಿ ಹೇಳಿದ್ರು, ಇನ್ ನರೇಗಾದಲ್ಲಿ ಮಧ್ಯದಲ್ಲಿ ಯಾರು ಕೊಡೋದೇ ಇಲ್ಲ, ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಬಂದ್ಬಿಡುತ್ತೆ, ಆಧಾರ್ ಕನೆಕ್ಟ್ ಆಗಿದೆಯಲ್ಲ ಸಾಕು ಅಂತ ಹೇಳಿದ್ರ ಪರಿಣಾಮವಾಗಿ ಈ ಮಧ್ಯವರ್ತಿಗಳು ಬಾಯಿ ಬಡ್ಕೊಳ್ಳೋ ಸ್ಥಿತಿ ಬಂತು. ಅದಕ್ಕೆ ಅವರೆಲ್ಲ ಹೇಳಿದ್ರು, ಏನೋ ನರೇಂದ್ರ ಮೋದಿ ಬಂದ್ಮೇಲೆ ಚೆನ್ನಾಗಿಲ್ಲ ಅಲ್ಲ, ಎಲ್ಲ ಪೂರ್ತಿ ಹಾಳು ಮಾಡಿಬಿಟ್ರಲ್ಲ. ಹಾಳಾಗಿದ್ದು ದೇಶ ಅಲ್ಲ, ಈ ಅಯೋಗ್ಯನ ಜೋಬು ತುಂಬುತ್ತಾ ಇತ್ತಲ್ಲ, ನರೇಂದ್ರ ಮೋದಿ ಅದನ್ನು ತಡೆ ಹಿಡಿದು ಬಿಟ್ರು, ಅದನ್ನು ದೇಶಕ್ಕೆ ಉಳಿಸಿದ್ರು. ಮಿತ್ರರೇ, ಇದುವರೆಗೂ ಈ ದೇಶದ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮೂಲಕ ನರೇಂದ್ರ ಮೋದಿ ಟ್ರಾನ್ಸ್ಫರ್ ಮಾಡಿದ ಹಣ 6 ಲಕ್ಷ ಕೋಟಿ ರೂಪಾಯಿ. ನಮಗೆ ಉಳಿತಾಯ ಆಗಿರುವಂತ, ಸೋರಿಕೆ ಆಗ್ತಿರುವಂತ ಹಣ ಉಳಿಸಿದ್ದೀವಲ್ಲ, ಅದು 1,10,000 ಕೋಟಿ ರೂಪಾಯಿ. ನರೇಂದ್ರ ಮೋದಿನ ಯಾರೋ ಕೇಳಿದ್ರು, ಈ ದುಡ್ಡನ್ನು ಏನು ಮಾಡ್ತೀರಾ? ನರೇಂದ್ರ ಮೋದಿ ಹೇಳಿದರು, ಬಡವರಿಂದ ಸೋರಿಕೆ ಆಗ್ತಿದ್ದ ಹಣ ಬಡವರಿಗೆ ವಾಪಸ್ ಹಂಚ್ತೀನಿ ಅಂತ. ಹೆಂಗೆ ಹಂಚಿದ್ರು ಗೊತ್ತಾ ನರೇಂದ್ರ ಮೋದಿಯವರು? ಮಿತ್ರರೇ, ಆಯುಷ್ಮಾನ್ ಭಾರತ್ ಅನ್ನುವಂಥ ಒಂದು ಯೋಜನೆಯನ್ನು ತಗೊಂಡು ಬಂದರು. ಭಾಳ ಜನರಿಗೆ ಗೊತ್ತಿಲ್ಲ ಯೋಜನೆ ಏನು ಮ್ಯಾಜಿಕಲ್ ಯೋಜನೆ ಅಂತಂದರೆ, ಬಡವನ ಮನೆಗೆ ಕಾರ್ಡು, ಆ ಕಾರ್ಡ್ನೊಳಗೆ ಒಂದು ಲೆಟರು. ಆ ಲೆಟರ್ ಏನು ಅಂದರೆ, ನರೇಂದ್ರ ಮೋದಿ ಬಡವರ ಪರಿವಾರಕ್ಕೆ 5 ಲಕ್ಷ ರೂಪಾಯಿ ಬ್ಲ್ಯಾಂಕ್ ಚೆಕ್ ಕೊಡೋದನ್ನು ಆಯುಷ್ಮಾನ್ ಭಾರತ್ ಕಾರ್ಡ್ ಅಂತಾರೆ. ನಿಮ್ಗೆ ಏನೇ ಪ್ರಾಬ್ಲಮ್ ಬಂದರೂ ಡಾಕ್ಟರ್ ಹತ್ರ ಹೋಗಿ ಆಯುಷ್ಮಾನ್ ಭಾರತ್ ಕಾರ್ಡ್ ತೋರಿಸಿ, ನಿಮ್ಮ ಪ್ರಾಬ್ಲಮನ್ನು ಡಾಕ್ಟರ್ ಸಾಲ್ವ್ ಮಾಡೋದಲ್ಲದೆ ಆಪರೇಷನ್ನು ಮಾಡಿಸಿ ಫ್ರೀಯಾಗಿ ಮನೆಗೆ ವಾಪಸ್ ಕಳಿಸ್ತಾರೆ. ಯಾಕೆಂದರೆ ಸರ್ಕಾರ ದುಡ್ಡು ಕೊಡುತ್ತೆ, ಹೋಗಯ್ಯ ನಿನ್ನ ಪರವಾಗಿ ಅಂತ ಈ ದೇಶದ ಹಾಸ್ಪಿಟಲ್ಗಳು ಹೇಳೋ ಥರ ಮಾಡಿದ್ರಲ್ಲ. ಒಟ್ಟು
1000 ಕೋಟಿ ರೂಪಾಯಿಯ ಯೋಜನೆಯನ್ನ ನರೇಂದ್ರ ಮೋದಿ ದೇಶದ ಬಡವರಿಗೆ ತಂದ್ರು. ತಂದು ಏನು ಹೇಳಿದ್ರು ಗೊತ್ತಾ? ಈ ದೇಶದ ಫೇಕ್ ಹಣವನ್ನ, ಈ ದೇಶದಲ್ಲಿ ಕದಿತಾ ಇದ್ದ ಹಣವನ್ನ ತಡೆದ್ರೆ ಇಂಥ 3 ಯೋಜನೆ ತರಬಹುದು, ನನ್ನ ದೇಶದ ಬಡವರಿಗೋಸ್ಕರ ನಾನು ಇದ್ದೀನಿ ಅಂತ ಹೇಳಿದ್ರಲ್ಲ, ಇದು ನರೇಂದ್ರ ಮೋದಿ ಅವರು ಮಾಡಿದಂಥ ಕೆಲಸ. ಮಿತ್ರ, ನರೇಂದ್ರ ಮೋದಿ ಅವರು ಎಷ್ಟು ಚಟುವಟಿಕೆ ಮಾಡಿದ್ರು ಅಂದರೆ ಈ ದೇಶವನ್ನು ವೇಗಕ್ಕೆ ತಂದು ನಿಲ್ಲಿಸ್ಬಿಟ್ರು. 17ನೇ ತಾರೀಕು, ನಾಳೆ ಅಲ್ಲ, ನಾಳೆಯಿಂದ ಈ ದೇಶದಲ್ಲಿ ಒಂದು ಟ್ರೈನ್ ಓಡುತ್ತೆ. ನಾನು ಬೆಳಗ್ಗೆಯಿಂದ ಟಿ ವಿಯಲ್ಲಿ ಅದನ್ನೇ ನೋಡ್ತಾ ಇದ್ದೆ. ಟ್ರೈನ್ 18 ಅಂತ ಕರೀತಾರೆ. ಪ್ರತಿ ಗಂಟೆಗೆ 80 ಕಿಲೋಮೀಟರ್ ಓಡಿ ಸಾಕಾಗೋಗಿದೆ ನಮಗೆ. ಬೀದರ್ನ ಬಿಟ್ಟರೆ ಬೆಂಗಳೂರಿನ 700 ಕಿಲೋಮೀಟರ್ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟೊತ್ತು ಬೇಕು ಅಂತಂದರೆ 12 ಗಂಟೆ, ಕೆಲವೊಮ್ಮೆ 14 ಗಂಟೆ. ನಮಗೂ ಆರಾಮಾಗಿ ನಡೆಯುತ್ತೆ ಬಿಡು, ಹೆಂಗೋ ಚಲ್ತಾ ಹೇ ಲೈಫ್. ಜಗತ್ನಲ್ಲಿ ಯಾರೂ ಚಲ್ತಾ ಹೇ ಲೈಫಲ್ಲಿ ಇಲ್ಲ, ಎಲ್ಲರೂ ವೇಗದಲ್ಲಿದ್ದಾರೆ. ಎಲ್ರಿಗೂ 4 ಗಂಟೆ 5 ಗಂಟೆಗಳಲ್ಲಿ ಕೆಲಸ ಮುಗಿಸ್ಬೇಕು, ವಾಪಸ್ ಮನೆಗೆ ಬಂದು ಸೆಟ್ಲ್ ಆಗಬೇಕು ಅಂತ ಎಲ್ಲರೂ ಅಂದ್ಕೊಳ್ಳುವಾಗ ನಾವು ಚಲ್ತಾ ಹೇ ಅಂದ್ಕೊಂಡಿದ್ದೀವಿ. ನರೇಂದ್ರ ಮೋದಿ ಚಲ್ತಾ ಹೇ ಅನ್ಲಿಕ್ಕೆ ಬಿಡಲ್ಲ. ಯಾಕೆ ನಮ್ಮದು $1,000 ಇದ್ದಿದ್ದು $2,000 ಪರ್ ಕ್ಯಾಪಿಟಲ್ ಇನ್ಕಮ್ ಆಯಿತು ಅಂದರೆ ಕೆಲಸದಲ್ಲಿ ವೇಗ ಮಾಡಿಸಿದ್ರು. ಈಗ ನರೇಂದ್ರ ಮೋದಿ ಅವರು ಟ್ರೈನ್ 18 ನಿರ್ಮಾಣ ಮಾಡಿಸಿದ್ದಾರೆ. 80 ಕಿಲೋಮೀಟರ್ ಸ್ಪೀಡ್ ಇತ್ತು ನಮ್ಮ ರೆಗ್ಯುಲರ್ ಟ್ರೈನ್ಸು, ಈಗ 180 ಕಿಲೋಮೀಟರ್ ಸ್ಪೀಡ್ನ ಟ್ರೈನ್ಗಳು ಭಾರತದಲ್ಲಿ ಓಡ್ಲಿಕ್ಕೆ ಶುರುವಾಗಿವೆ. ಒಂದೇ ಭಾರತ್ ಅನ್ನುವಂಥ ಈ ಟ್ರೈನ್ನ ಕೆಪಾಸಿಟಿ ಹೆಂಗಿದೆ ಗೊತ್ತಾ? ಇಂಜಿನ್ಲೆಸ್ ಟ್ರೈನ್, ಇಂಜಿನ್ ಇಲ್ಲ ಅದಕ್ಕೆ. ಆ ಟ್ರೈನ್ನ ವಿಶೇಷ ಏನು ಅಂತಂದರೆ, ಆ ಟ್ರೈನು ಇಂಜಿನ್ ಇಲ್ಲದ ಟ್ರೈನ್ ಒಳಗೆ ನಿಮಗೆ ಕ್ಯಾಮರಾಗಳಿವೆ, ನಿಮಗೆ AC ಇದೆ, ನಿಮಗೆ ವೈಫೈ ಫೆಸಿಲಿಟಿ ಇದೆ, ಅತ್ಯಾಧುನಿಕವಾದ ಊಟದ ವ್ಯವಸ್ಥೆ. ಸತ್ಯ ಹೇಳಬೇಕು ಅಂದರೆ ಇವತ್ತು ನಾನು ವಿಡಿಯೋ ನೋಡ್ತಾ ಇದ್ದೆ, ವಿಮಾನದಲ್ಲಿ ಹೋಗುವಾಗ ಯಾವ ಥರದ ಅನುಭವ ಸಿಗುತ್ತೋ ಅದೇ ಅನುಭವವನ್ನು ಕೊಡಬಲ್ಲಂತ ಟ್ರೈನ್ 18 ಒಂದೇ ಭಾರತ್ ಎಕ್ಸ್ಪ್ರೆಸ್ಸು ಓಡಾಡ್ಲಿಕ್ಕೆ ಶುರು ಮಾಡಿಬಿಡುತ್ತೆ. ಅದೇನಾದರೂ ಓಡ್ಲಿಕ್ಕೆ ಶುರು ಮಾಡಿದರೆ ಈಗ ರೆಗ್ಯುಲರ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಲಿಕ್ಕೆ ಎಷ್ಟು ಟೈಮ್ ತಗೊಳ್ತಿದೀವೋ ಅದರ 50% ಟೈಮ್ನಲ್ಲಿ ಡಿಸ್ಟೆನ್ಸ್ ಕವರ್ ಮಾಡಬಹುದು ಅಂತ ಸರ್ಕಾರ ಹೇಳ್ತಾ ಇದೆ. ಇನ್ನೂ ಖುಷಿಯಾಗಿರುವಂಥ ಸಂಗತಿ ಏನು ಗೊತ್ತಾ? ಈ ಟ್ರೈನ್ 18 ಯುರೋಪ್ನಿಂದ ಆಮದು ಮಾಡಿಕೊಂಡಿರೋ ಟ್ರೈನ್ ಅಲ್ಲ, ಚೆನ್ನೈನ ಡಾಕ್ಯಾರ್ಡ್ನಲ್ಲಿ ನನ್ನದೇ ದೇಶದ ಜನ ನಿರ್ಮಾಣ ಮಾಡಿರುವಂಥ ಟ್ರೈನು. ಇದು ಸಕ್ಸಸ್ಫುಲ್ ಆದರೆ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ಈ ಟ್ರೈನ್ನ ಭಾರತ ಎಕ್ಸ್ಪೋರ್ಟ್ ಮಾಡುತ್ತಲ್ಲ, ಇದು ಭಾರತದ ಬ್ರೈನ್ ನರೇಂದ್ರ ಮೋದಿ ಹೊರಗೆ ತಂದಿರೋದದು. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ಅನೇಕ ಚಟುವಟಿಕೆಗಳು ಈಗ ವೇಗವಾಗಿವೆ. ಈ ದೇಶದ ಹೈವೇ ಸ್ಪೀಡ್ ಜಾಸ್ತಿ ಆಗಿದೆ, ಈ ದೇಶದ ರೂರಲ್ ರೋಡ್ ಸ್ಪೀಡ್ ಜಾಸ್ತಿ ಆಗಿದೆ. ಈ ದೇಶದಲ್ಲಿ ಬಯಲು ಶೌಚಾಲಯಕ್ಕೆ ಹೋಗ್ತಿದ್ದ ಜನ ಇವತ್ತು ಇಲ್ಲವೇ ಇಲ್ಲ. 600 ಜಿಲ್ಲೆಗಳನ್ನು ಬಯಲು ಶೌಚಾಲಯ ಮುಕ್ತ ಅಂತ ಘೋಷಿಸಲಾಗಿದೆ. ಸ್ವಾತಂತ್ರ್ಯ ಬಂದಾಗಲಿಂದ ನರೇಂದ್ರ ಮೋದಿ ಬರುವಂತ 65 ವರ್ಷಗಳಲ್ಲಿ ಈ ದೇಶ ಕಟ್ಟಿದ ಒಟ್ಟು ಟಾಯ್ಲೆಟ್ 6.5 ಕೋಟಿ. 4 ವರ್ಷದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಕಟ್ಟಿದ ಟಾಯ್ಲೆಟ್ 9.5 ಕೋಟಿ. ಕ್ಯಾನ್ ಯು ಇಮ್ಯಾಜಿನ್? ನಾನು ಇದನ್ನು ಹೇಳುವಾಗ ಯಾರೋ ಒಬ್ಬರು ಬಂದು ಹೇಳಿದರು, ಇಲ್ಲ ಸರ್, ನರೇಂದ್ರ ಮೋದಿ ಯಾವುದರಲ್ಲೂ ಹಗರಣ ಇಲ್ಲ, ಟಾಯ್ಲೆಟ್ ಕಟ್ಟೋದ್ರಲ್ಲೊಂದು ಒಂದು ಹಗರಣ ಮಾಡ್ಕೊಂಡ್ಬಿಟ್ರು ಸರ್. ನಾನು ಕೇಳಿದೆ, ಟಾಯ್ಲೆಟ್ ಕಟ್ಟೋದ್ರಲ್ಲಿ ಏನು ಹಗರಣ? ಅವರಂದ್ರು, ನರೇಂದ್ರ ಮೋದಿ ಅವ್ರ ಸರ್ಕಾರ ಕಟ್ಟಿಸ್ತಾ ಇರೋ ಒಂದೊಂದು ಟಾಯ್ಲೆಟ್ಗೆ 800 ಇಟ್ಟಿಗೆ ಬೇಕು ಸರ್. ನಾನು ಕೇಳಿದೆ, ಮೊದಲು ಎಷ್ಟು ಬೇಕಾಗ್ತಿತ್ತು? ಕಾಂಗ್ರೆಸ್ ಅವರು ಇದ್ದಾಗ 2 ಇಟ್ಟಿಗೆ ಸಾಕಾಗ್ತಿತ್ತು ಸರ್ ಅಂತ. 798 ಇಟ್ಟಿಗೆ ಎಕ್ಸ್ಟ್ರಾ ಬಳಸ್ತಾ ಇದ್ದಾರೆ ಸರ್ ಅವರು ಅಂತ. 2 ಇಟ್ಟಿಗೆ ಇಟ್ಕೊಂಡು ಕೂತ್ರೆ ಎಲ್ಲಿ ಬೇಕಿದ್ರು ಕೂತ್ಕೋಬೋದಿತ್ತಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಟಾಯ್ಲೆಟ್ ಮಾಡಿಕೊಟ್ಟು ಈ ದೇಶದ ಹೆಣ್ಮಕ್ಳು ಆಚೆಗೆ ಹೋಗ್ಬೇಡ್ರಪ್ಪ, ಈ ದೇಶದ ಗೌರವ ಘನತೆ ನೀವು ಬನ್ನಿ ಅಂತ ಟಾಯ್ಲೆಟ್ ಕಟ್ಟಿಸಿ ಕೊಟ್ರಲ್ಲ. 800 ಇಟ್ಟಿಗೆ ಆಯ್ತು ಅಂತ ಇಷ್ಟು ಬಿಟ್ಟರೆ ಇನ್ನೇನು ಸಿಗಲೇ ಇಲ್ಲ ಇವರಿಗೆ. ನಾನು ತಮಾಷೆ ಮಾಡ್ತಿರ್ತೀನಿ, ಕಳೆದ 4-5 ವರ್ಷಗಳಿಂದ ಕಾಂಗ್ರೆಸ್ ಅವರು ನರೇಂದ್ರ ಮೋದಿ ಅವ್ರ ಮೇಲೆ ಮಾಡ್ತಾ ಇರೋ ಆರೋಪ ಏನು ಗೊತ್ತಾ? ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ. ಮಿತ್ರೆ, ಬಹಳ ಹೆಮ್ಮೆ ಪಡಿ, ಈ ದೇಶದಲ್ಲಿ 5 ವರ್ಷದ ಟೆನ್ಯೂರ್ನ ಪೂರ್ಣಗೊಳಿಸಿ ಇದುವರೆಗೂ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಪಡೆದೇ ಇರುವಂತ ಏಕೈಕ ಅದ್ಭುತವಾದ ವ್ಯಕ್ತಿ ನರೇಂದ್ರ ಮೋದಿ ಅವರು ಅಂತ. ಆರೋಪ ಏನು ಮಾಡ್ತಾರೆ ಗೊತ್ತಾ? ನರೇಂದ್ರ ಮೋದಿ ಬಟ್ಟೆ ಹಾಕ್ತಾರೆ ಅಂತ ಆರೋಪ ಮಾಡ್ತಾರೆ. ಏನು ಮಾಡೋ ಸಾಯದು ಇವರಿಗೆ? ಅಂದರೆ ಬಟ್ಟೆ ಹಾಕದೆ ತಿರ್ಬೇಕು ಅಂತೇನು ಇವ್ರದು? ನರೇಂದ್ರ ಮೋದಿ ಒಳ್ಳೊಳ್ಳೆ ಚಪ್ಪಲಿ ಹಾಕ್ತಾರೆ. ನರೇಂದ್ರ ಮೋದಿ ಎಲ್ಲಾದರೂ ಹೋದಾಗ ಫೋಟೋ ಹಿಡಿಸ್ಕೊಳ್ತಾರೆ ಅಂತ ಆರೋಪ ಮಾಡ್ತಾರಲ್ರಿ. ಏನು ಮಾಡೋದು? ಅಂದರೆ ಫೋಟೋನು ಹಿಡಿಸ್ಕೊಳ್ಬಾರ್ದು. ಇವ್ರು ಮಾತ್ರ ಇವ್ರ ಫೋಟೋಗೆ ವ್ಯಾಲ್ಯೂ ಇಲ್ವಲ್ಲ, ಇವ್ರ ಜೊತೆ ಬಂದು ನಿಂತ್ಕೊಳ್ಳೋರು, ಫೋಟೋ ತೆಗೆಸ್ಕೊಳ್ಳೋರು ಇಲ್ಲ. ನರೇಂದ್ರ ಮೋದಿ ಫೋಟೋ ಇಳಿಸ್ಕೊಳ್ಬಾರ್ದು. ನರೇಂದ್ರ ಮೋದಿ ಪರಿವಾರ, ಬಹಳ ಜನರ ಟೆನ್ಷನ್ ಏನು ಗೊತ್ತಾ? ಕಾಂಗ್ರೆಸ್ಸಿಗರು ನೀವು ಮಾತಾಡಿಸ್ಬೇಕು, ಅವ್ರು ಹೇಳ್ತಾರೆ ನರೇಂದ್ರ ಮೋದಿ ಅವ್ರ ಹೆಂಡತಿ ಅವ್ರ ಜೊತೆ ಇಲ್ಲ. ನಿಮ್ಗೇನು ಪ್ರಾಬ್ಲಮ್ಮು? ನರೇಂದ್ರ ಮೋದಿ ಅವ್ರ ಹೆಂಡತಿ ನರೇಂದ್ರ ಮೋದಿ ಅವ್ರು ಮತ್ತೆ ಪ್ರಧಾನಿ ಆಗಲಿ ಅಂತ ಉಪವಾಸ ಮಾಡ್ತಾರೆ. ನಮ್ಮ ಯಜಮಾನರು ಚೆನ್ನಾಗಿರ್ಲಿ ಅಂತ ಕೂತ್ ಜಾಗದಲ್ಲಿ ಹಾರೈಕೆ ಮಾಡ್ತಾರೆ. ಇವ್ರು ಯಾರಿಗೂ ಟೆನ್ಷನ್ ಇಲ್ಲ, ಇವ್ರಿಗೆ ಟೆನ್ಷನ್ ಜಾಸ್ತಿ. ನರೇಂದ್ರ ಮೋದಿ ಅವ್ರ ಅಮ್ಮ ನರೇಂದ್ರ ಮೋದಿ ಅವ್ರ ಜೊತೆ ಇಲ್ಲ ಅಂತ. ಮಿತ್ರ, ಬಹಳ ಜನರಿಗೆ ಗೊತ್ತಿಲ್ಲ ಎಂಥ ಪರಿವಾರ ಗೊತ್ತೇನು? ಈ ದೇಶದಲ್ಲಿ ಕೆಲವರಿದ್ದಾರೆ, ಹೆಂಗಿದ್ದಾರೆ ಅಂತಂದರೆ, ಅಪ್ಪ ಪ್ರಧಾನಿಯಾದರು, ಆ ಕ್ರೆಡಿಬಿಲಿಟಿ ಮೇಲೆ ಮಗ ಸಿ ಎಂ ಅನ್ನೋ ಕಾರಣಕ್ಕೆ ಅವ್ರ ಅಣ್ಣ ಮಂತ್ರಿ. ಅವ್ರ ಅಣ್ಣ ಮಂತ್ರಿ ಆದರೆ ಸುಮ್ಮನಾಗಲಿಲ್ಲ, ಮಗನ ಹೆಂಡತಿ CM ಹೆಂಡತಿ MLA. ಈಗ CMನ ಹೆಂಡತಿ MLA ಅನ್ನೋ ಕಾರಣಕ್ಕೋಸ್ಕರ ಮನೇಲಿ ಗಲಾಟೆ, ನಾನು MLA ಆಗಬೇಕು ಅಂತ ಅಣ್ಣನ ಹೆಂಡತಿ ಗಲಾಟೆ. ಈಗ MP ಎಲೆಕ್ಷನ್ ಬಂತು, CM ಅವ್ರ ಮಗ ಹೇಳ್ದ ನಾನು ಎಲೆಕ್ಷನ್ ನಿಂತ್ಕೋತೀನಿ, ಅಣ್ಣನ ಮಗ ಹೇಳ್ದ ನಾನು ನಿಂತ್ಕೋತೀನಿ. ಅಂದರೆ ಇಡೀ ಪರಿವಾರವೇ. ಇವರಿಗೆ
ಪರಿವಾರವೇ ದೇಶ, ಆದರೆ ನರೇಂದ್ರ ಮೋದಿ ಅವರಿಗೆ ದೇಶವೇ ಪರಿವಾರ ರೀ. ಇಷ್ಟೇ ಡಿಫ್ರೆನ್ಸ್. ಮಿತ್ರರೆ, ಪ್ರಾಮಾಣಿಕವಾಗಿ ಹೇಳ್ತೀನಿ, ನರೇಂದ್ರ ಮೋದಿಯವರ ಯಾರ್ಯಾರು ಬೈತಾರೋ, ಏನೇನು ಬೈಬೇಕು ಅಂತ ಅನ್ಸುತ್ತೋ ಬೈಕೊಳ್ಳಿ, ಐ ಡೋಂಟ್ ಮೈಂಡ್. ಆದರೆ ಒಂದಂತೂ ಹೌದು, ಈ ಮನುಷ್ಯ ಕಳೆದ 5 ವರ್ಷಗಳಲ್ಲಿ ಒಂದು ದಿನ ರಜಾ ತಗೊಂಡಿಲ್ಲ ರೀ. ನಾವು ಶನಿವಾರದವರೆಗೂ ಕೆಲಸ ಮಾಡಿ ಬೇಸತ್ತರೆ ಭಾನುವಾರ ರಜಾ ಬೇಕು ಅಂತ ರೆಸ್ಟ್ ತೊಗೊಂಡು ಕೂತ್ಕೊಳ್ತೀವಿ, ಮನೇಲಿ ಟಿ ವಿ ಹಾಕ್ಕೊಂಡು ಕೂತ್ಕೋತೀವಿ. ಈ ಮನುಷ್ಯ ಹಂಗೆ ಯಾವತ್ತೂ ಮಾಡಲೇ ಇಲ್ಲ ರೀ. ಈ ಮನುಷ್ಯ ಹಬ್ಬವನ್ನು ಸ್ವಂತಕ್ಕೋಸ್ಕರ ಆಚರಣೆ ಮಾಡ್ಕೊಳ್ಳಲ್ಲ. ದೀಪಾವಳಿ ಬಂದರೆ ಸೈನಿಕರ ನಡುವೆ ಸ್ವೀಟ್ ತಿನ್ಕೊಂಡು ಕಾಲ ಕಳೀತಾರಲ್ಲ, ಅದು ನರೇಂದ್ರ ಮೋದಿ. ಒಂದೇ ಒಂದು ಹಬ್ಬ ಅವರು ಸ್ವಂತಕ್ಕೋಸ್ಕರ ಆಚರಣೆ ಮಾಡ್ಕೊಳ್ಳೋದು ಅವ್ರು ಹುಟ್ಟಿದ ಹಬ್ಬ ಮಾತ್ರ. ಮನೆಗೆ ಹೋಗಿ ಅಮ್ಮನ ಕೈಯನ್ನು ತಮ್ಮ ತಲೆ ಮೇಲೆ ಇಟ್ಕೊಂಡು ನಾನು ತಪ್ಪು ಹೆಜ್ಜೆ ಹಿಡಿದಂತೆ ಆಶೀರ್ವಾದ ಮಾಡಮ್ಮ ಅಂತ ಕೇಳ್ಕೊಳ್ತಾರಲ್ಲ, ಅದು ನರೇಂದ್ರ ಮೋದಿಯವರು ಮಾಡುವಂಥ ಕೆಲಸ ಅಂತ. ಮಿತ್ರ, ನರೇಂದ್ರ ಮೋದಿ ಹೇಗಿದ್ದಾರೆ ಅಂತಂದರೆ ಭಾಳ ಬಾರಿ ಅನಿಸುತ್ತೆ, ಅವ್ರ ಅಣ್ಣ ತಮ್ಮಂದರು, ನಮ್ಮಲ್ಲಿ ಕೆಲವರು ಇದ್ದಾರೆ, ಇವರು ಮಂತ್ರಿ ಆಗಿಬಿಟ್ರೆ ಇವರು ಅಣ್ಣ ತಮ್ಮಂದರು ಮೆರೆಯೋದು ನೋಡಬೇಕು. ನೀವು ಈ ಮಹಾಗಠಬಂಧನದ ಒಬ್ಬೊಬ್ಬರು ಪುಣ್ಯಾತ್ಮರಿದ್ದಾರೆ. ಅದರಲ್ಲಿ ಒಬ್ಬ ಪುಣ್ಯಾತ್ಮ ಅಂತೂ ಆಂಧ್ರದ ಚಂದ್ರಬಾಬು ನಾಯ್ಡು ತಾನೇ PM ಆಗಬೇಕು ಅಂತಾನೆ. ಅವನದೊಂದು ಅಕೌಂಟ್ ನೋಡಿದ್ರು ಇತ್ತೀಚೆಗೆ, ಯಾರೋ 2.5 ಕೋಟಿ ರೂಪಾಯಿ ಅಷ್ಟೇ ಅಕೌಂಟಲ್ಲಿ. ಎಲ್ರಿಗೂ ಭಾಳ ವಿಚಿತ್ರ ಅನ್ನಿಸ್ತು, ಏನಪ್ಪ ದುಡ್ಡೇ ಇಲ್ಲ ಏನು ಅಕೌಂಟಲ್ಲಿ ಅಂತಂದರೆ, ಅವನ ಮೊಮ್ಮಗನ ಅಕೌಂಟಲ್ಲಿ 18 ಕೋಟಿ ರೂಪಾಯಿ. ಮೊಮ್ಮಗನಿಗಿನ್ನೂ 2 ವರ್ಷ ಆಗಿಲ್ಲ, ಅವನ ಅಕೌಂಟಲ್ಲಿ 18 ಕೋಟಿ ರೂಪಾಯಿ, CM ಅವ್ರ ಅಕೌಂಟಲ್ಲಿ 2.5 ಕೋಟಿ ರೂಪಾಯಿ ಮಾತ್ರ. ಏನು ವಿಚಿತ್ರವಾಗಿದೆ ನೋಡಿ ಜಗತ್ತು. ಮಕ್ಕಳು ಎಲ್ಲ ಚೆನ್ನಾಗಿ ದುಡ್ಡು ಮಾಡಿದರು. ಆದರೆ ನರೇಂದ್ರ ಮೋದಿಯವ್ರ ಫ್ಯಾಮಿಲಿ ಹೆಂಗಿದೆ ಗೊತ್ತಾ? ಅವ್ರ ಅಣ್ಣ ತಮ್ಮಂದರು ಒಬ್ಬರೂ ಕೂಡ ಸರ್ಕಾರದ ಪಡಿಸಾಲೆಗಳಲ್ಲಿ ತಿರುಗಾಡೋದನ್ನು ಯಾರೂ ನೋಡಲಿಲ್ಲ. ತಮ್ಮ ಪಾಡಿಗೆ ತಮ್ಮ ಅಂಗಡಿಗಳನ್ನು ನಡೆಸ್ಕೊಳ್ತಾರೆ. ಸರ್ಕಾರಿ ನೌಕರಿಯ ಅತ್ಯಂತ ಕೆಳಮಟ್ಟದಲ್ಲಿದ್ದಾರೆ. ಅಮ್ಮನ ಹೋಗಿ ಒಂದ್ಸಲ ಮೋದಿಯವರು ಕೇಳಿದ್ರಂತೆ, ಅಮ್ಮ ನೀನು ನನ್ನ ಜೊತೆ ಬಂದಿದ್ಬಿಡು, ಮಗನ ಕರ್ತವ್ಯ ಅಲ್ಲ. ಅಮ್ಮ ಹೇಳಿದ್ರಂತೆ, ಇಲ್ಲ ಕಣ, ನಾನು ನಿನ್ನ ಜೊತೆ ಬಂದಿದ್ದರೆ ಪರಿವಾರದವರೆಲ್ಲ ಆಗಾಗ ಬರ್ತಾ ಇರ್ತಾರೆ, ನಿನ್ನ ಹತ್ರ ಅದು ಕೊಡು ಇದು ಕೊಡು, ಅದು ಮಾಡು ಇದು ಮಾಡು ಅಂತ ಕೇಳೋ ಚಾನ್ಸಸ್ ಇರುತ್ತೆ. ನೀನು ದೇಶಕ್ಕೋಸ್ಕರ ಬಿಟ್ಕೊಟ್ಟಾಗಿದೆ, ಆವಾಗ ಬಂದು ಮುಖ ತೋರಿಸಿ ಹೋಗು ಸಾಕು ಅಂತ ಅಮ್ಮ ಹೇಳ್ತಾರಲ್ಲ, ಇದು ಅವರ ಪರಿವಾರ. ಇದು ಒಂದು ಪರಿವಾರವನ್ನು ಕಟ್ಟಿಕೊಂಡು ಈ ದೇಶವನ್ನೇ ಪರಿವಾರ ಮಾಡಿಕೊಂಡು ಅವ್ರು ಹೇಳ್ತಾರಲ್ಲ, 128 ಕೋಟಿ ಜನತೆ ನನ್ನ ಪರಿವಾರ ಅನ್ನುವಾಗ ನನಗೂ ಅನಿಸ್ತಾ ಇರ್ತವ, ನಾನು ಮೋದಿಯವರ ಪರಿವಾರದ ಒಬ್ಬ ವ್ಯಕ್ತಿ ಅಂತ ಅನಿಸುತ್ತಲ್ಲ. ಇದು ಈ ದೇಶದ ಅದ್ಭುತವಾಗಿರುವಂಥ ಸಂಗತಿ. ಇಂಥ ಸೇವಕ ಮತ್ತೊಬ್ಬರು ಸಿಕ್ಕಿರಲಿಲ್ಲ. ಅವ್ರು ಯಾವತ್ತೂ ಪ್ರಧಾನಮಂತ್ರಿ ಅಂತ ಕರ್ಕೊಳ್ಳೇ ಇಲ್ಲ, ಪ್ರಧಾನ ಸೇವಕ್ ಅಂತಾನೆ ಕರ್ಕೊಳ್ಳೋದು ಅವರು. ಈ ಪ್ರಧಾನ ಸೇವಕ್ ಅನ್ನುವಂಥ ಈ ವ್ಯಕ್ತಿ ಹೆಂಗೆ ಕರ್ಕೊಂಡ್ರು ಅಂದರೆ, ಮೊನ್ನೆ ಒಂದು ಮಾತನ್ನು ಹೇಳ್ತಿದ್ರು, ನನ್ನಂಥ ಸೇವೆ ಮಾಡುವ ಮತ್ತೊಬ್ಬ ವ್ಯಕ್ತಿ ನಿಮ್ಗೆ ಸಿಗಲ್ಲ ಅಂತ ಭಾಳ ಹಿಂದೆ ಹೇಳಿದರು. ಮೊನ್ನೆ ಮಾತಾಡ್ತಾ ಹೇಳಿದರು, ಎಲೆಕ್ಷನ್ ಬಂತು, ಮತ್ತೆ ಸೇವಕನನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಹೊತ್ತು ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂದ್ಬಿಟ್ಟು ಏನಂದ್ರು ಗೊತ್ತಾ? ನೀವು ನಿಮ್ಮ ಮನೆಗೆ ಕೆಲಸದವ್ನು ತೊಗೊಳ್ಬೇಕಾದ್ರೆ ನಿಮ್ಮ ಜೇಬಲ್ ಕೈ ಹಾಕಿ, ನಿಮ್ಮ ಹೆಂಡತಿ ಪರ್ಸ್ನಲ್ಲಿ ಕೈ ಹಾಕಿ ದುಡ್ಡು ಕದಿಯೋನ್ನ ಆಯ್ಕೆ ಮಾಡ್ಕೊಳ್ತೀರಾ? ಇಲ್ಲ ತಾನೆ. ದೇಶದ ಖಜಾನೆಗೆ ಕೈ ಹಾಕಿ ದುಡ್ಡು ಕದಿಯೋನ್ನ ಸೇವಕನನ್ನಾಗಿ ಆಯ್ಕೆ ಮಾಡ್ಕೊಳ್ಬೇಕಾ? ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ನರೇಂದ್ರ ಮೋದಿ ಅವರು ಕೇಳಿದ್ರು, ಗಂಡ ಹೆಂಡತಿ ನಡುವೆ ಜಗಳ ತರೋನ್ನ, ಮಕ್ಕಳ ನಡುವೆ ಕಿತ್ತಾಟ ಹಚ್ಚೋವನ್ನ ಸೇವಕನಾಗಿ ಆಯ್ಕೆ ಮಾಡ್ಕೊಳ್ತೀವ ಅಂತ ಕೇಳಿದಾಗ ಜನ ಇಲ್ಲ ಅಂದರು. ಹಂಗಿದ್ಮೇಲೆ ಯೋಚನೆ ಮಾಡಿ, ಜಾತಿಗಳ ನಡುವೆ ಕಾದಾಟವನ್ನು ಹಚ್ಚಿಟ್ಟು ನಮ್ಮ ನಡುವೆ ಕಿತ್ತಾಟಕ್ಕೆ ಹಚ್ಚಿಡುವಂಥ, ನಮ್ಮ ಜಾತಿಗಳನ್ನೇ ಇರೋ ಜಾತಿಯನ್ನೇ ಎರಡೆರಡಾಗಿ ಡಿವೈಡ್ ಮಾಡುವಂಥ, ನಮ್ಮ ನಡುವೆ ಗಲಾಟೆ ಹಚ್ಚುವಂಥ ಈ ಥರದ ಸೇವಕರು ಬೇಕೋ? ಅಥವಾ ಒಂದು ದಿನವೂ ತನ್ನ ಜಾತಿ ಹೇಳಿಕೊಳ್ಳದೆ, ನಾನು ಭಾರತದ ರಾಜಕಾರಣಿಗಳಲ್ಲಿ ಅಪರೂಪದ ರಾಜಕಾರಣಿ ಈತ, ನಾನೇನಾದರೂ ಸಿದ್ದರಾಮಯ್ಯ ಅಂದರೆ ನೀವು ತಕ್ಷಣ ಕುರುಬರು ಅಂತೀರಿ, ಕುಮಾರಸ್ವಾಮಿ ಅಂದರೆ ಗೌಡರು ಅಂತೀರಿ, ನಾನೇನಾದರೂ ಯಡಿಯೂರಪ್ಪ ಅಂದರೆ ವೀರಶೈವರು ಅಂತಾನೂ ಹೇಳ್ಬಿಡ್ತೀರಿ. ನರೇಂದ್ರ ಮೋದಿ ಅಂದರೆ ಇಂಡಿಯನ್ ಸರ್ ಅಂತೀವಲ್ಲ, ಇದು ನರೇಂದ್ರ ಮೋದಿ ಅವರು ಗಳಿಸ್ಕೊಂಡು ಬಂದಿರುವಂಥದ್ದು. ಮಿತ್ರ, ಅವರು ಇದುವರೆಗೂ ಯಾವುದೇ ಜಾತಿ ಸಮಾವೇಶ ಮಾಡಲಿಲ್ಲ, ಬದಲಿಗೆ ನಮ್ಮೆಲ್ಲರನ್ನು ಒಟ್ಟು ಮಾಡಲಿಕ್ಕೋಸ್ಕರ ಭಾರತೀಯನಾಗಿ ನಿಂತಿದ್ದಾರಲ್ಲ, ಇದು ನರೇಂದ್ರ ಮೋದಿ ಅವರು ಮಾಡಿರುವಂಥ ಕೆಲಸ. ಈ ಕಾರಣಕ್ಕೋಸ್ಕರ ನಿಮ್ಮ ಎದುರಿಗೆ ಬಂದಿರೋದು. ಅನೇಕರು ಕೇಳ್ತಾರೆ, ಚಕ್ರವರ್ತಿಗೆ ನರೇಂದ್ರ ಮೋದಿ ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟಿರಬೇಕು ಅಂತ. ನೆನ್ಪಿಟ್ಕೊಳ್ಳಿ, ದುಡ್ಡು ಕೊಟ್ಟವರು ಮಾಡೋದಷ್ಟೇ ಕೆಲಸ ಮಾಡ್ತಾರೆ. ಆದರೆ ಕಳೆದ 1 ತಿಂಗಳಿಂದ ಮಾರ್ಚ್ 7ನೇ ತಾರೀಕಿನವರೆಗೂ ದಿನಕ್ಕೆ ಕನಿಷ್ಠ ಪಕ್ಷ 2 ಕಾರ್ಯಕ್ರಮ, ಮ್ಯಾಕ್ಸಿಮಮ್ 4 ಕಾರ್ಯಕ್ರಮಗಳನ್ನು ಇದೇ ರೀತಿ ಅಟೆಂಡ್ ಮಾಡ್ಕೊಂಡು ತಿರುಗಾಡ್ತಿದ್ದೀವಿ. ನಾನು ಒಬ್ಬನೇ ಅಲ್ಲ, ನನ್ನ ಜೊತೆಗೆ ಒಂದು 25-30 ಜನ, ಎದುರುಗಡೆ ಕಾಣೋನು ನಾನು ಒಬ್ಬನೇ. ಇದ್ರ ಹಿಂದೆ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ಇದಕ್ಕೆ ಬೇಕಾಗಿರುವಂಥ ಪೋಸ್ಟರ್ ಡಿಸೈನ್ ಮಾಡ್ತಾರೆ, ಪ್ರಿಂಟಿಂಗ್ ಕೆಲವರು ಓಡ್ತಾ ಇರ್ತಾರೆ, ಕೆಲವರು ಬೆಂಗಳೂರಿನಲ್ಲಿರುವಂಥ ಕಾಲ್ ಸೆಂಟ್ರಲ್ಲಿ 4-5 ಜನ ಕಾರ್ಯಕರ್ತರು ಕೂತ್ಕೊಂಡು ಕೆಲಸ ಮಾಡ್ತಾರೆ. ಇವರಲ್ಲಿ ಅನೇಕರು ಹೆಂಗಿದ್ದಾರೆ ಅಂತಂದರೆ, ತಾವು ಕೆಲಸ ಮಾಡ್ತಿದ್ದಂಥ ಜಾಬನ್ನು ಬಿಟ್ಟು ಬಂದಿದ್ದಾರೆ, 3 ತಿಂಗಳು 4 ತಿಂಗಳು ರಜಾ ತಗೊಂಡಿದ್ದಾರೆ. ಕೆಲವರು ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದವರು, ಕೆಲವರು ತಮ್ಮ ಅಂಗಡಿಯನ್ನು ಬಿಟ್ಟು ಬಂದಿದ್ದಾರೆ, ಕೆಲವರು ಅಂಗಡಿಯನ್ನು ಬೇರೆಯವ್ರಿಗೆ ವಹಿಸ್ಕೊಟ್ಟು ಬಂದಿದ್ದಾರೆ. ಇಂಜಿನಿಯರಿಂಗ್ ಹುಡುಗರು ಇಂಜಿನಿಯರಿಂಗ್ ಮುಗಿದ ತಕ್ಷಣ ಬಂದು ನನ್ನ ಜೊತೆ ನಿಂತ್ಕೊಂಡು 6 ತಿಂಗಳು ಸುಮ್ಮನಿದ್ಬಿಡಿ, ನಾವು ಈ ಕೆಲಸ ಮುಗಿಸಿ ಆಮೇಲೆ ನಮಗೊಂದು ಕೆಲಸ ಹುಡುಕೊಳ್ತೀವಿ ಅಂತ ಹೇಳುವಂಥ ಅನೇಕ ತರುಣರು ಬಂದು ಜಾಯ್ನ್ ಆಗಿದ್ದಾರೆ. ಹೆಂಗಿದೆ ಟೀಮು ಅಂತಂದರೆ, ಯಾರು ದುಡ್ಡಿಗೋಸ್ಕರ ಕೆಲಸ ಮಾಡ್ತಿರೋರಲ್ಲ, ನನ್ನ ರಾಷ್ಟ್ರ ವಿಶ್ವಗುರು ಆಗಬೇಕು ಅನ್ನುವ ಏಕೈಕ ಕನಸನ್ನು ಇಟ್ಕೊಂಡು ಕೆಲಸ ಮಾಡ್ತಿದ್ದಾರಲ್ಲ, ನರೇಂದ್ರ ಮೋದಿಯವರ ಶಕ್ತಿನೇ ಇದು ಅಂತ ಯಾರೋ ಮೊನ್ನೆ ಹೇಳ್ತಿದ್ರು. ನರೇಂದ್ರ ಮೋದಿಯವರ ಎದುರಿಗೆ ಲೀಡರ್ ಹುಡುಕೋದು ಆಮೇಲೆ, ಎಷ್ಟು ಚೆನ್ನಾಗಿದೆ ಕೇಳಿ, ನರೇಂದ್ರ ಮೋದಿಯವರ ಎದುರಿಗೆ ಸಮರ್ಥವಾದ ಲೀಡರ್ ಹುಡುಕೋದು ಆಮೇಲೆ, ನರೇಂದ್ರ ಮೋದಿಗೆ ಇರೋ ಥರದ ಬೆಂಬಲಿಗರನ್ನು ಹುಡುಕೊಳ್ಳಿ ಮೊದಲು, ಆಮೇಲೆ ಲೀಡರ್ ಸಿಗ್ತಾರಾ ನೋಡಿ ಅಂತ. ಎಲ್ಲಿ ಸಿಗ್ತಾರೆ ಹೇಳಿ? ಇವತ್ತು ನೀವು ಇಷ್ಟು ಜನ ಸೇರಿದ್ದೀರಲ್ಲ, ಯಾರಿಗಾದ್ರೂ 100 ರೂಪಾಯಿ ಕೊಟ್ಟು ಕರ್ಕೊಂಡ್ಬಂದಿದ್ದೀರಾ ಅಂದ್ಕೊಂಡಿದ್ದೀರಾ?
ಯಾರಾದರೂ ದುಡ್ಡಿಗೆ ಬಂದಿರೋರಾ? ಎಲ್ಲರೂ ದೇಶದ ಮೇಲಿನ ಅಭಿಮಾನಕ್ಕೆ ಬಂದಿದ್ದೀವಲ್ಲ, ಇಂಥ ಬೆಂಬಲಿಗರು ನರೇಂದ್ರ ಮೋದಿಗೆ ಬಿಟ್ಟರೆ ಮತ್ತೊಬ್ಬ ಲೀಡರ್ಗೆ ಆ್ಯಸ್ ಆನ್ ನಾವಿಲ್ಲ. ಹೀಗಾಗಿ ನಾನು ಕೇಳ್ಕೊಳ್ಳೋದು ಮಿತ್ರರೇ, ಅಕಸ್ಮಾತ್ ಈ ಬಾರಿ ಏನಾದರೂ ನರೇಂದ್ರ ಮೋದಿನ ಕಳ್ಕೊಂಡ್ರೆ ನಾವು ಎಲ್ಲವನ್ನೂ ಕಳ್ಕೊಂಡಂತೆ. ಅಟಲ್ಜಿನ 2004ರಲ್ಲಿ ಸೋಲಿಸಿದ್ವಲ್ಲ ನಾವು ಎಂಥ ದೊಡ್ಡ ತಪ್ಪು ಮಾಡಿದ್ವಿ, ಪಾಪ ಮಾಡಿದ್ವಿ ಅಂದರೆ 10 ವರ್ಷಗಳ ಕಾಲ ಇಡೀ ಭಾರತ ಪ್ರಾಯಶ್ಚಿತ್ತ ಅನುಭವಿಸಬೇಕಾಗಿ ಬಂತು. ಭಾರತ ಪ್ರಪಾತಕ್ಕೆ ಬಿದ್ದೋಗಿತ್ತು. ಈ ಮನುಷ್ಯ ತನ್ನ ಎಲ್ಲ ರಕ್ತವನ್ನು ಬಸಿದು ಭಾರತವನ್ನು ಮೇಲಕ್ಕೆತ್ತಿ ನಿಲ್ಲಿಸಿದ್ದಾನೆ. ಈ ಬಾರಿ ಏನಾದರೂ ಇವರಿಗೆ ಅನ್ಯಾಯ ಮಾಡಿ ಮೋಸ ಮಾಡಿಬಿಟ್ರೆ ಇನ್ನು 50 ವರ್ಷಗಳ ಕಾಲ ಭಾರತದ ಕೆಲಸ ಮಾಡಲಿಕ್ಕೆ ಮತ್ತೊಬ್ಬ ವ್ಯಕ್ತಿ ಎದ್ದು ಬರಲ್ಲ, ಧೈರ್ಯ ಮಾಡಲ್ಲ. ನಾವು ನಮ್ಮ ಪಾಪ ಮಾಡ್ಕೊಳ್ತೀವಿ. ನನಗೊಂದು ಪುಟ್ಟ ಮಗು ಒಂದು ವಿಡಿಯೋ ಕಳಿಸಿದೆ ಹಿಂದಿಯಲ್ಲಿ. ಛೋಟಿ ಮೂ ಬಡಿ ಬಾತ್ ಅಂತ ತಿಳ್ಕೊಳ್ಬೇಡಿ. ಆ ಮಗು ಹೇಳುತ್ತೆ, ಛೋಟಿ ಮೂ ಬಡಿ ಬಾತ್ ಅಂತ ತಿಳ್ಕೊಳ್ಬೇಡಿ, ನಾನು ನಿಮ್ಮನ್ನು ಕಳಕಳಿಯಿಂದ ಕೇಳ್ಕೊಳ್ತೀನಿ, ಎಲೆಕ್ಷನ್ ದಿನ ಪಿಕ್ನಿಕ್ಕಿಗೆ ಹೋಗಬೇಡಿ, ದಯಮಾಡಿ ವೋಟ್ ಮಾಡಿ ಅಂತ. ಒಂದು ಚಿಕ್ಕ ಮಗು. ಆಮೇಲೆ ಏನು ಹೇಳುತ್ತೆ ಗೊತ್ತಾ? ದ ನೆಕ್ಸ್ಟ್ ಲೈನ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ಅದು ಹೇಳುತ್ತೆ, ನಾನು ನಿಮ್ಮ ಹತ್ರ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಎಲೆಕ್ಷನ್ ದಿನ ವೋಟ್ ಮಾಡಿ ಮತ್ತು ನರೇಂದ್ರ ಮೋದಿಗೆ ವೋಟ್ ಮಾಡಿ. ಯಾಕೆ ಅಂದರೆ ನಿಮ್ಮ ಲೈಫ್ ಅಂತೂ ಮುಗಿದೋಯ್ತು, ನಮ್ಮ ಲೈಫ್ ಚೆನ್ನಾಗಿರಬೇಕು ಅಂದರೆ ನರೇಂದ್ರ ಮೋದಿ ಅಲ್ಲಿರಬೇಕು ಅಂತ. ಏನು ಚೆನ್ನಾಗಿರೋ ಮಾತು. ನರೇಂದ್ರ ಮೋದಿ ಭವಿಷ್ಯಕ್ಕೋಸ್ಕರ ಬದುಕಿದ್ದಾರೆ, ಈ ದೇಶದ ಭವಿಷ್ಯವನ್ನು ಸುಂದರಗೊಳಿಸಲಿಕ್ಕೆ ಬದುಕಿದ್ದಾರೆ ಎನ್ನುವಂಥ ಒಂದು ಪುಟ್ಟ ಪುಟ್ಟ ಮಕ್ಕಳಿಗೂ ಗೊತ್ತಿರುವಂಥ ಸಂಗತಿ ಇದೆಯಲ್ಲ, ನಾವು ಇದಕ್ಕೆ ಜೋಡಿಸಬೇಕು. ಇದರ ಹಿನ್ನೆಲೆಯಲ್ಲೇ ನಾವು ಒಂದು ಟೀಮ್ ಮೋದಿ ಅಂತ ಕಟ್ಕೊಂಡು ಕೆಲಸ ಮಾಡ್ತಿರೋದು. ನಾನು ಎಲ್ಲರನ್ನೂ ಕೇಳ್ಕೊಳ್ತೀನಿ ಮಿತ್ರರೇ, ಬರೀ ಕಾರ್ಯಕ್ರಮಕ್ಕೆ ಬಂದ್ಬಿಟ್ಟು ಹಾಗೆ ಹೋಗ್ಬಿಡ್ಬೇಡಿ. ಯಾರ್ಯಾರಿಗೆ ಟೀಮ್ ಮೋದಿಯಲ್ಲಿ ನಿಂತ್ಕೊಂಡು ಕೆಲಸ ಮಾಡಬೇಕು, ನನಗೊಂದು ಆಸೆ ಇದೆ. ಏನು ಆಸೆ ಅಂದರೆ, ಬೀದರ್ನ ಹಳ್ಳಿಗಳಲ್ಲೂ ಟೀಮ್ ಮೋದಿಯ ಪರವಾಗಿ ಒಬ್ಬೊಬ್ಬ ವ್ಯಕ್ತಿಗಳಾದರೂ ಇರಬೇಕು ಅಂತ. ಒಬ್ಬ ವ್ಯಕ್ತಿ ಆದರೂ ನಾವು ಮೋದಿ ದೂತ ಅಂತ ಕರೆದಿದ್ದೀವಿ. ಅವನು ಏನು ಮಾಡಬೇಕು ಅಂದರೆ ಮೋದಿಯ ಯೋಜನೆಗಳನ್ನು ಜನರಿಗೆ ಪರಿಚಯಿಸುವಂಥ ಕೆಲಸ ಮಾಡಬೇಕು. ಯಾರಾದರೂ ಏನಾದರೂ ಕೇಳಿದರೆ ಉತ್ತರ ಕೊಟ್ಟರೆ ಸಾಕು, ಅಷ್ಟು ಮಾಡುವಂಥ ಒಂದು ಹಳ್ಳಿಗೆ ಒಬ್ಬರು ನಾವೇನಾದರೂ ಹುಡ್ಕೊಳ್ತೀವಿ ಅಂತಂದರೆ ಆ ಹಳ್ಳಿಯಲ್ಲಿರುವಂಥವ್ರನ್ನ ಅವ್ರನ್ನ ಕನ್ವಿನ್ಸ್ ಮಾಡ್ತಾನೆ ಅಂತಾದರೆ ನರೇಂದ್ರ ಮೋದಿ ಅವರಿಗೆ ಈ ಸೀಟನ್ನು ಕಳೆದ ಬಾರಿನೂ ಕೊಟ್ಟಿದ್ವಿ, ಈ ಬಾರಿ ಮತ್ತೆ ಕೊಡೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಕೆಲವರಿಗೆ ನಮ್ಮ ವ್ಯಕ್ತಿಗಳ ಬಗ್ಗೆ ಭಾಳ ಬೇಜಾರಿರ್ಬೋದು. ನನಗೆ ಭಾಳ ಜನ ಕೇಳ್ತಾರೆ, ಸರ್ ನರೇಂದ್ರ ಮೋದಿನೇ ಎಲೆಕ್ಷನ್ ನಿಲ್ಲವಲ್ಲ ಸರ್, ನಾವು ನಮ್ಮ ಕ್ಯಾಂಡಿಡೇಟ್ಗೆ ವೋಟ್ ಹಾಕಬೇಕಲ್ಲ ಸರ್, ಹೆಂಗೆ ಸರ್ ಅಂತೆಲ್ಲ ಯೋಚನೆ ಮಾಡ್ತಿರ್ತಾರೆ. ಹಿಂಗೆ ಅಟಲ್ಜಿ ಕಾಲಕ್ಕೂ ಯೋಚನೆ ಮಾಡಿದರು. ಅಟಲ್ಜಿ ಪ್ರಧಾನಿ ಆಗೋದು ಖಾತ್ರಿ, ನಮ್ಮ ಕ್ಯಾಂಡಿಡೇಟ್ ಒಬ್ಬರು ಸೋತ್ರೆ ಏನು, ಹಂಗೆ ಅನ್ಕೊಂಡು ಎಲ್ಲರೂ ಅಂದ್ಕೊಂಡಿದ್ರ ಪರಿಣಾಮ ಅಟಲ್ಜಿ ಪ್ರಧಾನಿ ಆಗಲೇ ಇಲ್ಲ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಒಂದು ಮಾತು ಹೇಳ್ತಾರೆ, ವೋಟ್ ಹಾಕ್ಲಿಕ್ಕೆ ಹೋಗೋಕ್ಕಿಂತ ಮುಂಚೆ ನೀವೊಂದು 3 ಪ್ರಶ್ನೆ ಕೇಳ್ಕೋಬೇಕಂತೆ. ಮೊದಲನೇ ಪ್ರಶ್ನೆ ಏನು ಗೊತ್ತಾ? ನಾನು ಪಕ್ಷಕ್ಕೆ ವೋಟ್ ಹಾಕಬೇಕೋ ದೇಶಕ್ಕೆ ವೋಟ್ ಹಾಕಬೇಕು ಅನ್ನೋ ಪ್ರಶ್ನೆ ಕೇಳ್ಕೊಳ್ಳಿ. ಮೊದಲನೇ ಪ್ರಶ್ನೆ, ಪಕ್ಷಕ್ಕೆ ಹಾಕಬಾರ್ದಂತೆ, ದೇಶಕ್ಕೆ ವೋಟ್ ಹಾಕಬೇಕಂತೆ. ಭಾಳ ಚೆನ್ನಾಗಿದೆ. ಎರಡನೇ ಪ್ರಶ್ನೆ ಏನು ಗೊತ್ತಾ? ನಾನು ಪಕ್ಷಕ್ಕೆ ವೋಟ್ ಹಾಕಬೇಕೋ ವ್ಯಕ್ತಿಗೆ ವೋಟ್ ಹಾಕಬೇಕು ಅನ್ನೋ ಪ್ರಶ್ನೆ ಬಂದಾಗ ನೀವು ವ್ಯಕ್ತಿನ ಆರಿಸ್ಕೊಳ್ಬಾರ್ದಂತೆ, ಪಕ್ಷವನ್ನು ಆರಿಸ್ಕೊಳ್ಬೇಕಂತೆ. ನಾನು ಪಕ್ಷಕ್ಕೆ ವೋಟ್ ಹಾಕಬೇಕು, ಯಾಕೆಂದರೆ ನರೇಂದ್ರ ಮೋದಿ ರಾಷ್ಟ್ರಕ್ಕೋಸ್ಕರ ಬದುಕಿದ್ದಾರೆ, ನರೇಂದ್ರ ಮೋದಿ ಭಾಜಪದಲ್ಲಿದ್ದಾರೆ ಅಂತಂದರೆ ನಾನು ಭಾಜಪಕ್ಕೆ ವೋಟ್ ಹಾಕಬೇಕು ಅಂತ. ಮೂರನೇ ಪ್ರಶ್ನೆ ಏನು ಗೊತ್ತಾ? ನಾನು ವ್ಯಕ್ತಿಗೆ ವೋಟ್ ಹಾಕಬೇಕೋ ದುಡ್ಡಿಗೆ ವೋಟ್ ಹಾಕಬೇಕು ಅಂದರೆ ದುಡ್ಡಿಗೆ ಹಾಕಬಾರ್ದಂತೆ, ವ್ಯಕ್ತಿಗೆ ಹಾಕಬೇಕಂತೆ. ಏನು ಚೆನ್ನಾಗಿದೆ ರೀ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರನ್ನ ಈ ಕಾರಣಕ್ಕೋಸ್ಕರ ಪದೇ ಪದೇ ಸ್ಮರಿಸಬೇಕು. ಅರ್ಥ ನೆನ್ಪಿಟ್ಕೊಳ್ಳಿ. ಅತ್ಯಂತ ಕೆಳಗೆ ದುಡ್ಡು, ದುಡ್ಡಿಗಿಂತ ಮೇಲೆ ವ್ಯಕ್ತಿ, ವ್ಯಕ್ತಿಗಿಂತ ಮೇಲೆ ಅವನು ಪ್ರತಿನಿಧಿಸುವ ಪಾರ್ಟಿ, ಅವನು ಪ್ರತಿನಿಧಿಸುವ ಪಾರ್ಟಿಗಿಂತ ದೊಡ್ಡದ್ದು ರಾಷ್ಟ್ರ, ರಾಷ್ಟ್ರಕ್ಕಿಂತ ದೊಡ್ಡವರು ನರೇಂದ್ರ ಮೋದಿಯೂ ಅಲ್ಲ. ಎಲ್ಲಿವರೆಗೂ ನರೇಂದ್ರ ಮೋದಿ ರಾಷ್ಟ್ರಕ್ಕೋಸ್ಕರ ಬದುಕ್ತಿರ್ತಾರೋ ಅಲ್ಲಿವರೆಗೂ ನಾವು ನರೇಂದ್ರ ಮೋದಿ ಅವರಿಗೋಸ್ಕರ, ಹೇಳಿದ್ವಲ್ಲ, ದೇಶಕ್ಕಾಗಿ ಮೋದಿ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮೋದಿಗಾಗಿ ನಾವು. ನಾಳೆ ನೀವು ದೇಶಕ್ಕಾಗಿಲ್ಲ ಅಂದರೆ ನಿಮಗೋಸ್ಕರ ನಾವು ಯಾಕಿರಬೇಕು? ಈಗ ನರೇಂದ್ರ ಮೋದಿ ದೇಶಕ್ಕೋಸ್ಕರ ಇದ್ದಾರೆ, ಅವ್ರ ಜೊತೆ ಬಲವಾಗಿ ನಿಲ್ಲಬೇಕು ಅಂತ ನನ್ನಂಥ ತರುಣರೆಲ್ಲ ಈ ಥರದ ಚಟುವಟಿಕೆಗೆ ನಿಂತಿದ್ದೀವಿ. ಮಿತ್ರ, 2 ಪೋಸ್ಟರ್ನ ಮಾಡಿಸಿದ್ದೀವಿ. ನಾನು ಎಲ್ಲ ವಿಡಿಯೋದಲ್ಲೂ ಹೇಳಿದ್ದೀನಿ, ಅನೇಕರು ನೋಡಿರ್ಬೋದು. ಈ ಪೋಸ್ಟರ್ನ ಮೊದಲನೇ ಟೈಟಲ್ ಇರೋದೇ ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ. ಅನೇಕರು ಕೇಳ್ತಿರೋದೇ ಅದು, ಮೋದಿ 15 ಲಕ್ಷ ಯಾವಾಗ ಹಾಕ್ತಾರೆ, 15 ಲಕ್ಷ ಯಾವಾಗ ಹಾಕ್ತಾರೆ ಅಂತ. ಅವ್ರು 15 ಲಕ್ಷ ಹಾಕ್ತೀನಿ ಅಂತ ಯಾವತ್ತೂ ಹೇಳಲಿಲ್ಲ. ಈ ಅಯೋಗ್ಯರು ವಿದೇಶದಲ್ಲಿ ಕೂಡಿಟ್ಟಿರೋ ಹಣ ನಾವು ತಂದರೆ ಸರಿಯಾಗಿ ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ಬರುತ್ತೆ ಅಂತ. ಸ್ವಿಸ್ ಬ್ಯಾಂಕ್ನಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ದುಡ್ಡು ಕೂಡಿಡೋದ್ರ ಪ್ರಮಾಣ 80% ಕಡಿಮೆ ಆಗಿದೆ ಅನ್ನುವಂಥ ಸುದ್ದಿ ಇಡೀ ದೇಶವನ್ನು ಅಚ್ಚರಿಗೆ ತಳ್ಳಿದೆ ಮಿತ್ರರೇ. ದುಡ್ಡು ಇಡೋರೇ ಇಲ್ಲ ಅಲ್ಲಿ. ಈಗ ಸ್ವಿಸ್ ಬ್ಯಾಂಕಿನ ಜೊತೆ ಭಾರತ ಒಪ್ಪಂದ ಹೆಂಗೆ ಮಾಡ್ಕೊಂಡಿದೆ ಅಂತಂದರೆ 2019ರಿಂದ ಸ್ವಿಸ್ ಬ್ಯಾಂಕು ಒಂದು ಟ್ರೈ ತೊಗೊಳ್ತಾ ಇದೆ. 2019ರಲ್ಲಿ ಮೋದಿ ಅಕಸ್ಮಾತ್ ಹೋಗ್ಬಿಟ್ರೆ ಕಾಂಗ್ರೆಸ್ ಅವ್ರು ಬಂದು ಒಪ್ಪಂದ ಮುರ್ಕೊಂಡು ಬಿಡ್ತಾರೆ, ಹಾಯಾಗಿರ್ಬೋದು ಅಂತ. ಅದಕ್ಕೆ 2019ರಿಂದ ಸ್ವಿಸ್ ಬ್ಯಾಂಕಲ್ಲಿ ಯಾರ್ಯಾರು ದುಡ್ಡಿಟ್ಟಿದ್ದಾರೋ ಅವ್ರ ಹೆಸರು, ಎಷ್ಟು ದುಡ್ಡಿಟ್ಟಿದ್ದಾರೆ ಅಂತ ನಾವೇ ಹೇಳ್ಬಿಡ್ತೀವಿ ಅಂತ 2019ರಿಂದ ಅದು ಟೈಮ್ ಕೊಟ್ಕೊಂಡಿದೆ. 2019 ನಂತರ ಅಷ್ಟೂ ಜನರದ ಲಿಸ್ಟ್ ಬರುತ್ತೆ, ಯಾರ್ಯಾರು ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ನಾನು ಕೇಳ್ಕೊಳ್ಬೇಕು ಅಂತಿರೋದು ಒಂದಷ್ಟು ಪ್ರಶ್ನೆಗಳಿವೆ. ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು, ಹೆಂಗೆ ಬಂತು? ನನ್ನ ರಕ್ಷಣೆಗಾಗಿ ಬಡಿದಾಡೋ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ ಕೊಡಿಸಿದ್ರಲ್ಲ ಮೋದಿ, ಆವತ್ತೇ 15 ಲಕ್ಷ ಬಂತು ನನ್ನ ಅಕೌಂಟಿಗೆ ಅಂತ.
ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ 600ಕ್ಕೂ ಹೆಚ್ಚು ಉಗ್ರರು ಒಳಗೆ ಬಂದವರನ್ನ ಕೊಂದು ಬಿಸಾಡ್ತಲ್ಲ ಸೇನೆ, ಅವತ್ತು ಬಂತು ಅಂತ. ಸರ್ಜಿಕಲ್ ಸ್ಟ್ರೈಕ್ ಮಾಡಿ ಒಳಗೆ ನುಗ್ಗಿ ಪಾಕಿಸ್ತಾನದ 42 ಜನರನ್ನ ಕೊಂದು ಬಿಸಾಡಿದ್ರಲ್ಲ, ಅವತ್ತು ಬಂದಿದೆ ಅಂತ. ಮಿತ್ರರೇ, ನಾನು ಇದಕ್ಕೆ ಇನ್ನೊಂದು ಆ್ಯಡ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ನಮ್ಮ 44 ಜನ ಸೈನಿಕರನ್ನ ಕೊಂದಾಗ ಪಾಕಿಸ್ತಾನದ 400ಕ್ಕೂ ಹೆಚ್ಚು ಸೈನಿಕರನ್ನ ನೀವು ಕೊಂದು ಬಿಸಾಡಿದ್ರಲ್ಲ, ಅವತ್ತು 15 ಲಕ್ಷ ಬರುತ್ತೆ ಅಂತ ಇವತ್ತೇ ಪ್ರಾಮಿಸ್ ಮಾಡ್ತಿದ್ದೀನಿ. 100% ನೋಡ್ತಾ ಇರಿ, ಈ ದೇಶ ಅದನ್ನು ಮಾಡುತ್ತೆ ಅನ್ನೋ ವಿಶ್ವಾಸದೊಂದಿಗೆ. ನಕ್ಸಲರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದ್ದಾರಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಭಯೋತ್ಪಾದನೆಯನ್ನು ಹತ್ತಿಕ್ಕಲಾಗದೆ ಹಿಂದೂ ಭಯೋತ್ಪಾದನೆಯನ್ನು ಫೇಕ್ ನೇಮನ್ನು ಸೃಷ್ಟಿ ಮಾಡಿ ಸಾಧ್ವಿ ಪ್ರಜ್ಞಾ ಸಿಂಗ್ಗಳನ್ನು ಜೈಲಿನಲ್ಲಿ ಕೂಡ ಹಾಕಿದ್ದ ನಾಮರ್ದಾಗಳೆಲ್ಲ ಗಲ್ಲಿ ಗಲ್ಲಿ ಅಲ್ದಾಡುವಂತಾಗಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೀವಿ ಅಂತ. ಸಾಲವಿಲ್ಲದೆ ಸರ್ಕಾರ ನಡೆಸಿ ಅನೇಕ ರಾಷ್ಟ್ರಗಳಿಗೆ ಸಾಲ ನೀಡುವ ರಾಷ್ಟ್ರವಾಗಿದೆಯಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಗರೀಬಿ ಹಟಾವೋ ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ನಮ್ಮ ಮನೆಗೆ ಕರೆಂಟು ಗ್ಯಾಸು, ನಮಗೆ ಮನೆಯನ್ನೂ ಕಟ್ಕೊಟ್ರಲ್ಲ ಮೋದಿ, ಜನ್ಧನ್ ಅಕೌಂಟ್ ಮಾಡಿಕೊಟ್ರಲ್ಲ ನಮಗೆ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವು ಅಂತ ನಾನು ಕೊಡ್ತಿದ್ದೆ, ಬೇಕಿದ್ರೆ ಅವರೇ ಕಾಲ್ ಮಾಡಲಿ ಅಂತ, ದುಡ್ಡು ಕಟ್ಟಾಗ್ತಿತ್ತು ಅಂತ. ನರೇಂದ್ರ ಮೋದಿ ಬಂದ ಮೇಲೆ ಯಾವನಾದರೂ ಮಿಸ್ ಕಾಲ್ ಕೊಟ್ಟಿದ್ದೀವಿ ಅಂದರೆ, ಈವಾಗಲೂ ಯಾವನಾದರೂ ಮಿಸ್ ಕಾಲ್ ಕೊಡ್ತಾನೆ ಅಂದರೆ ಅವನಿಗಿಂತ ಕಂಜೂಸ್ ಜಗತ್ನಲ್ಲಿ ಮತ್ತೊಬ್ಬ ಇಲ್ಲ. ನರೇಂದ್ರ ಮೋದಿ ಬಂದ ಮೇಲೆ ಮಿಸ್ ಕಾಲ್ ಕೊಡ್ತಿಲ್ಲ, ಡಾಟಾ ಫ್ರೀ, ನಮಗೆ ಕಾಲ್ ಫ್ರೀ, ಡಾಟಾ ಫ್ರೀ ಜಗತ್ನಲ್ಲಿ ಎಲ್ಲೂ ಇಲ್ಲ, ಅದು ಭಾರತದಲ್ಲಿ ಮಾತ್ರ ನರೇಂದ್ರ ಮೋದಿ ನಮಗೆ ಮಾಡಿಕೊಟ್ಟಿದ್ದು. 15 ಲಕ್ಷ ಬಂತು ನನಗೆ ಅಂತ. ಜನರಿಕ್ ಔಷಧಿಗಳ ಅಂಗಡಿ ಬೀದರ್ಲಿ 100% ಇರುತ್ತೆ. ನೀವು ಮಾಮೂಲಿ ಔಷಧಿ ಅಂಗಡಿಗೆ ಹೋಗಿ ಒಂದು ಔಷಧಿ ತೊಗೊಂಡು ಬನ್ನಿ, ಜನರಿಕ್ ಔಷಧಿ ಅಂಗಡಿಯಲ್ಲಿ ಅದೇ ಔಷಧಿ ತೊಗೊಳ್ಳಿ, 2 ಔಷಧಿನ ಕಂಪೇರ್ ಮಾಡಿದರೆ ಅಲ್ಲಿ 100 ರೂಪಾಯಿಗೆ ಸಿಗೋದು ಇಲ್ಲಿ 15-20 ರೂಪಾಯಿಗೆ ಸಿಗುವಂತೆ ನರೇಂದ್ರ ಮೋದಿ ಕಡಿಮೆ ರೇಟಿನ ಔಷಧಿ ನಮ್ಮ ಮನೆಗೆ ತಲುಪಿಸಿದ್ರಲ್ಲ. ಹಾರ್ಟ್ ಪೇಷಂಟಾಗಿ ನೀವೇನಾದರೂ ಹೋದರೆ ಮೆಡಿಕೇಟೆಡ್ ಸ್ಟಂಟ್ ಇದೆಯಲ್ಲ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 1,98,000 ರೂಪಾಯಿ ಇದ್ದ ಮೆಡಿಕೇಟೆಡ್ ಸ್ಟಂಟು ನರೇಂದ್ರ ಮೋದಿ ಬಂದ ಮೇಲೆ 28,000 ರೂಪಾಯಿಗೆ ಸಿಗ್ತಾ ಇದೆಯಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು. ಮೆಡಿಕೇಟೆಡ್ ಅಲ್ಲದೆ ನಾರ್ಮಲ್ ಸ್ಟಂಟಿಗೆ 35-40,000 ರೂಪಾಯಿ ಇತ್ತು, ಈಗ 7,000 ರೂಪಾಯಿಗೆ ಸಿಗ್ತಾ ಇದೆ, ಇದು ನರೇಂದ್ರ ಮೋದಿ ಅವರು ಮಾಡಿದ ಮ್ಯಾಜಿಕ್ಕು. ಇಷ್ಟೇ ಎಲ್ಲ ಮಿತ್ರರೇ, ನಂಗೆ ಭಾಳ ಇಷ್ಟ ಆಗುವಂಥ ಸಾಲಿದ್ರಲ್ಲಿ ಪ್ರತಿಭಾವಂತ ದಲಿತರೊಬ್ಬರನ್ನ ಕರ್ಕೊಂಡು ಹೋಗಿ ಅವರನ್ನು ರಾಷ್ಟ್ರಪತಿ ಮಾಡಿ ನರೇಂದ್ರ ಮೋದಿ ತಲೆಬಾಗಿಸಿದ್ರಲ್ಲ, ಅವತ್ತು 15 ಲಕ್ಷ ಅಲ್ಲ, ಈ ದೇಶದ ಶತಶತಮಾನದ ಕಳಂಕವೂ ತೊಡೆದೋಯ್ತು. ಇದು ನರೇಂದ್ರ ಮೋದಿ ಈ ದೇಶಕ್ಕೆ ಕೊಟ್ಟ ಗೌರವ ಅಂತ ಹೇಳುವಂಥ ಈ ಪೋಸ್ಟರ್ ಇದೆ. ಈ ಪೋಸ್ಟರ್ನ ಮನೆ ಮುಂದೆ ಹಾಕ್ಕೊಳ್ಳಿ. ಯಾವನಾದರೂ ಮೋದಿ ವಿರೋಧಿ ಬಂದರೆ ಒಂದ್ಸಲ ಇದನ್ನು ಓದ್ಕೊಳ್ಳಪ್ಪ, ನನಗೆ ಮಾತಾಡೋಕ್ಕೆ ಪುರ್ಸೊತ್ತಿಲ್ಲ, ಓದ್ಕೊಂಡು ನೀನು ಹೋಗಿ ಅಂತ ಹೇಳಿ ಅವನಿಗೊಂದು ಮಾತು ಹೇಳಿಸಿ ಮಾತಾಡೋನು ಅದೇನು ಮಾತಾಡ್ತಾನೋ ನೋಡಿಬಿಡೋಣ. ಎರಡನೇದೊಂದು ಪೋಸ್ಟರ್ ಇದೆ. ಈ ಪೋಸ್ಟರು ಓದಿ ಹೇಳೋಕ್ಕಿಂತ ಪ್ರಶ್ನೆ ಕೇಳೋದು ಇಂಪಾರ್ಟೆಂಟ್. ನಾನು ಎಲ್ಲ ಕಾರ್ಯಕ್ರಮಗಳಲ್ಲೂ ಪ್ರಶ್ನೆ ಕೇಳ್ತಿದ್ದೀನಿ. ನೀವು ಈ ಪ್ರಶ್ನೆಗೆ ನನಗೆ ಉತ್ತರ ಕೊಡಬೇಕು, ಹೌದು ಅಥವಾ ಇಲ್ಲ ಅಂತ ಹೇಳಬೇಕು. ಫೈನ್, ಎರಡೇ ಉತ್ತರ ಇರೋದು, ಹೌದು ಇಲ್ಲ. ಈ ಎರಡೇ ಉತ್ತರದಲ್ಲಿ ಕೊಡಬೇಕು. ಎಷ್ಟು ಜೋರಾಗಿ ಹೇಳ್ತೀರೋ ನರೇಂದ್ರ ಮೋದಿ ಅಷ್ಟು ಬೇಗ ಪ್ರಧಾನಿ ಆಗ್ತಾರೆ. ಎನ್ ವಿ ಗೋ ಫಾರ್ ಇಟ್? ಫೈನ್, ರೈಟ್. ನನ್ನ ಜೊತೆಗೆ ಉತ್ತರ ಕೊಡಿ. ಮೋದಿ ವಿದೇಶದವರಾ? ಇಷ್ಟು ಜನಕ್ಕೆ ಸಾಕಾಗಲಿಲ್ಲ. ಮೋದಿ ವಿದೇಶದವರಾ? ಮೋದಿ ಭ್ರಷ್ಟರಾ? ಮೋದಿ ದೇಶದ್ರೋಹಿನಾ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ತಮ್ಮ ಪರಿವಾರಕ್ಕೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ಕೆಲಸ ಮಾಡಲ್ವ ಮೈಗಳ್ರ? ಮೋದಿ ತಮ್ಮ ಸಂಬಂಧಿಕರನ್ನ ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋದಾಗ ಭಾರತವನ್ನು ಯಾವಾಗಲಾದ್ರೂ ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಹಂಗಿದ್ರೆ ಅವ್ರಿಗೆ ಬಿಟ್ಟು ಓಟ್ ಬೇರೆಯವ್ರಿಗೆ ಯಾಕೆ ಹಾಕ್ತೀರಾ? ಸಿಂಪಲ್ ರೀ. ಒಬ್ಬ ಪ್ರಧಾನಮಂತ್ರಿಗೆ ಏನೇನು ಕ್ವಾಲಿಟೀಸ್ ಇರಬೇಕೋ ಎಲ್ಲ ಕ್ವಾಲಿಟಿ ಹುಡುಕಿ ಬರೆದಿದ್ದೀವಿ. ಈ ಮನುಷ್ಯ ಎಲ್ಲದರಲ್ಲೂ ಹೌದು ಹೌದು ಅಂತ ಅನ್ಸ್ಕೊಳ್ಬೇಕಾದಾಗ, ಎಲ್ಲದರಲ್ಲೂ ಈ ಮನುಷ್ಯನ ಕ್ವಾಲಿಟಿ ಅದ್ಭುತವಾಗಿದೆ ಅಂತ ಅನ್ನಿಸಿದಾಗ ಮತ್ತೊಬ್ಬರನ್ನ ಆಯ್ಕೆ ಮಾಡೋದಾದ್ರೂ ಯಾಕೆ? ಅದನ್ನು ಕೇಳಲಿಕ್ಕೋಸ್ಕರ ಈ ಪ್ರಶ್ನೆ. ಕೆಲವೊಂದ್ಸಲ ಕಾಂಗ್ರೆಸ್ ಅವರು ಬಂದು ತಲೆ ತಿಂತಿರ್ತಾರೆ, ದಳದವರು ಬಂದರು. ಈ ಆಮ್ ಆದ್ಮಿ ಪಾರ್ಟಿಯವರು ಕೆಲವರು ಇರ್ತಾರೆ, ಅವ್ರ ಪಾಪ ಅತ್ತಲೂ ಇಲ್ಲ ಇತ್ತಲೂ ಇಲ್ಲದ ತ್ರಿಶಂಕು ಸ್ಥಿತಿಯ ಜನ. ಅವ್ರು ಬಂದು ಏನೇನೋ ತಲೆ ತಿಂತಾರೆ, ತುಂಬ ಬುದ್ಧಿವಂತರು ಅನ್ಕೊಂಡ್ಬಿಟ್ಟಿರ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ಒಳಗಡೆನೂ ಸೇರಿಸಬೇಡಿ, ಮನೆ ಹೊರಗಡೆ ಇದನ್ನು ಹಾಕಿರ್ತೀರಲ್ಲ ಇದನ್ನು ಓದ್ಕೋ, ಪ್ರಶ್ನೆಗೆ ಹೌದು ಅಥವಾ ಇಲ್ಲ ಅಂತ ಉತ್ತರ ಕೊಡು. ಯಾರು ಪ್ರಧಾನಿ ಆಗಬೇಕು ನಿಂಗೆ ಗೊತ್ತಾಗುತ್ತೆ. ಇದ್ರ ಜೊತೆಗೆ ಬೇಕಿದ್ರೆ ಅರವಿಂದ್ ಕೇಜ್ರಿವಾಲ್ನು ಕಂಪೇರ್ ಮಾಡಿ ನೋಡು ಅಂತ ಹೇಳಿ ಇನ್ಯಾವನೂ ಇದಕ್ಕೆ ಸೂಟ್ ಆಗಲ್ಲ. ಈ ಇಡೀ ಕ್ಯಾರೆಕ್ಟರ್ಗೆ ಸೂಟ್ ಆಗುವಂಥವ್ರು ಏಕೈಕ ವ್ಯಕ್ತಿ ಅದು ನರೇಂದ್ರ ಮೋದಿ ಮಾತ್ರ. ಈ ಪೋಸ್ಟರ್ ಇದೆ ಮಿತ್ರ, ಈ ಯಾವುದೂ ಪೋಸ್ಟರ್ ಫ್ರೀಯಾಗಿ ಸಿಗಲ್ಲ. ನಮ್ಗೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಇದನ್ನು ಮಾಡಿಕೊಟ್ಟಿಲ್ಲ. ಈ ಪೋಸ್ಟರ್ನ ಯಾರ್ಯಾರೋ ನಿಮ್ಮಂಥವರು ಮಧ್ಯದಲ್ಲಿ ಎದ್ದು ಬಂದು ನಮಗೆ ಕೊಟ್ಟಿರೋ ದುಡ್ಡಿನಲ್ಲಿ ಪೋಸ್ಟರ್ ಪ್ರಿಂಟ್ ಮಾಡಿದ್ದೀವಿ. ಈ ಪೋಸ್ಟರ್ ಬೆಲೆ 5 ರೂಪಾಯಿ ಒಂದಿರ್ಬೋದು, ತುಂಬ ದೊಡ್ಡ ಕಾಸ್ಟ್ಲಿ ಏನಲ್ಲ. ಈ 5 ರೂಪಾಯಿ ಬೆಲೆಯ ಪೋಸ್ಟರ್ನ ದಯಮಾಡಿ ಕೊಂಡ್ಕೋಬೇಕು ಅಂತ ಕೇಳ್ಕೊಳ್ತೀನಿ. ಗಮ್ ಮಾಡೋಕ್ಕೂ ಭಾಳ ಕೆಲಸ ಏನಿಲ್ಲ, ಸ್ಟಿಕ್ಕರ್ ಅದು. ನೀವು ಹರಿದು ನಿಮ್ಮ ಮನೆ ಎದುರುಗಡೆ ಮೆತ್ಕೊಂಡ್ಬಿಟ್ರೆ ಆಯಿತು. ಪದೇ ನೋಡಿದಾಗಲೆಲ್ಲ ಈ ಬಾರಿ ಮೋದಿಗೆ ವೋಟ್ ಖಾತ್ರಿ ಅಂತ ಹೇಳ್ಕೊಂಡಂತಾಯಿತು. ನಾನು ಇನ್ನೊಂದು ಸ್ಟಿಕ್ಕರ್ ನಿಮ್ಗೆ ತೋರಿಸ್ತೀನಿ. ಈ ಸ್ಟಿಕ್ಕರ್ ನಿಮ್ಮ ಮನೆ ಬಾಗಿಲ ಮೇಲೆ ಹಾಕ್ಕೊಳ್ಳಿಕ್ಕೆ ನಾವು ಮಾಡಿರೋದು. ಈ ಸ್ಟಿಕ್ಕರಲ್ಲಿ ಈ ಬಾರಿ ಯುದ್ಧ ಯಾರ ಜೊತೆಗೆ ಅಂತ.
ಒಂದು ಕಡೆ ಕಾಂಗ್ರೆಸ್, ದಳ, SP, BSP, RJD, DMK, ಭ್ರಷ್ಟರು, ಅರ್ಬನ್ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಕೆಲವು ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ಗ್ಯಾಂಗ್, ಎಲ್ಲರೂ ಒಂದು ಕಡೆ. ಅದರ ವಿರುದ್ಧವಾಗಿ ಯಾರಿದ್ದಾರೆ ಅಂದರೆ ಮೋದಿ ಜೊತೆಗೆ ನಾನಿದ್ದೀನಿ ಅಂತ. ಮೋದಿ ಒಬ್ಬರೇ ಇಲ್ಲ, ನಾನಿದ್ದೀನಿ ಅಂತ. ಮಿತ್ರರೇ, ನಂಗೆ ಗೊತ್ತಿಲ್ಲ, ನಾನಂತೂ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ, ಯಾವತ್ತೋ ಒಂದು ದಿನ ನೀವೆಲ್ಲರೂ ಮೋದಿ ವಿರೋಧಿ ಆಗಿಬಿಟ್ರು ನಾನು ನಿಂತಿರ್ತೀನಿ ಅವ್ರ ಜೊತೆ ಅಂತ. ನಾನು ತುಂಬ ಧೈರ್ಯವಾಗಿ ಹೇಳ್ಕೊಂಡಾಗಲೇ ಐಡಿಯಾ ಬಂದಿದ್ದು ನಮಗೆ, ಮೋದಿ ಜೊತೆಗೆ ನಾನು ಇರ್ತೀನಿ ಅಂತ ನಾವೆಲ್ಲರೂ ಹೆಮ್ಮೆಯಿಂದ ಹೇಳ್ಕೊಂಡು ನಮ್ಮ ಮನೆ ಮೇಲೆ ಏನಾದರೂ ಈ ಸ್ಟಿಕ್ಕರ್ ಹಾಕ್ಕೊಳ್ತೀವಿ ಅಂತಂದರೆ ಅದಕ್ಕಿಂತ ಚಂದದ್ದು ಏನಿಲ್ಲ. ಅದು 5 ರೂಪಾಯಿ ಪೋಸ್ಟರು, ಇದು 2 ರೂಪಾಯಿ ಸ್ಟಿಕ್ಕರ್ ಇರ್ಬೋದು ಅಷ್ಟೇ. ಆಮೇಲೆ ಇದೊಂದು ಕ್ಯಾಲೆಂಡರ್ ಇದೆ, ತುಂಬ ಜನ ಬಂದು ಹೋಗುವಂಥ ಜಾಗದಲ್ಲಿ ಇದನ್ನು ಹಾಕಿ ಮೋದಿ ತಮ್ಮ ತಾಯಿಯಿಂದ ಆಶೀರ್ವಾದ ತಗೊಳ್ತಿದ್ದಾರೆ. ಜನವರಿಯಿಂದ ಡಿಸೆಂಬರ್ವರೆಗೂ ಎಲ್ಲ ಕ್ಯಾಲೆಂಡರ್ನ ಡೀಟೇಲ್ಸ್ ಇದೆ. ಇನ್ನೂ ವಿಶೇಷ ಏನು ಅಂದರೆ, ಮೋದಿ 5 ವರ್ಷಗಳಲ್ಲಿ ಯಾವ್ಯಾವ ಯೋಜನೆಗಳನ್ನು ಯಾವ ತಿಂಗಳಲ್ಲಿ ತೊಗೊಂಬಂದಿರೋ ಆ ಯೋಜನೆಗಳನ್ನೆಲ್ಲ ಇಲ್ಲಿ ನೋಟ್ ಮಾಡಿದ್ದೀವಿ. ಮೋದಿ ಏನು ಮಾಡಿದ್ರು 5 ವರ್ಷದಲ್ಲಿ ಅಂತ ಯಾರಾದರೂ ಕೇಳಿದರೆ ಈ ಕ್ಯಾಲೆಂಡರ್ ಹತ್ರ ಹೋಗಿ ನಿಂತ್ಕೋ, ಒಂದು 20 ನಿಮಿಷ ಬೇಕಾಗುತ್ತೆ, ಓದ್ಕೊಂಡು ಮನೆಗೆ ಹೋಗಿ ಅಂತ ಅವನಿಗೆ ಹೇಳಿ. ಅಷ್ಟೇ ಆಗಬೇಕಾಗಿರುವಂಥದ್ದು. ನಾವು ಒಟ್ಟಾರೆ ಕೇಳ್ಕೊಳ್ಳೋದು ಒಂದೇ, 2018ರಿಂದ 2019 ಬಂದಿದೆ, ಕ್ಯಾಲೆಂಡರ್ ಬದಲಾಯಿಸಿ ಮೋದಿನ ಬದಲಾಯಿಸಬೇಡಿ ಅಂತಷ್ಟೇ ನಾವು ಕೇಳ್ಕೊಳ್ಳುವಂಥ ಪ್ರಯತ್ನ. ಅದಕ್ಕೋಸ್ಕರ ಸೇರಿಕೊಂಡಿದ್ದೀವಿ. ಒಂದು ಪುಸ್ತಕ ಮಹಾನಾಯಕ ಪ್ರಧಾನ ಸೇವಕ ಅಂತ, ಈ ಪುಸ್ತಕ 150 ರೂಪಾಯಿ ಪುಸ್ತಕ. ಆದರೆ ಟೀಮ್ ಮೋದಿ ಅಮೆರಿಕಾದವರು ಈ ಪುಸ್ತಕವನ್ನು ಸಬ್ಸಿಡೈಸ್ ಮಾಡಿ ಕೊಡಿ ಅಂತ ಹೇಳಿರೋದ್ರಿಂದ ಇವತ್ತು ಮಾತ್ರ 50 ರೂಪಾಯಿಗೆ ಈ ಪುಸ್ತಕ ಸಿಗುತ್ತೆ. ಕಾಪೀಸ್ ಬಹಳ ಇಲ್ಲ, ಯಾರಿಗಾದರೂ ಬೇಕಿದ್ರೆ ತೆಗೆದುಕೊಳ್ಬೋದು. ಆದರೆ ಸತ್ಯ ಮಿತ್ರರೇ, ಇದರ ಮಾರಾಟಕ್ಕೆ ಅಂತ ನಾವು ಬಂದವರಲ್ಲ. ನಮಗಿರೋದು ಒಂದೇ ಒಂದು ಉದ್ದೇಶ, ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಪಟ್ಟದಲ್ಲಿ ಕೂರಿಸಬೇಕು. ಯಾಕೆ ಅಂದರೆ ಈ ದೇಶವನ್ನು ಆ ಸ್ಥಾನಕ್ಕೆ ಒಯ್ಲಿಕ್ಕೆ ಅವರೇ ಸಾಧ್ಯ. ಅಕಸ್ಮಾತ್ ಅವರಿಲ್ಲ ಅಂತಂದರೆ 28 ಜನರ ದೊಡ್ಡ ಟೀಮ್ ಇದೆ ಪ್ರಧಾನಿ ಆಗಲಿಕ್ಕೆ. ಲೀಡ್ರ್ ಯಾರು ಅಂತ ಗೊತ್ತಿಲ್ಲ. ಸೋಮವಾರ ಒಬ್ಬ ಪ್ರಧಾನಿ, ಮಂಗಳವಾರ ಒಬ್ಬ, ಬುಧವಾರ ಒಬ್ಬ, ಗುರುವಾರ, ಶುಕ್ರವಾರ, ಶನಿವಾರ ಒಬ್ಬೊಬ್ಬರು, ಕೊನೆಗೆ ಭಾನುವಾರ ದೇಶಕ್ಕೆ ರಜಾ ಕೊಡುವಂಥ ಜನರೆಲ್ಲ ಸೇರಿಕೊಂಡಿದ್ದಾರೆ. ನಾವು ಮಾಡಬೇಕಾಗಿರುವಂಥ ಕೆಲಸ ಏನು ಅಂತಂದರೆ, ಅವ್ರನ್ನೆಲ್ಲ ಪಕ್ಕಕ್ಕಿಟ್ಟು ಈ ಬಾರಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನು ಆರಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಿಮ್ಮನ್ನು ಅತ್ಯಂತ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ, ನಾವೆಲ್ಲರೂ ಜೊತೆಯಾಗೋಣ. ಒಂದೇ ಒಂದು ವಿನಂತಿ ಮಾಡ್ಕೊಳ್ತೀನಿ, ನನ್ನ ಜೊತೆ ನೀವೆಲ್ಲ ಸೇರಿಕೊಳ್ಬೇಕು. ನೀವೆಲ್ಲರೂ ಮಹಾಗಠಬಂಧನವರು ಕೈ ಮೇಲಕ್ಕೆತ್ತಿ ಕೈ ಹಿಡ್ಕೊಳ್ಳೋದು ನೋಡಿದ್ದೀರಲ್ಲ. ಈಗ ನಾವು ಹೇಳೋಣ, ಮಹಾಗಠಬಂಧನದ ಎದುರುಗಡೆ ನರೇಂದ್ರ ಮೋದಿ ಫೈಟ್ ಮಾಡಬೇಕಿಲ್ಲ ಕಣಯ್ಯ, ಮಹಾಜನತೆ ನಾವು ನಿಂತ್ಕೊಳ್ತೀವಿ. ನಿಮ್ಮ ತಾಕತ್ ಜಾಸ್ತಿನೋ ನಮ್ಮ ತಾಕತ್ ಜಾಸ್ತಿನೋ ನೋಡೋಣ ಅಂತ ಹೇಳೋಣ. ಒಂದು ಸಲ ಎಲ್ಲರೂ ಕೈ ಮೇಲಕ್ಕೆತ್ತಿ. ವಾಹ್, ನಿಮ್ಮ ಕೈಗಳನ್ನು, ಪಕ್ಕದವರ ಕೈಗಳನ್ನು ಹೇಗೆ ಮಹಾಗಠಬಂಧನವ್ರು ಹಿಡ್ಕೊಂಡಿದ್ದಾರಲ್ಲ ಹಾಗೆ ನಿಮ್ಮ ಅಕ್ಕಪಕ್ಕದವ್ರ ಕೈಗಳನ್ನು ಹಿಡ್ಕೊಂಡ್ಬಿಡಿ. ವಾಹ್, ಇದು ಮಹಾಗಠಬಂಧನಿಗೆ ಸ್ಪಷ್ಟವಾದ ಉತ್ತರ. ನೀವು ಎಷ್ಟು ಗಠಬಂಧನ ಮಾಡ್ತಿರೋ ಮಾಡಿ, ನಾವು ಮಹಾಜನತೆ ಒಂದಾಗ್ತೀವಿ ಅಂತ ಹೇಳುವಂತ ಒಂದು ಅದ್ಭುತವಾದ ಸಂದೇಶ ನೀವೇನಿವತ್ತು ಇಲ್ಲಿಂದ ಕೊಟ್ಟಿದ್ದೀರಿ. ಅತ್ಯಂತ ಪ್ರೀತಿಯ ಧನ್ಯವಾದಗಳು. ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮೋದಿ, ಹರ ಹರ ಮೋದಿ, ಬೋಲೋ ಭಾರತ್ ಮಾತಾ ಕೀ. ಎರಡು ಕೈಗಳನ್ನು ಗಾಳಿಗೆ ಬೀಸಿ, ಬೋಲೋ ಭಾರತ್ ಮಾತಾ ಕೀ. ವಂದೇ ವಂದೇ. ಜೈ ಹಿಂದ್.